जननी शारदा देवी रामकृष्ण जगद्गुरु पादपद्मे तयो श्रुत्वा प्रणमामि गुरुभ्यः रत्नाकराधौतपदां हिमालयकिरीटिनीं ब्रह्मराजर्षिरत्नाढ्यां वंदे भारतमातरम्. ಎರಡನೇ ದಿನ ಭಾರತೀಯ ಇತಿಹಾಸದ ಈ ಕಥನ ಕೇಳಲಿಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಎಲ್ಲ ಸೀರಿಯಲ್ಗಳಲ್ಲಿ ಮಾಡುವಂತೆ ಒಂದ್ಸಲ ನಿನ್ನೆ ಏನು ಮಾಡಿದ್ರಿ ಅಂತ ನೋಡ್ಕೊಂಡು ಬಿಡೋಣ ಅಂತ ಅಷ್ಟೇ, ಹಳೆಯ ಮರ್ತೋಗ್ಬಿಡಬಾರ್ದು ಅಂತ. ಅನೇಕ ವರ್ಷಗಳು ಶತಶತಮಾನಗಳು ಕಳೆದೋಗ್ಬಿಟ್ಟಿವೆ, ನಾವು ಮರ್ತಿದ್ದೀವಿ. ನಾನು ಒಂದು ದಿನ ಮರ್ತು ಹೋಗಿರೋದನ್ನು ನೆನಪಿಸ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ನೋಡಿ, ನಮ್ಮ ಕಾಲದ ಅವಧಿಯನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ನನ್ನ ಮಗಧ ಸಾಮ್ರಾಜ್ಯದ ಬಗ್ಗೆ ನೆನ್ನೆ ಏನು ಮಾತಾಡಿದ್ರು ಅದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿದ್ದಿತ್ತು. ಕ್ರಿಸ್ತ ಹುಟ್ಟೋಕ್ಕಿಂತ ಎಷ್ಟು 100 ವರ್ಷಗಳ ಮುಂಚೆ ಭಾರತ ಮಗಧದಂಥ ಸಾಮ್ರಾಜ್ಯವನ್ನು ಕಟ್ಟಿತ್ತು ಅನ್ನೋದು ಯೋಚನೆ ಮಾಡಿ. ಬುದ್ಧ ಭಾರತದಲ್ಲಿ ಓಡಾಡಿದ್ದು ಆಗ. ಮೌರ್ಯ ಸಾಮ್ರಾಜ್ಯ ಯಾವುದೋ ವೈಭವದ ಸಾಮ್ರಾಜ್ಯ, ಅದು ಕ್ರಿಸ್ತಪೂರ್ವ 4ನೇ ಶತಮಾನದ ಸಾಮ್ರಾಜ್ಯ. ಶಕ ಕುಶಾನ ಹೂಣರ ಆಕ್ರಮಣ ಕ್ರಿಸ್ತಪೂರ್ವ ಆರಂಭದ 1ನೇ ಶತಮಾನ ಮತ್ತು ಕ್ರಿಸ್ತ ಶಕದ ಕಾಲದಲ್ಲಿ ಅವರ ಆಕ್ರಮಣ ನಡೀತು. ಕುಶಾನರು ಕ್ರಿಸ್ತ ಶಕ 1ರಿಂದ 4ನೇ ಶತಮಾನದವರೆಗೆ ಭಾರತದಲ್ಲಿದ್ದರು. ಈ ಸಂದರ್ಭದಲ್ಲಿ ಕ್ರಿಶ್ಚಿಯಾನಿಟಿ ಶುರುವಾಯಿತು. ನಾನು ಸುಮ್ಮನೆ ನಿಮ್ಗೆ ಕಲ್ಪನೆ ಕಟ್ಟಿಕೊಡ್ತಾ ಇರೋದು, ಎಲ್ಲೆಲ್ಲಿ ಯಾರ್ಯಾರು ಬಂದರು ಅಂತ ಯೋಚನೆ ಮಾಡಿ. ಭಾರತೀಯ ಪರಂಪರೆ, ನಮ್ಮ ಇತಿಹಾಸ ಎಷ್ಟು ಆಳವಾದ್ದು ಅಂತ. ಗುಪ್ತರ ಸಾಮ್ರಾಜ್ಯ ಕ್ರಿಸ್ತ ಶಕ 4 ಮತ್ತು 6ರ ನಡುವೆ ನಡೆಯಿತು. ಅದಾದಮೇಲೆ ಗುಪ್ತರ ಆ ಕಾಲಘಟ್ಟದ ಆ ಸಂದರ್ಭದಲ್ಲಿ ಕೊನೆಯ ಅವಧಿಯಲ್ಲಿ ಮೊಹಮ್ಮದ್ ಪೈಗಂಬರನ ಜನನ ಆಯಿತು, ಇಸ್ಲಾಂ ಹುಟ್ಟಿತು. ನಾನು ನೆನಪಿಸ್ಕೊಡ್ತಿದ್ದೀನಿ, ಎಲ್ಲವೂ ಈಗ ಕಂಪೇರ್ ಮಾಡಿ ನೋಡಬೇಕು ಅಂತ ಇವತ್ತು ರಿಕ್ಯಾಪ್ ಮಾಡಿಸ್ತಾ ಇರೋದು. ಇಲ್ಲದೆ ಹೋದರೆ ಮರ್ತೋಗ್ಬಿಡುತ್ತೆ. ಅತ್ಯಂತ ಪ್ರಾಚೀನ ನಾವು, ಅತ್ಯಂತ ಹಳಬರ ನಾವು ಅಂತೆಲ್ಲ ಮಾತನಾಡ್ಕೊಳ್ಳೋರು ಹೀಗೆಲ್ಲ ಯೋಚನೆ ಮಾಡಬೇಕು. ನನ್ನದೊಂದೇ ಮತ ಸತ್ಯ, ಉಳಿದಿದ್ದೆಲ್ಲವೂ ಸುಳ್ಳು ಅಂತ ಯಾರು ಹೇಳ್ತಾರೋ, ನನ್ನ ದೇವರನ್ನ ಒಪ್ಪಿಕೊಂಡ್ರೆ ಮಾತ್ರ ದೇವರ ಬಳಿ ಹೋಗ್ಲಿಕ್ಕೆ ಸಾಧ್ಯ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಯಾರ್ಯಾರು ಮಾತಾಡ್ತಾರೋ ಅವ್ರು ನೋಡಬೇಕು. ಕ್ರಿಸ್ತಪೂರ್ವ ಅಥವಾ ಅರಬ್ಬರ ಆಕ್ರಮಣ ಇಲ್ಲಿ ಆಗತ್ತಲ್ಲ, ಕ್ರಿಸ್ತ ಶಕ 6ನೇ ಶತಮಾನದ ಮುಂಚೆ ಮುಸಲ್ಮಾನರೇ ಇರಲಿಲ್ಲ. ಹೀಗಾಗಿ ಅದಕ್ಕಿಂತ ಮುಂಚೆ ಹುಟ್ಟಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೋ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತು ಹುಡುಕ್ಲಿಕ್ಕೆ ಆಗಲಿಲ್ಲ ಅಂತ. ಯಾಕೆಂದ್ರೆ ಆ ದೇವರು ಗೊತ್ತೇ ಇರಲಿಲ್ಲ. ಸುಮ್ಮನೆ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಮುಂದೆ ಇಡ್ತಾ ಇದ್ದೀನಿ. ಕನೂಜ್ ಸಾಮ್ರಾಜ್ಯ, ಹರ್ಷವರ್ಧನನ ಬಗ್ಗೆ ನಾವೇನು ನೋಡ್ತೀವೋ ಅದೆಲ್ಲ ಕ್ರಿಸ್ತ ಶಕ 8ರಿಂದ 11ರವರೆಗೆ. ಆನಂತರ 11ನೇ ಶತಮಾನದ ನಂತರ ಗಜನಿ ಘೋರಿಯರ ಆಕ್ರಮಣ. ಇಲ್ಲಿವರೆಗೂ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ. ಇದಾದ ನಂತರ ಇವತ್ತು ನಾವು ಮುಂದಕ್ಕೆ ಹೋಗೋಣ. ಭಾರತದ ಕರಾಳ ಯುಗದ ಕುರಿತಂತೆ ನಾನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಭಾರತದ ಕರಾಳ ಯುಗ, ಕತ್ತಲ ಯುಗ ಅಂತ ಯಾವುದನ್ನು ಕರೀತಾರೆ ಗೊತ್ತಾ ಇತಿಹಾಸಕಾರ? ಗುಪ್ತರ ಕಾಲ ಅಥವಾ ಅದಕ್ಕಿಂತ ಮುಂಚೆ ಅಥವಾ ಮಗಧ ಸಾಮ್ರಾಜ್ಯಕ್ಕಿಂತ ಮುಂಚಿನ ಕಾಲಗಳನ್ನೆಲ್ಲ ಕತ್ತಲ ಯುಗ ಅಂತ ಕರೀತಾರೆ. ಭಾರತದ ಇತಿಹಾಸವನ್ನ ಇತಿಹಾಸಕಾರರು 3 ಥರ ವರ್ಗೀಕರಿಸ್ತಾರೆ. ಈಗ ನೀವು ಯೋಚನೆ ಮಾಡಿ, ಯಾವ ಇತಿಹಾಸವನ್ನು ನೀವು ತುಂಬಾ ಕೇಳಿದ್ದೀರಾ ಅಂತ. ಒಂದು ಹಿಂದೂ ಇತಿಹಾಸ, 2ನೇದು ಇಸ್ಲಾಂ ಇತಿಹಾಸ, 3ನೇದು ಕ್ರಿಶ್ಚಿಯನ್ ಇತಿಹಾಸ. ಭಾರತದ ಕುರಿತಂತೆ ಮಾತನಾಡುವಾಗ ಸಾಧಾರಣವಾಗಿ ಇತಿಹಾಸಕಾರರು ಬಳಸುವಂತ ಮೆಥಡ್. ಹಿಂದೂ ಇತಿಹಾಸ ಅಂದ್ರೆ ಯಾವುದು ಅಂತಂದ್ರೆ ಅದರ ಬಗ್ಗೆ ಅತ್ಯಂತ ಕಡಿಮೆ ಚಾಪ್ಟರ್, ಅದರ ಅತ್ಯಂತ ಸುದೀರ್ಘ ಕಾಲ ಇದ್ದಂತ ಇತಿಹಾಸ ಹಿಂದೂ ಇತಿಹಾಸ. ಮಗಧ ಸಾಮ್ರಾಜ್ಯದಿಂದ ಶುರು ಮಾಡಿದ್ರೆ ಹೆಚ್ಚು ಕಡಿಮೆ ಗಜ್ನಿ ಘೋರಿಯರ ಆಕ್ರಮಣದವರೆಗೂ ನಮ್ಮದೇ ಇತಿಹಾಸ. ಸುಮಾರು 1300ರಿಂದ 1400 ವರ್ಷಗಳ ಕಾಲ ಸುದೀರ್ಘವಾದ ಇತಿಹಾಸ ಹಿಂದೂ ಇತಿಹಾಸ. ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ತುಂಬಾ ಕಡಿಮೆ ಜಾಗ. 11ನೇ ಶತಮಾನದಿಂದ 17, 18ನೇ ಶತಮಾನದವರೆಗೂ ಏನು ಮುಸಲ್ಮಾನರಿದ್ರು, ಒಂದು 600-700 ವರ್ಷಗಳ ಕಾಲ ಅದಕ್ಕೆ ಮ್ಯಾಕ್ಸಿಮಮ್ ಅಥವಾ ಇದ್ದಿದ್ರಲ್ಲೇ ಹೆಚ್ಚು. ಅದಾದ ನಂತರ ಕ್ರಿಶ್ಚಿಯನ್ ಇದ್ದಿದ್ದು ಎಷ್ಟು ವರ್ಷ ಗೊತ್ತಾ? 1498ಕ್ಕೆ ಅವ್ರು ಬಂದರು ಅಂತ ನಾವು ಭಾವಿಸಿದ್ರು ಪೋರ್ಚುಗೀಸರ ಕಡೆಯಿಂದ. ಅಧಿಕೃತವಾಗಿ ಅಧಿಕಾರವನ್ನು ಪಡ್ಕೊಂಡು ದೇಶದ ಮೇಲೆ ಅಧಿಕಾರ ಸಂಪಾದಿಸಬೇಕು ಅಂತ ಅವರು ನಿಶ್ಚಿತ ಮತಿಯಾಗಿ ಅಧಿಕಾರ ಸಾಧಿಸಿದ್ದು 1757ರ ನಂತರ, ಪ್ಲಾಸೀಕರಣದ ನಂತರ. 1757ರಿಂದ 1947ರವರೆಗೆ ಹೆಚ್ಚಂದ್ರೆ 200 ವರ್ಷ. 200 ವರ್ಷವೂ ಆಗೋದಿಲ್ಲ. ಆ 200 ವರ್ಷಕ್ಕೆ ಎಷ್ಟು ಸಾಹಿತ್ಯ ಇದೆ ಅಂತಂದ್ರೆ, ಈಗ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಂಭ್ರಮ ಬರುತ್ತಲ್ಲ, ಸ್ವಾತಂತ್ರ್ಯ ಸಂಭ್ರಮ ಬಂದಾಗ ಕೇಳಿ ನೋಡಿ, ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಯಾರನ್ನು ಕರೀತಾರೆ ಅಂತಂದ್ರೆ, ಯಾರು 1857
ಕೊಡ್ತಾರೆ. ದುರಂತ ಅಲ್ವೇ ಇದು? ಭಾರತದ ಸ್ವಾತಂತ್ರ್ಯದ ಹೋರಾಟ ಅಷ್ಟು ಚಿಕ್ಕದ. ನೀವು ಇದನ್ನ ನೋಡಿ, ಮಗಧ ಸಾಮ್ರಾಜ್ಯ ಇಲ್ಲೆಲ್ಲ ಬಿಡಿ, ಅರಬ್ಬರ ಆಕ್ರಮಣದಿಂದ ಶುರು ಮಾಡಿ 1947ರವರೆಗೂ ಈ ದೇಶದ ಸ್ವಾತಂತ್ರ್ಯವನ್ನ ಬಿಟ್ಟು ಬಿಡದೆ ಕಾಪಾಡಿಕೊಳ್ಬೇಕು ಅಂತ ಹೋರಾಡಿದ ಪ್ರತಿಯೊಬ್ಬನೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರನೇ. ಹೀಗಾಗಿ ಸ್ವಾತಂತ್ರ್ಯದ ಇತಿಹಾಸ ಅಂತಂದ್ರೆ 90 ವರ್ಷಗಳ ಇತಿಹಾಸ ಅಲ್ಲ, ಭಾರತದ ಸ್ವಾತಂತ್ರ್ಯದ ಇತಿಹಾಸ ಅಂತಂದ್ರೆ ಶತಮಾನಗಳ ಹೋರಾಟದ ಇತಿಹಾಸ ಮತ್ತು ಇವತ್ತಿಗೂ ನಿಲ್ಲದೆ ಇರುವಂತ ಭಾರತದ ಸ್ವಾತಂತ್ರ್ಯದ ಹೋರಾಟ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಈ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ನನ್ನ ದೃಷ್ಟಿಯಲ್ಲಿ ಅತ್ಯಂತ ಕರಾಳ ಯುಗ 11ನೇ ಶತಮಾನದಿಂದ 17ನೇ ಶತಮಾನದವರೆಗೂ. ಎಷ್ಟು ಕತ್ತಲು ಅಂತಂದ್ರೆ, ಈ ದೇಶ ತನ್ನ ವ್ಯಾಲ್ಯೂ ಬೇಸ್ ನಲ್ಲಿ, ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ಏನೇನಿರಲಿಲ್ವೋ ಎಲ್ಲವನ್ನೂ ಕಂಡುಬಿಡ್ತು. ಭಾರತದ ಅತ್ಯಂತ ವೈಭವದ ಕಾಲ ಗುಪ್ತರ ಕಾಲ ಅಂತ ನಾವು ಮಾತನಾಡ್ತೀವಿ. ಮಿತ್ರ, ಗುಪ್ತರ ಕಾಲದ ವೈಶಿಷ್ಟ್ಯ ಏನು ಗೊತ್ತೇನು? ಈ ದೇಶ ಅತಿ ಶ್ರೇಷ್ಠವಾಗಿರುವಂತ ಮಂದಿರಗಳನ್ನು ಕಂಡಿದ್ದು ಗುಪ್ತರ ಕಾಲದಲ್ಲಿ. ಈ ದೇಶ ಅತಿ ಶ್ರೇಷ್ಠವಾದ ಸಾಹಿತ್ಯಗಳನ್ನು ಕಂಡಿದ್ದು ಗುಪ್ತರ ಕಾಲದಲ್ಲಿ. ಈ ದೇಶ ಅತ್ಯಂತ ಹೆಚ್ಚಿನ ವೈಜ್ಞಾನಿಕ ಅನ್ವೇಷಣೆಗಳನ್ನು ನೋಡಿದ್ದು ಗುಪ್ತರ ಕಾಲದಲ್ಲಿ. ಈ ದೇಶದ ಎಲ್ಲ ವೈಭವ ನಾವೇನು ನೋಡ್ತೀವೋ ಎಲ್ಲ ಗುಪ್ತರ ಕಾಲದಲ್ಲಿ. ಈ ದೇಶ ಅತ್ಯಂತ ಪಾತಾಳಕ್ಕೆ ಮುಟ್ಟಿದ್ದು ಮುಸಲ್ಮಾನರು. ಎಷ್ಟು ಪಾತಾಳಕ್ಕೆ ಅಂತಂದ್ರೆ, ಯಾವ್ದ್ಯಾವುದು ಹಿಂದೂಗಳಿಗೆ ಗೊತ್ತಿರಲಿಲ್ವೋ ಅವೆಲ್ಲವೂ ಮುಸಲ್ಮಾನರ ಕಾಲದಲ್ಲಿ ಶುರುವಾಯಿತು. ಮೊದಲನೇದಾಗಿ ನಾನು ಇಡೀ ಆ ಪರಂಪರೆ ಹಂಗೆ ಹೇಳೋದಿಲ್ಲ, ಒಂದೊಂದು ಗುಣವನ್ನು ತಗೊಂಡು ಮುಸಲ್ಮಾನ ಒಬ್ಬೊಬ್ಬ ನವಾಬನ, ಒಬ್ಬ ರಾಜನ ಗುಣಗಳನ್ನ, ಸುಲ್ತಾನನ ಗುಣಗಳನ್ನು ಹೇಳಿದ್ರೆ ಮುಗಿದೋಗ್ಬಿಡುತ್ತೆ ಅಂತ ನಾನು ಅನ್ಕೊಂಡು ಅವ್ರ ಗುಣಗಳನ್ನಷ್ಟೇ ಕ್ಯಾರಿ ಮಾಡ್ತೀನಿ. ಮೊದಲನೇದು, ಈ ದೇಶದಲ್ಲಿ ಕಾಮವಾಂಛೆ ಅನ್ನೋದು ಓಪನ್ ಆಗಿ ಯಾವತ್ತೂ ಇರಲಿಲ್ಲ. ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಅತ್ಯಂತ ಹೆಚ್ಚು ಗೌರವದಿಂದ ಬದುಕಿದ್ದಂತ ನಾಡಿಗೆ. ಈ ನಾಡಿಗೆ ಕಾಮಾಂಧತೆ ಅನ್ನೋದರ ಭಯಾನಕವಾದ ಇಂಟ್ರೊಡಕ್ಷನ್, ಯಾರು ಬೇಕಾದರೂ ಕಾಮಾಂಧರಾಗಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದು ಮುಸಲ್ಮಾನರ ಆಕ್ರಮಣದ ನಂತರ. ಈ ಚಿತ್ರ ಹಾಕಿರೋದು ಖಿಲ್ಜಿ. ಇವನು ಅಲ್ಲಾವುದ್ದೀನ್ ಖಿಲ್ಜಿ ಹೇಗಿದ್ದ ಅಂತಂದ್ರೆ, ಜಲಾಲುದ್ದೀನ್ ಖಿಲ್ಜಿಯ ಅಳಿಯ. ಅವನೊಂದೇ ಒಂದು ಘಟನೆ ನಾನು ನಿಮ್ಗೆ ಹೇಳಿದ್ರೆ ಯಾವ ತರ ಕ್ರೌರ್ಯ ಇತ್ತವರದ್ದು ಭಾರತದ ಹೆಣ್ಣು ಮಕ್ಕಳೊಂದಿಗೆ. ಇವತ್ತು ಯಾರ್ಯಾರು ಇಲ್ಲಿ ಕೂತಿದ್ದೀರೋ ಹೆಣ್ಣು ಮಕ್ಕಳು ಪ್ರತಿ ಬಾರಿ ನೆನಪಿಸ್ಕೊಳ್ಳಿ, ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಯಾವ ತರದ ಬದುಕನ್ನ ಬದುಕಿದ್ರು, ಆ ಕ್ಷಣದ ನಡುವೆಯೂ ಕೂಡ ನನ್ನ ಧರ್ಮವನ್ನ ಕಾಪಾಡಿಕೊಳ್ಬೇಕು ಅಂತ ಹೇಗೆ ಪ್ರಯತ್ನ ಪಟ್ಟರು. ಅಲ್ಲಾವುದ್ದೀನ್ ಖಿಲ್ಜಿ ಗುಜರಾತಿನ ಅನಿಲ್ವಾಡದ ರಾಜನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಅನಿಲ್ವಾಡದ ರಾಜನ ಹೆಂಡತಿ, ಅವನ ರಾಣಿ ಕಮಲಾದೇವಿ ಅಂತ ಅವಳ ಹೆಸರು. ಕಮಲಾದೇವಿ ಬಹಳ ಸುಂದರಿ ಅಂತ ಅವನು ಕೇಳಿದ್ದ. ಹೀಗಾಗಿ ರಾಜನ ಮೇಲೆ ಅಟ್ಯಾಕ್ ಮಾಡಿದಾಗ ಅವನಿಗೆ ಇಚ್ಛೆ ಇದ್ದಿದ್ದು ರಾಜನನ್ನ ಸೋಲಿಸಬೇಕು, ಅದರ ಜೊತೆಗೆ ಕಮಲಾದೇವಿಯನ್ನ ಹಾರಿಸಿಕೊಂಡು ಬರಬೇಕು ಅಂತ. ನಮ್ಮಲ್ಲಿ ರಾಜನ ಪತ್ನಿ ಏನಾದರೂ ಉಳ್ಕೊಂಡಿದ್ರೆ ಅವಳನ್ನು ಗೌರವದಿಂದ ಕಾಣ್ತಾರೆ, ಯಾರು ಕೂಡ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ. ಆದರೆ ನಿಶ್ಚಯ ಇದ್ದಿದ್ದೆ ಕಮಲಾದೇವಿನ ಹಾರಿಸ್ಕೊಂಡು ಬರಬೇಕು ಅಂತ. ಅನಿಲ್ವಾಡದ ರಾಜ ಸೋತವನು ಏನ್ ಮಾಡ್ದ, ತನ್ನ ಹೆಂಡತಿಯನ್ನ ಮತ್ತು ತನ್ನ ಮಗಳು, ಅವನು ಕಮಲಾದೇವಿನ, ದೇವಲಾದೇವಿಯನ್ನ, ಕಮಲಾದೇವಿ ಹೆಂಡತಿ, ದೇವಲಾದೇವಿ ಮಗಳು, ಇಬ್ಬರನ್ನೂ ಕರ್ಕೊಂಡು ಕಾಡಿನಲ್ಲಿ ಓಡ್ತಿರ್ಬೇಕಾದಾಗ, ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದಾಗ ಕಮಲಾದೇವಿ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೆ ಸಿಕ್ಕಾಕೊಂಡು ಅವಳನ್ನು ಹೊತ್ಕೊಂಡು ಹೋದ. ಅಲ್ಲಾವುದ್ದೀನ್ ಖಿಲ್ಜಿ ಅವಳನ್ನ ಸೆಡ್ಯೂಸ್ ಮಾಡ್ದ, ಅವಳ ಜೊತೆ ತನ್ನ ಸಂಬಂಧವನ್ನ ವ್ಯಕ್ತಪಡಿಸಿದ, ಅತ್ಯಂತ ಕೆಟ್ಟದಾಗಿ ನಡ್ಕೊಂಡ. ಮತ್ತು ಕಮಲಾದೇವಿ ತನ್ನಂತಾನು ಅವನಿಗೆ ಸಮರ್ಪಿಸಿಕೊಂಡು ಮದುವೆನೂ ಆಗ. ಅಲ್ಲಾವುದ್ದೀನ್ ಖಿಲ್ಜಿ ಅವಳನ್ನು ಮದುವೆ ಆದ. ಒಬ್ಬ ರಾಜನ ಹೆಂಡತಿಯನ್ನ ಕರ್ಕೊಂಡು ಹೋಗಿ ಮದುವೆ ಆದ. ಮುಸಲ್ಮಾನರಲ್ಲಿ ಇದು ತುಂಬಾ ಹೊಸದಾಗಿರುವಂತಹ ಸಂಪ್ರದಾಯ ಏನಾಗಿರಲಿಲ್ಲ. ಎಲ್ಲರೂ ಈ ತರದ ಪ್ರಕ್ರಿಯೆಯನ್ನು ಹಿಂದಿನಿಂದ ನಡೆಸ್ಕೊಂಡು ಬಂದಿದ್ರು. ಅದೇ ಪರಂಪರೆಯ ಮುಂದುವರಿದ ಭಾಗವಾಗಿ ಇವನು ಈ ಕೆಲಸ ಮಾಡ್ದ. ಅವನು ಗುಜರಾತ್ನಿಂದ ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ಲಿಲ್ಲ. ಕಾಮವಾಂಚೆ ಹೆಂಗಿದೆ ಅವರದ್ದು ನೋಡಿ ಒಬ್ಬನೇ ಹೋಗ್ಲಿಲ್ಲ. ಅಲ್ಲಿನ ವ್ಯಾಪಾರಿಯನ್ನ ನೋಡಿದ. ಒಬ್ಬ ವ್ಯಾಪಾರಿಯ ಜೊತೆ ಒಬ್ಬ ಚಿಕ್ಕ ಹುಡುಗ ಕೆಲಸಕ್ಕಿದ್ದ, ನೋಡ್ಲಿಕ್ಕೆ ಬಹಳ ಮುದ್ದಾಗಿದ್ದ. ಈ ಹುಡುಗನ್ ಬಿಟ್ಕೊಡು ಅಂತ ಕೇಳಿದ. ಆ ಹುಡುಗನನ್ನು ಅವ್ನು ಕೊಡಲ್ಲ ಅಂದಿದ್ದಕ್ಕೆ ವ್ಯಾಪಾರಿನ ಬಡಿದು ಆ ಹುಡುಗನನ್ನ ಜೊತೆಲಿ ಕರ್ಕೊಂಡು ಹೋದ. ಮುದ್ದಾಗಿ ಚೆನ್ನಾಗಿದ್ದ ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಅಂತಂದ್ರೆ ತನ್ನ ಹೋಮೋಸೆಕ್ಸುಯಾಲಿಟಿಯ ಆ ವಾಂಛೆಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅಂತ ಅವನು ಕರ್ಕೊಂಡು ಹೋದ. ಮುಂದೆ ಯಾರಾದ್ರೂ ಗೊತ್ತಾ, ಮಲ್ಲಿಕಾಫರ್ ಆಗಿದ್ದವನೇ. ಈ ಮಲ್ಲಿಕಾಫರ್ನ ಗುಜರಾತಿನಿಂದ ಹಿಂಗ್ ಕರ್ಕೊಂಡು ಹೋಗಿದ್ದು, ಅವನನ್ನ ಕನ್ವರ್ಟ್ ಮಾಡಿದ. ತನ್ನ ಸಲಿಂಗ ಕಾಮದ ಆ ವಾಂಛೆಯನ್ನ ತೀರಿಸಿಕೊಳ್ಳಿಕ್ಕೆ ಅವನನ್ನು ಬಳಸ್ಕೊಂಡ. ಆದ್ರೆ ಕಥೆಯಲ್ಲಿರುವಂತ ಟ್ವಿಸ್ಟ್ ಎಲ್ಲಿದೆ ಅಂತಂದ್ರೆ, ಇಡೀ ಕಥೆ ಬಹಳ ರೋಚಕವಾದ್ದು.
ಇದೇ ಗುಜರಾತಿನಿಂದ ಇನ್ನೊಬ್ಬ ಹುಡುಗನನ್ನ ಕರ್ಕೊಂಡೋದ. ಆ ಹುಡುಗನ ಹೆಸರೇನು ಅಂತ ಗೊತ್ತಿಲ್ಲ. ಅವನನ್ನ ತನ್ನ ಸೇವೆಗೆ ಅಂತ ಇರಿಸ್ಕೊಂಡ, ಇದೇ ತರದ ವಾಂಛೆಯನ್ನು ತೀರಿಸಿಕೊಳ್ಳಿಕ್ಕೆ. ಬಹುಶಃ ಇವರೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಇದನ್ನ ತಮ್ಮ ಆವರಣ ಕೃತಿಯಲ್ಲಿ ಎಸ್.ಎಲ್. ಭೈರಪ್ಪನವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವರ ಎರಡೂ ಬೀಜಗಳನ್ನು ಒಡೆದು ತನಗೆ ಬೇಕಾದಂತೆ ಹೇಗೆ ದುಡಿಸ್ಕೊಳ್ಳಿಕ್ಕೆ ಬೇಕೋ ಹಾಗೆ ದುಡಿಸ್ಕೊಳ್ಳಿಕ್ಕೆ ಅವರನ್ನ ಬಳಸ್ಕೊಳ್ತಿದ್ರು ಅಂತ. ಹಾಗೆ ಆ ಹುಡುಗನನ್ನ ಕರ್ಕೊಂಡು ಹೋಗ್ಲಾಯ್ತು. ಅವನನ್ನ ಖುಸ್ರು ಖಾನ್ ಅಂತ ಕರೆಯಲಾಯಿತು. ಮೂವರು ಕೂಡ, ಒಬ್ಬಳು ಕಮಲಾದೇವಿ, ಇನ್ನೊಬ್ಬ ಖುಸ್ರು ಖಾನ್, ಮತ್ತೊಬ್ಬ ಮಲ್ಲಿಕಾಫರ್, ಮೂವರು ಅವನ ಜೊತೆ ಇದ್ದಾರೆ. ಮಲ್ಲಿಕಾಫರ್ ಅವನಿಗೆ ಎಷ್ಟು ಹತ್ತಿರದವನಾಗ್ಬಿಟ್ಟ ಅಂತಂದ್ರೆ ಅವನ ಜೊತೆ ಇದ್ದುಕೊಂಡು ಅವನ ಎಲ್ಲ ಪಟ್ಟುಗಳನ್ನ ಕಲ್ತ್ಕೊಂಡು ಮಲ್ಲಿಕಾಫರ್ ಅವನ ಬಲಗೈ ಬಂಟನಂತಾದ, ಪಕ್ಕಾ ಮುಸಲ್ಮಾನನಾದ. ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಯಾರ್ಯಾವ ದಂಡಯಾತ್ರೆ ಮಾಡಿ ಹೋಗ್ಬೇಕು ಅಂತಿದ್ನೋ ಅವೆಲ್ಲವನ್ನೂ ಮಲ್ಲಿಕಾಫರ್ ಮಾಡ್ತಿದ್ದ. ಮಿತ್ರ, ದಕ್ಷಿಣ ಭಾರತದ ಮೇಲೆ ಮೊದಲ ಬಾರಿಗೆ ತುಂಬಾ ದೊಡ್ಡ ಮಟ್ಟದ ದಂಡಯಾತ್ರೆಯನ್ನು ನಡೆಸಿದವನು ಮಲ್ಲಿಕಾಫರ್ನೇ. ಯಾವ ಪರಿ ಅಂತಂದ್ರೆ ಅದು ಹೊಯ್ಸಳರ ಸಾಮ್ರಾಜ್ಯದ ಮೇಲೆ ಇರ್ಬೋದು, ವಾರಂಗಲಿನ ಕಾಕತೀಯರ ಮೇಲೆ ಇರ್ಬೋದು, ಎಲ್ಲರ ಮೇಲೆ ದಾಳಿ ಮಾಡಿ ಅವರನ್ನು ಲೂಟಿ ಮಾಡಿದವನು ಮಲ್ಲಿಕಾಫರ ಹಾಗೆ ಬೆಳೆದು ನಿಂತ. ಆದರೆ ಖುಸ್ರು ಖಾನ್ ಮಾತ್ರ ಒಳಗಿಂದೊಳಗೆ ತನ್ನ ಹಿಂದುತ್ವದ ಬಯಕೆಯನ್ನ ಹಾಗೆ ಉಳಿಸಿಕೊಂಡಿದ್ದ. ತನಗೆ ಇವನು ಮಾಡ್ತಾ ಇದ್ದಂತ ಅನ್ಯಾಯಗಳನ್ನ ಇವನ ಜೊತೆ ಇದ್ದುಕೊಂಡೇ, ಇವನಿಗೆ ಬೇಕಾದವನಾಗಿ ಇದ್ದುಕೊಳ್ಳುವ ರೀತಿಯಲ್ಲಿ ಇದ್ದುಕೊಂಡೇ ತನ್ನ ಒಳಗಿನ ಹಿಂದುತ್ವದ ಭಾವನೆಗಳನ್ನ ಹಾಗೆ ಉಳಿಸಿಕೊಂಡಿದ್ದ. ಈಗ ರಾಣಿ ಕಮಲಾದೇವಿ ಏನ್ ಮಾಡಿದ್ಲು, ಮಲ್ಲಿಕಾಫರ್ನಿಗೆ ಹೇಳಿದ್ಲು, ನೀನು ಪ್ರತಿ ಬಾರಿ ದೇವಗಿರಿಗೆ ಹೋಗ್ತೀಯಾ, ನನ್ನ ಮಗಳು ದೇವಲಾದೇವಿಯನ್ನ ದೇವಗಿರಿಯ ರಾಜನಿಗೆ, ಶಂಕರ ದೇವನಿಗೆ ಮದುವೆ ಮಾಡಿಕೊಡಲಾಗಿದೆ, ಅವಳನ್ನು ಕರ್ಕೊಂಡು ಬಂದ್ಬಿಡಲ್ಲ ಇಲ್ಲಿ ಅಂತ ಅಂದ್ಬಿಟ್ಲು ಕಮಲಾದೇವಿ. ಅವಳನ್ನು ಕರ್ಕೊಂಡು ಬಾ ಅಂದಾಗ ಈ ಮಲ್ಲಿಕಾಫರ್ ಅಲ್ಲಿ ದಾಳಿ ಮಾಡಲಿಕ್ಕೆ ಅಂತ ಹೋದವನು ಆ ಶಂಕರ ದೇವನಿಂದ ಅವನ ಪತ್ನಿ ಈ ದೇವಲಾದೇವಿಯನ್ನ ಅಪಹರಿಸಿಕೊಂಡು ಬಂದ. ಅಪಹರಿಸಿಕೊಂಡು ಬರೋದೇ ರಾಜಾರೋಷವಾಗಿ ಕರ್ಕೊಂಡು ಬರುವಂತ ವ್ಯವಸ್ಥೆ. ಕರ್ಕೊಂಡು ಬಂದ ನಂತರ ಸ್ವತಃ ತಾಯಿಯೇ ನಿಂತು ಏನ್ ಮಾಡಿದ್ರು, ಅಲ್ಲಾವುದ್ದೀನ್ ಖಿಲ್ಜಿಯ ದೊಡ್ಡ ಮಗ ಖಿಜ್ರಿ ಖಾನ್ ಜೊತೆ ಮದುವೆ ಮಾಡಿಕೊಟ್ರು. ಅಸಹ್ಯಕರವಾಗಿರುವಂತಹ ಘಟನೆ ಹಂಚಿಕೊಳ್ತಿದ್ದ. ಆಗಲೇ ಮದುವೆ ಆಗಿದ್ದ ತನ್ನ ಮಗಳು, ಇನ್ನು ಪುಟ್ಟ ಬಾಲೆ, 10-12 ವರ್ಷದ ಹೆಣ್ಮಗಳು ಇರ್ಬೋದು, ಅವಳನ್ನ ಖಿಜ್ರಿ ಖಾನ್ ಜೊತೆ ಮದುವೆ ಮಾಡಿಕೊಟ್ಲು. ಖಿಜ್ರಿ ಖಾನಿಗೆ ಮದುವೆ ಆಯಿತು. ಮದುವೆ ಆದ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಈ ಹಂತದಲ್ಲಿ ಇಷ್ಟು ವರ್ಷಗಳಲ್ಲಿ ಅವನ ಹೆಲ್ತ್ ತುಂಬಾ ಹಾಳಾಗಿ ಅಲ್ಲಾವುದ್ದೀನ್ ಖಿಲ್ಜಿ ತೀರಿಕೊಂಡ ತಕ್ಷಣ ಅವನ ಬಲಗೈ ಬಂಟನಾಗಿದ್ದಂತ ಮಲ್ಲಿಕಾಫರ್ ಏನ್ ಮಾಡಿದ, ತಾನು ಅಧಿಕಾರಕ್ಕೆ ಬಂದು ಕೂತ. ಇಷ್ಟೊತ್ತಿಗೆ ಖುಸ್ರು ಖಾನ್ ಏನ್ ಮಾಡಿದ್ದ, ಅಲ್ಲಾವುದ್ದೀನ್ ಖಿಲ್ಜಿಯ ಎರಡನೇ ಮಗ ಮುಬಾರಕ್ಗೆ ತುಂಬಾ ಆತ್ಮೀಯನಾಗಿ ಬೆಳೆದು ಬಂದ್ಬಿಟ್ಟಿದ್ದ. ಯಾವಾಗ ಮಲ್ಲಿಕಾಫರ್ ಅಲ್ಲಾವುದ್ದೀನ್ ಕೆಳಗಿಳಿಸಿ ಇವ್ರ ಮೇಲೆ ಕೂತ್ನೋ, ಈ ಖುಸ್ರು ಖಾನ್ ಈ ಎರಡನೇ ಮಗ ಮುಬಾರಕನ ಕಿವಿಯನ್ನು ತುಂಬಿ ಏನ್ ಮಾಡಿದ, ಒಂದು ಕೆಲಸ ಮಾಡೋಣ, ಮಲ್ಲಿಕಾಫರ್ನ ಕೆಳಗಿಳಿಸೋಣ ಅಂತ ವ್ಯವಸ್ಥೆ ಮತ್ತು ಸಮಯವನ್ನು ನೋಡಿ ಮಲ್ಲಿಕಾಫರ್ನ ಕೆಳಗಿಳಿಸಿ ಅವನನ್ನ ಕೊಂದು ಬಿಸಾಡಿದ. ಈಗ ಮುಬಾರಕ್ ಪಟ್ಟಕ್ಕೇರಿದ. ಮುಬಾರಕ್ ಪಟ್ಟಕ್ಕೇರಿದ ತಕ್ಷಣ ಏನಾಯ್ತು ಗೊತ್ತಾ, ಅವನು ಖಿಜ್ರಿ ಖಾನನ್ನ ಕೊಂದ, ತನ್ನ ಅಣ್ಣನನ್ನು ಕೊಂದ, ಅಣ್ಣನ ಹೆಂಡತಿ ದೇವಲಾದೇವಿಯನ್ನ ತಾನು ಮದುವೆಯಾದ. ನನಗೆ ಗೊತ್ತು, ಬಹಳ ಜನರಿಗೆ ಜೀರ್ಣ ಆಗೋದಿಲ್ಲ, ಹೇಗೆ ಸಾಧ್ಯ ಇದು. ದೇವಲಾದೇವಿ ಮತ್ತು ಖಿಜ್ರಿ ಖಾನ್ ಬಹಳ ಚೆನ್ನಾಗಿದ್ರು ಅಂತ ಅನೇಕ ಮುಸ್ಲಿಂ ಇತಿಹಾಸಕಾರರು ಬರೀತಾರೆ. ಸಾವರ್ಕರ್ ಇದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿರುವಂತಹ ಕಥನವನ್ನು ಕೊಡ್ತಾರೆ. ಆದರೆ ಆ ದೇವಲಾದೇವಿ ಯಾವತ್ತೂ ಕೂಡ ತನ್ನ ಹೃದಯವನ್ನ ಇವ್ರ ಕಡೆ ಕೊಟ್ಟಿರಲಿಲ್ಲ. ಅವಳ ಮನಸ್ಸಿನಲ್ಲೂ ಕೂಡ ತನ್ನ ಇಡೀ ರಾಜ್ಯವನ್ನ ಧ್ವಂಸಗೊಳಿಸಿದ ಈ ಮುಸಲರ ವಿರುದ್ಧದ ಒಂದು ಸೇಡು ಯಾವಾಗಲೂ ಉರಿತಾ ಇತ್ತು. ಮುಬಾರಕನಿಗೆ ತನ್ನ ದೇಹವನ್ನ ಕೊಡುವಾಗಲೂ ಕೂಡ ತಾನು ತನ್ನ ರಾಷ್ಟ್ರದ ಪುನರ್ ನಿರ್ಮಾಣದ ಕನಸನ್ನು ಕಾಣ್ತಾ ಇತ್ತು ಅಂತ ಸಾವರ್ಕರ್ ಹೇಳ್ತಾರೆ. ಮುಬಾರಕ್ಗೆ ಗೊತ್ತೇ ಇರಲಿಲ್ಲ ಈ ಖುಸ್ರು ಖಾನ್ ಮತ್ತು ದೇವಲಾದೇವಿ ಒಂದಾಗಿ ಹೋಗಿದ್ದಾರೆ. ಇಬ್ಬರ ಮನಸ್ಸಿನಲ್ಲೂ ಇದ್ದಿದ್ದ ಅದೇ ಬೆಂಕಿ. ಎಷ್ಟು ಚೆನ್ನಾಗಾಯ್ತು ಅಂತಂದ್ರೆ, ಇವರ ಈ ದೈಹಿಕ ವಾಂಛೆಗಳನ್ನೇ ಬಳಸಿಕೊಂಡು ಖುಸ್ರು ಖಾನ್ ಬಹಳ ಬೇಗ ಎತ್ತರಕ್ಕೆ ಬೆಳೆದ, ಬಹಳ ಬೇಗ ಮುಬಾರಕಿಗೆ ಬೇಕಾದಂಥ ವ್ಯಕ್ತಿಯಾದ. ಮುಬಾರಕ್ ಏನ್ ಮಾಡಿದ, ಅವನನ್ನ ದಕ್ಷಿಣದ ದಂಡಯಾತ್ರೆಗೆ ಅಂತ ಕಳಿಸಿಕೊಟ್ಟ. ಆ ದಂಡಯಾತ್ರೆಗೆ ಹೋದವನು ಏನ್ ಮಾಡಿದ ಗೊತ್ತಾ, ಇಲ್ಲಿದ್ದ ಎಲ್ಲ ಹಿಂದೂ ರಾಜರುಗಳ ಜೊತೆ ಒಪ್ಪಂದ ಮಾಡಿಕೊಂಡು ಒಂದು ದಿನ ಕೇಂದ್ರದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪಿಸುವಂತ ಕಾಲ ಬರುತ್ತೆ, ಅದು ನೀವೆಲ್ಲರೂ ನನ್ನ ಜೊತೆ ನಿಲ್ಲಬೇಕು ಅಂತ ಎಲ್ಲರೂ ಒಪ್ಪಂದ ಮಾಡಿಕೊಂಡು ಬಂದ ಅಂತ ಹೇಳ್ತಾರೆ. ಹಂಗೆ ಬಂದವನು ಏನ್ ಮಾಡಿದ್ದಂತೆ ಗೊತ್ತಾ,
ಅವನು ದಕ್ಷಿಣಕ್ಕೆ ಹೋದಾಗ ಈ ಉತ್ತರದಲ್ಲಿರುವಂಥ ಕೆಲವು ಮುಸಲ್ಮಾನರು ಮುಬಾರಕಿಗೆ ಆಪ್ತರಾಗಿದ್ದವರು ಇವನ ಬಗ್ಗೆ ಕಿವಿ ತುಂಬಲಿಕ್ಕೆ ಶುರು ಮಾಡಿದ್ರು. ಅವನೇನೋ ಪಿತೂರಿ ನಡೆಸ್ತಾ ಇದ್ದಾನೆ, ಅವನಲ್ಲಿನ ಸಂಪತ್ತನ್ನು ತೆಗೆದುಕೊಂಡು ಲೂಟಿ ಮಾಡ್ಕೊಂಡು ಓಡೋಗ್ಬಿಟ್ಟಿದ್ದಾನೆ, ಯಾವ ಕಾರಣಕ್ಕೂ ಅವನು ಬಿಡಬಾರದು ಅಂತೆಲ್ಲ ಹೇಳ್ತಾ ಇದ್ರೆ ಇಲ್ಲಿ ಏನೇನು ನಡೀತಾ ಇದೆ ಅಂತ ದೇವಲಾದೇವಿ ರೆಗ್ಯುಲರ್ ವಿಷಯವನ್ನು ಮುಟ್ಟಿಸ್ತಿದ್ರು. ಅವನೇನ್ ಮಾಡ್ದ, ಒಂದಿನ ಇದ್ದಕ್ಕಿದ್ದಂತೆ ದಕ್ಷಿಣದಿಂದ ತೆಗೆದುಕೊಂಡು ಬಂದ ಸಂಪತ್ತಿನೊಂದಿಗೆ ದೆಹಲಿಗೆ ಹಾಜರಾಗ್ಬಿಟ್ಟ. ಯಾವಾಗ ದೆಹಲಿಗೆ ಹಾಜರಾದ್ನೋ ಮುಬಾರಕಿಗೆ ಬಹಳ ಸಂತೋಷ ಆಯ್ತು. ನೋಡಿ ನನ್ನ ಆಪ್ತ ಬಂಟ ಹೇಗಿದ್ದಾನೆ ಅಂತ ಅವನನ್ನ ಹೊಗಳಿದ, ಅಟ್ಟಕ್ಕೇರಿಸಿದ. ಕೊನೆಗೆ ಏನ್ ಮಾಡಿದ, ಈ ನಾಡಿನಲ್ಲಿ ಪ್ರಮುಖವಾದ ಜವಾಬ್ದಾರಿ ನಿನಗೆ ಅಂತ ದೊಡ್ಡ ಜವಾಬ್ದಾರಿ ನಮಗೆ ಬಿಟ್ಕೊಡ್ಲಾಯ್ತು. ಆ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದ ಖುಸ್ರು ಖಾನ್ ಏನ್ ಮಾಡಿದ, ತನ್ನ ಎಲ್ಲ ಆಪ್ತ ಹಿಂದೂಗಳನ್ನ ಯಾರ್ಯಾರು ಮುಸಲ್ಮಾನರಾಗಿ ಕನ್ವರ್ಟ್ ಆಗಿದ್ರು, ಒಳಗೆ ಹಿಂದುತ್ವದ ಆ ಬೆಂಕಿಯನ್ನು ಉರಿಸ್ಕೊಂಡು ಕೂತಿದ್ರು, ಅವರನ್ನೆಲ್ಲ ಹತ್ತಿರಕ್ಕೆ ಕರ್ಕೊಂಡು ಕೂರಿಸ್ಕೊಂಡ. ಪ್ರಮುಖವಾದ ಆಯಕಟ್ಟಿನ ಜಾಗಗಳಿಗೆ ಕರೆದು ಕೂರಿಸಿದ. ಯಾರಿಗೂ ಗೊತ್ತಾಗ ಮುಂಚೆ ಈ ಕೆಲಸವನ್ನು ಮಾಡಿದ. ದೂರದಿಂದ ನೋಡ್ಲಿಕ್ಕೆ ಎಲ್ಲರೂ ಮುಸಲ್ಮಾನರೇ, ಒಳಗಿದ್ದ ಹಿಂದುತ್ವದ ಬೆಂಕಿ ಯಾರಿಗೆ ಗೊತ್ತು? ಖುಸ್ರು ಖಾನ್ ಒನ್ ಫೈನ್ ಡೇ ಸರಿಯಾದ ಸಮಯವನ್ನು ನೋಡಿ ಮುಬಾರಕಿಗೆ ಹೇಳ್ದ, ನನ್ನ ಜೊತೆ ಕೆಲವು ಹಿಂದೂಗಳಿದ್ದಾರೆ, ಮತಾಂತರವಾಗಬೇಕು ಅಂತಿದ್ದಾರೆ, ಎಲ್ಲರ ಮುಂದೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವರಿಗೆ, ಸುಲ್ತಾನರ ಎದುರಿಗೆ ಬಂದು ಆಗ್ತಾರೆ ಅಂತ ಒಪ್ಪಿಸಿ 100-150 ಜನರನ್ನ ಅರಮನೆಗೆ ಕರ್ಕೊಂಡು ಬಂದು ಎಲ್ಲ ಕಡೆ ತನ್ನದೇ ಭಟರನ್ನು ನಿಲ್ಲಿಸಿಕೊಂಡು ಒನ್ ಫೈನ್ ಡೇ ಅದೇ ಮುಬಾರಕನ ಹತ್ಯೆ ಮಾಡಿ ತಾನು ಅಧಿಕಾರಕ್ಕೆ ಬಂದು. ದೇವಲಾದೇವಿ ಈಗ ಖುಸ್ರು ಖಾನರ ಹೆಂಡತಿ. ಆದರೆ ನಾನಿದನ್ನ ಬಹಳ ಸಂತೋಷದಿಂದ ಹೇಳ್ತೀನಿ. ದೇವಲಾದೇವಿ ಅಕಸ್ಮಾತ್ ಹಾಗೇ ಆಗಿದ್ದಿದ್ರೆ ಅದರ ಆನಂದ ಎಷ್ಟು ಅಂತಂದ್ರೆ, ಅವಳೀಗ ಹಿಂದೂವಾಗಿ ಮರಳಿ ಬಂದ ನಂತರ ದೇವಲಾದೇವಿಯನ್ನು ಆತ ಸ್ವೀಕಾರ ಮಾಡಿದ ರೀತಿ ಇದೆಯಲ್ಲ, ಇಬ್ರು ತಮ್ಮನ್ನು ತಾವು ಹಿಂದೂ ಅಂತ ಕರೆದುಕೊಂಡು ಹೊರಗಡೆ ಎಲ್ಲೂ ಹಿಂದುತ್ವದ ಛಾಪನ್ನು ತೋರದೆ ನಿಧಾನವಾಗಿ ಪೂಜೆ ಪುರಸ್ಕಾರಗಳಿಗೆ ಬೇಕಾಗಿರುವಂಥ ವ್ಯವಸ್ಥೆನೆಲ್ಲ ಮಾಡಿ, ಯಾವ ಹಿಂದೂಗಳ ಆತ್ಮಸ್ಥೈರ್ಯ ಕುಸಿದು ಹೋಗಿತ್ತೋ ಅದನ್ನು ಪುನರ್ ಪ್ರತಿಷ್ಠಾಪಿಸುವಂತ ಕೆಲಸವನ್ನ ಆ ಖುಸ್ರು ಖಾನ್ ಮಾಡಿದ್ನಲ್ಲ. ಇಡೀ ದೇಶದಲ್ಲಿ ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಖುಸ್ರು ಖಾನ್ನ ಬಗ್ಗೆ ಉಲ್ಲೇಖ ಇಲ್ಲ. ಎಲ್ಲ ಮುಸಲ್ಮಾನ್ ಇತಿಹಾಸಕಾರರು ಖುಸ್ರು ಖಾನ್ನ ಕೆಟ್ಟದಾಗಿ ಬೈತಾರೆ. ಅವನೊಬ್ಬ ಅನಿಷ್ಟವಾದ ವ್ಯಕ್ತಿ, ಅವನು ಹಾಗಿದ್ದ ಹೀಗಿದ್ದ ಅಂತ ಬೈತಾರೆ. ಮುಸಲ್ಮಾನ್ ಇತಿಹಾಸಕಾರರು ಕೆಟ್ಟದಾಗಿ ಬೈತಾರೆ ಅಂತಂದ್ರೆ ಅವನಲ್ಲಿ ನಮಗೂ ಬೇಕಾಗಿರೋದು ಒಳ್ಳೆಯದೇನೋ ಇದೆ ಅಂತ ಅರ್ಥ ಅಲ್ಲ. ಯಾವ ಇತಿಹಾಸಕಾರರು ಅದನ್ನು ಡಿಕೋಡ್ ಮಾಡುವಂತ ಪ್ರಯತ್ನ ಮಾಡಲಿಲ್ಲ. ಆದ್ರೆ ಇದನ್ನು ಯಾರಾದ್ರೂ ಹೇಳಿದ್ರೆ ಇದು ಇತಿಹಾಸದಲ್ಲಿ ಇಲ್ಲದೆ ಇರುವಂತ ಸಂಗತಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇತಿಹಾಸಕಾರ ಇದನ್ನು ಹೇಳಿಲ್ಲ. ನಾನು ಈ ದೇಶದ ಇತಿಹಾಸಕಾರ ಎಂತವರು ಅಂತ ಮುಂದೆ ನಿಮ್ಗೆ ಹೇಳ್ತೀನಿ. ಆದ್ರೆ ಗೊತ್ತಿರಲಿ ಮಿತ್ರೇ, ಅಲ್ಲಾವುದ್ದೀನ್ ಖಿಲ್ಜಿ ಎಂಥ ಕಾಮಾಂಧನಾಗಿದ್ದ ಅಂತಂದ್ರೆ, ರಾಣಾ ಭೀಮಸಿಂಗನ ಪತ್ನಿ ಪದ್ಮಿನಿಯ ಹೆಸರು ನಿಮ್ಗೆಲ್ಲ ಗೊತ್ತಿರುವಂಥದ್ದು. ಸಿಂಹಳದ ರಾಜ, ರಜಪೂತರ ರಾಜನ ಮಗಳು ಆಕೆ ಮದುವೆ ಆಗಿದ್ದವನು. ಅವಳನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಣಾ ಭೀಮಸಂಗನ ಮೇಲೆ ಏರಿವನು. ಮೊದಲನೇ ಯುದ್ಧದಲ್ಲಿ ರಾಣಾ ಭೀಮಸಂಗನ ಸೈನಿಕರು ಅವನನ್ನು ಸೋಲಿಸಿದ್ರು. ಆದ್ರೆ ಎರಡನೇ ಬಾರಿ ಮತ್ತೆ ಯುದ್ಧ ಮಾಡಲಿಕ್ಕೆ ಬಂದ, ಸೋಲಿಸಿದಾಗ ಕೊಂದು ಮುಗಿಸುವಂತ ಪರಿಪಾಠ ಭಾರತೀಯರು ಇಟ್ಕೊಳ್ಳದೆ ಇದ್ದಿದ್ದರಿಂದ ಎರಡನೇ ಬಾರಿ ದಾಳಿ ಮಾಡಿದ. ಎರಡನೇ ಬಾರಿ ದಾಳಿ ಮಾಡಿ ಏನ್ ಮಾಡಿದ ಗೊತ್ತಾ? ಎರಡನೇ ಬಾರಿ ದಾಳಿ ಮಾಡಿ ರಾಣಿ ಪದ್ಮಿನಿಯನ್ನ ತನಗೆ ಒಪ್ಪಿಸಿದ್ರೆ ತಾನು ರಾಜನನ್ನು ಬಿಡ್ತೀನಿ ಅಂತ ಹೇಳಿ ಘನಘೋರ ಯುದ್ಧದಲ್ಲಿ ರಾಜನನ್ನು ಕೊಲ್ಲಲಾಯಿತು. ರಾಣಿ ಪದ್ಮಿನಿಯನ್ನ ತಾನು ಭೋಗಿಸುವಂತ ವಾಸನೆಯಿಂದ ಧಾವಿಸಿ ಬಂದಂತ ಅಲ್ಲಾವುದ್ದೀನ್ ಖಿಲ್ಜಿಗೆ ಅಗ್ನಿಯನ್ನು ಹೊತ್ತಿಸಿ ತನ್ನನ್ನೇ ತಾನು ಆಹುತಿ ಮಾಡಿಕೊಂಡಂತ ರಾಣಿ ಪದ್ಮಿನಿ ಸಿಗಬೇಕಾದಂತ ಪರಿಸ್ಥಿತಿ. ಮಿತ್ರ, ರಾಣಿ ಪದ್ಮಿನಿಯ ಈ ಹೋರಾಟ ಇದೆಯಲ್ಲ, ಭಾರತದ ಇತಿಹಾಸದ ಅಪ್ರತಿಮವಾದ ಸಂಗತಿ. ಆಕೆ ಒಬ್ಬಳೇ ಅಂತಲ್ಲ, ಅನೇಕರು ಈ ತರದ ತಮ್ಮ ಜೀವವನ್ನ ಕೊಟ್ಟಿದ್ದಾರೆ. ಇದನ್ನ ಜೀವಹರ ಅಂತ ಕರೀತಾರೆ. ಆನಂತರದ ದಿನಗಳಲ್ಲಿ ಜೌಹರ್ ಪದ್ಧತಿ ಅಂತ ಕರೆಯಲ್ಪಡ್ತು. ತನ್ನನ್ನು ತಾನು ಜೀವಹರಣ ಮಾಡ್ಕೊಳ್ಳೋದು. ಯಾಕೆ ಜೀವಹರಣ ಮಾಡ್ಕೊಳ್ಳೋದು ಅಂತ ಅನೇಕರು ಪ್ರಶ್ನೆ ಮಾಡ್ತಿರಲ್ಲ, ಅಂಥವರಿಗೆ ದೇವಲಾದೇವಿ ಒಂದು ಒಳ್ಳೆ ಉದಾಹರಣೆ. ಒಬ್ಬ ಪತಿಯನ್ನ ಜೀವಮಾನ ಪರ್ಯಂತ ಅವನು ಸತ್ತ ನಂತರವೂ ಕೂಡ ಅವನು ನೆನಪಲ್ಲೇ ಕಳೆಯುವಂತ ಭಾರತೀಯ ಹಿಂದೂ ಹೆಣ್ಣು ಮಗಳಿಲ್ಲಿ, ಮತ್ತು ಗಂಡನನ್ನ ಕೊಂದು ಆ ಹೆಂಡತಿಯನ್ನ ತನ್ನ ಜನಾನಕ್ಕೆ ಸೇರಿಸುವಂತ ಮಂದಿಯಲ್ಲಿ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು ಅಂತ. ಘಿಯಾಸುದ್ದೀನ್ ತುಘಲಕ್ ಅಂತಂದಿದ್ದ. ಘಿಯಾಸುದ್ದೀನ್, ಆ ಘಿಯಾಸುದ್ದೀನ್ ಹೇಗಿದ್ದ ಗೊತ್ತೇನು? ಅವನ ಜನಾನದಲ್ಲಿ ಮುಸಲ್ಮಾನ್ ಇತಿಹಾಸಕಾರರು ಹೇಳ್ತಾರೆ, ಜನಾನ ಅಂತಂದ್ರೆ ಅಂತಃಪುರ ಇದ್ದಂತೆ. ಅವನ ಅಂತಃಪುರದಲ್ಲಿ 16,000 ಜನ ಇದ್ರಂತೆ. 16,000 ಜನ ಅಂತ ಹೇಳುವಾಗ ಕೆಲವು ಇತಿಹಾಸಕಾರರು ಹೇಳ್ತಾರೆ ಮಿನಿಮಮ್ 10,000 ಜನರಾದ್ರೂ ಅವನ ಅಂತಃಪುರದಲ್ಲಿ ಇದ್ರು ಅಂತ. ಈ 10,000 ಜನ ಯಾರು?
ಯಾವುದೋ ಜಮೀನ್ದಾರನ ಮಗಳು, ಊರಿನ ಯಾವುದೋ ಹಿರಿಯರ ಮಗಳು. ಎಲ್ಲಿಯವರೆಗೂ ಇವರ ಅಟಾಟೋಪ ಇತ್ತು ಅಂತಂದ್ರೆ, ನಾನು ಈಗಲೂ ಯಾರಿಗಾದ್ರೂ ರಾಜಸ್ಥಾನದವರು ಯಾರಿಗಾದ್ರೂ ಪರಿಚಯ ಇದ್ರೆ ಪ್ರಾಬಬ್ಲಿ ಗುಜರಾತ್ನಲ್ಲಿ ಈಗ ಹಂಗಿರ್ಲಿಕ್ಕಿಲ್ಲ, ರಾಜಸ್ಥಾನದಲ್ಲಂತೂ 100% ಇದೆ. ಹೇಗೆ ಗೊತ್ತೇನು, ಮದುವೆ ನಡೆಯುವಾಗ ಹುಡುಗಿಯ ಮನೆ ಕಡೆಯವರು ಮದುವೆ ಮಾಡ್ತಾರೆ, ಹುಡುಗನ ಮನೆ ಕಡೆಯವರು ಹುಡುಗಿ ಮನೆಯವರೆಗೂ ಬರೋದಿಲ್ಲ. ಅವರೆಲ್ಲರೂ ಊರಾಚೆ ಇರ್ತಾರೆ, ಬರೀ ಹುಡುಗ ಮಾತ್ರ ಹುಡುಗಿ ಮನೆಗೆ ಬರ್ತಾನೆ. ಮದುವೆ ನಡೆಯುತ್ತೆ, ಹುಡುಗಿ ಮನೆ ಕಡೆಯವರು ಎಲ್ಲರೂ ಕೂತಿರ್ತಾರೆ, ಬಹುತೇಕ ಹೆಣ್ಣು ಮಕ್ಕಳೇ. ಹುಡುಗ ಒಬ್ಬನೇ ಗಂಡು ಪಿಂಡ, ಇನ್ಯಾರು ಇರೋದಿಲ್ಲ. ಮದುವೆ ಹೇಗೆ ನಡೆಯುತ್ತೆ ಅಂತಂದ್ರೆ, ಹುಡುಗ ನಗುವಂತೆಯೂ ಇಲ್ಲ, ಸೀರಿಯಸ್ ಆಗಿ ಕೂತಿರ್ಬೇಕು. ಅಕ್ಕಪಕ್ಕದಲ್ಲಿ ಕೂತಿರುವಂತ ಹೆಣ್ಮಕ್ಳು ತಮಾಷೆ ಮಾಡ್ತಾ ಕೂತಿರ್ತಾರೆ, ನಗುವಂತಿಲ್ಲ. ನಾನು ನನ್ನ ಮಿತ್ರನೊಬ್ಬರು ಮದುವೆ ಆದಾಗ ಕೇಳಿದೆ, ನಗೋದು ಇಲ್ವೋ ನೀವು ಯಾರು ಅಂತ ಕೇಳಿದ್ರೆ ಏನಂತ ಗೊತ್ತಾ, ನಕ್ರೆ ಆ ಹುಡುಗಿಗೆ ಹೇಳ್ತಾರಂತ. ಎಂತ ಗಂಡ ಸಿಕ್ಬಿಟ್ಟ ನಿನಗೆ, ಒಬ್ಬ ವೀರನನ್ನ ಮದುವೆ ಆಗೋದು ಬಿಟ್ಟು ಇಂಥ ಹೇತ್ಲಾಂಡಿಗೆ ಮದುವೆ ಆಗಿದೆಯಾ ಅನ್ನೋ ತರ ಮಾತನಾಡ್ತಾರೆ ಅಂತ ನಗದೆ ಸೀರಿಯಸ್ ಆಗಿ ಕೂತ್ಕೋಬೇಕು. ಮದುವೆ ನಡೆಯೋದೇ ಹಿಂಗೆ. ಕೊನೆಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾರೆ ಗೊತ್ತಾ, ಆ ಗಂಡು ಹುಡುಗಿಯ ಕೈಯಲ್ಲಿ ಹಿಡ್ಕೋತಾನೆ, ಇನ್ನೊಂದು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೋಗ್ತಿರ್ತಾನೆ. ಮದುವೆಗೆ ಹೋಗ್ತಿದ್ದೀರೋ ಯುದ್ಧಕ್ಕೆ ಹೋಗ್ತಿದ್ದೀರೋ? ಆಮೇಲೆ ಇತಿಹಾಸ ನೋಡಿದ್ಮೇಲೆ ಗೊತ್ತಾಯ್ತು, ಎಲ್ಲಿ ಮದುವೆಯ ಸಂಭ್ರಮ ಕಾಣ್ತಿತ್ತೋ ಅಲ್ಲಿ ಮುಸಲ್ಮಾನ್ ಸುಲ್ತಾನರು ಆಕ್ರಮಣ ಮಾಡಿ, ಅವರ ಸೈನಿಕರು, ಸುಲ್ತಾನರೇ ಬೇಕು ಅಂತಿಲ್ಲ, ಆಕ್ರಮಣ ಮಾಡಿ ಇನ್ನೂ ಮದುವೆ ಆಗದ ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಹೋಗ್ತಿದ್ರು. ತುಂಬಾ ಚೆನ್ನಾಗಿದ್ರೆ ರಾಜನ ಜನಾನಕ್ಕೆ ಹೋಗ್ತಿದ್ರು, ಇಲ್ಲ ಅಂತಂದ್ರೆ ಯಾರನ್ನೋ ಸೈನಿಕ ಅವರನ್ನ ಹಂಚಿಕೊಂಡು ಬಿಡ್ತಿದ್ದ. ಏನವಸ್ಥೆ ಮಿತ್ರ, ಇದು ಭಾರತದಲ್ಲಿ ಮಾತ್ರ ಮಾಡಿದ್ರು ತಿಳ್ಕೊಳ್ಬೇಡಿ. ಇಸ್ಲಾಂ ಹುಟ್ಟಿದಾಗಲಿಂದಲೂ ಹೀಗೆ ಇದೆ. ಆರಂಭದ ಯುದ್ಧಗಳಲ್ಲೂ ಕೂಡ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಯುದ್ಧ ಮುಗಿದ ನಂತರ ಸಿಗುವ ಹೆಣ್ಣುಗಳನ್ನ ಡಿವೈಡ್ ಮಾಡ್ಕೊಳ್ತಿದ್ರು. ಈಗಲೂ ಕೂಡ ಇದು ಜೀರ್ಣ ಆಗೋದಿಲ್ಲ ನಮಗೆ, ಬಟ್ ಇದು ಹಿಸ್ಟ್ರಿ. ಯಾರ್ಯಾರು ಭಾರತದ ಕುರಿತಂತೆ ಅಬದ್ಧದ ಹಿಸ್ಟ್ರಿಯನ್ನು ಬರೆದಿದ್ದಾರೋ ಅವರು ಕೂಡ ಮುಸಲ್ಮಾನರ ಬಗ್ಗೆ ಬರಿಬೇಕಾದಾಗ ಹೀಗಿದ್ರು ಅಂತ ಬರೀತಾರೆ. ಭಾರತ ಈ ತರದ ಭಯಾನಕ ದಿನಗಳನ್ನ ಕಂಡಿದೆ. ನಾನು ಈಗಲೂ ಅಂದ್ಕೊಳ್ತೀನಲ್ಲ, ನಾವು ಅಟಕ್ಕನ್ನು ದಾಟಿ ಹೋಗಬಾರ್ದು, ನಾವು ಸಿಂಧೂ ನದಿಯನ್ನು ದಾಟಿ ಹೋಗಬಾರ್ದು, ಹೋದ್ರೆ ಅದು ತಪ್ಪಾಗುತ್ತೆ ಅಂತ. ಯಾಕೆ ನಮ್ಮವ್ರು ರಿಸ್ಟ್ರಿಕ್ಷನ್ ಮಾಡಿದ್ರು ಅಂತಂದ್ರೆ, ಇಂಥ ಕ್ರೂರಿಗಳಿರುವಂತ ಜನಕ್ಕೆ ಹೋಗಬೇಡಿ, ಜನರ ಜಾಗದಲ್ಲಿ ಹೋಗಬೇಡಿ ಅಂತ ನಮ್ಮವ್ರು ರಿಸ್ಟ್ರಿಕ್ಷನ್ ಮಾಡಿಟ್ಟಿದ್ದು ಈ ಕಾರಣಕ್ಕೆ ಅಂತ ನನಗೆ ಬರೀ ಅನ್ಸುತ್ತೆ. ಯಾಕೆ ಹಂಗೆ ಮಾಡಿದ್ರು ಅಂತ ಕೆಲವೊಂದ್ಸಲ ಕೋಪದಿಂದ ಕೇಳಬೇಕು ಅನ್ಸುತ್ತೆ. ಆದ್ರೆ ಇವತ್ತಿಗೂ ನಾವು ಹೇಗಿದ್ದೀವಿ ಅಂತಂದ್ರೆ, ಒಂದೇ ಜನಾಂಗದ ಜನ ಒಂದ್ ಕಡೆ ಇದ್ರೆ ಅದೊಂದು ಮಿನಿ ಪಾಕಿಸ್ತಾನ ಕಣೋ, ಆ ಕಡೆ ಹೋಗ್ಲೇಬೇಡ ಅಂತ ಈಗಲೂ ಮಾತನಾಡ್ತೀವಲ್ಲ ನಾವು. ನಮ್ಮ ಮುಂದಿನ ಪೀಳಿಗೆಯವರು ಈ ಪ್ರಶ್ನೆ ನಮ್ಮನ್ನು ಕೇಳಿದ್ರೆ ಅಲ್ಲಿ ಯಾಕೆ ಹೋಗ್ಬೇಡಿ ಅಂತ ಹೇಳಿದ್ರು ಅಂತ ನಮ್ಗೆ ಅರ್ಥವೇ ಆಗ್ತಿರ್ಲಿಲ್ಲ ಅಂತಂದ್ರೆ ನಮಗ್ ಮಾತ್ರ ಗೊತ್ತಾಗುತ್ತೆ, ಮುಂದಿನ ಪೀಳಿಗೆಯವ್ರಿಗೆ ಗೊತ್ತಾಗೋದಿಲ್ಲ. ಈ ತರದ ಪರಿಸ್ಥಿತಿ ಆವತ್ತಿನ ದಿನಗಳಲ್ಲಿ ಇತ್ತು ಅಂತ. ನಾನು ಭಾರತದ ಕರಾಳು ಯುಗ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಸ್ತ್ರೀಯರನ್ನ ಮಾರಾಟದ ವಸ್ತುಗಳಾಗಿ ನೋಡಿದ್ರು ಈ ದೇಶಕ್ಕೆ ಬಂದಂತ ಮುಸಲ್ಮಾನರು. ಮಾರಾಟದ ವಸ್ತುಗಳು ಅಂದ್ರೆ ಹೇಗೆ ಗೊತ್ತಾ ಮಿತ್ರರೇ, ಅರಬ್ಬರ ಸಂತೆಗಳಲ್ಲಿ ಭಾರತದ ಹೆಣ್ಣು ಮಕ್ಕಳನ್ನ ಸಂತೆಯ ವಸ್ತುಗಳಂತೆ ನಿಲ್ಲಿಸಿ ಮಾರಾಟ ಮಾಡಲಾಗ್ತಿತ್ತು. ಆರಂಭದಲ್ಲಿ ಭಾರತದ ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಬೇಡಿಕೆ ತುಂಬಾ ಇತ್ತು, ಹೀಗಾಗಿ ಮಾರಾಟ ಆಗ್ತಿತ್ತು. ಆಮೇಲೆ ಸಂಖ್ಯೆ ಜಾಸ್ತಿ ಆದ್ಮೇಲೆ ಕೊಂಡುಕೊಳ್ಳೋರು ಯಾರು? ಅದಕ್ಕೆ ಏನ್ ಮಾಡ್ತಿದ್ರಂತೆ ಗೊತ್ತಾ, ನಾನು ದಾಖಲೆಯಿಂದ ಆಧಾರಬದ್ಧವಾಗಿ ಹೇಳ್ತಿದ್ದೀನಿ, ಅವರ ಬಟ್ಟೆಗಳನ್ನು ಬಿಚ್ಚಿಸಿ ನಗ್ನವಾಗಿ ನಿಲ್ಲಿಸ್ತಿದ್ರು. ಕೊಂಡುಕೊಳ್ಳೋರು ಹೇಗೆ ದನಗಳನ್ನು ಮುಟ್ಟಿ ನೋಡ್ತಾರೋ ಹಾಗೆ ಆ ಹೆಣ್ಣು ಮಕ್ಕಳ ಮರ್ಮಾಂಗಗಳನ್ನು ಮುಟ್ಟಿ ನೋಡಿ ಅದಕ್ಕೆ ದುಡ್ಡು ಬೋಲಿ ಹಾಕ್ತಿದ್ರು, ಹರಾಜು ಕೊಡ್ತಿದ್ರು. ಕೊನೆಗೆ 2 ದಿರ್ಹಮ್ಸ್ ಕೊಟ್ಟಿದ್ರು, 2 ದಿನಾರ್ ಕೊಟ್ಟಿದ್ರು, ಸಾಕು, ಇವಳನ್ನು ಕರ್ಕೊಂಡು ಹೋದ್ರೆ ಸಾಕು ಅನ್ನೋ ಮಟ್ಟಿಗೆ, ಅಷ್ಟರ ಮಟ್ಟಿಗೆ ಈ ದೇಶದ ಹೆಣ್ಣು ಮಕ್ಕಳು ಅರಬ್ಬರ ನಾಡಿನಲ್ಲಿ ಫ್ಲಡ್ ಆದರು. ಅಕ್ಬರ್ ಒಂದು ಮೀನಾ ಬಜಾರ್ ಇತ್ತು, ಇದಕ್ಕೆ ಅಕ್ಬರ್ನೇ ತಗೊಳ್ಳೋಣ ಅನ್ನಿಸ್ತು ನನಗೆ. ಒಬ್ಬೊಬ್ಬರನ್ನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಹೇಗಿತ್ತು ಅಂತ. ಅಕ್ಬರ್ನ ಮೀನಾ ಬಜಾರ್ ಡೆಲ್ಲಿಗಿತ್ತು. ಮೀನಾ ಬಜಾರ್ ಅಂತಂದ್ರೆ ಏನು ಗೊತ್ತಾ, ನೀವು ಇತಿಹಾಸದ ಪುಸ್ತಕಗಳು ನೋಡೋ ಬಹಳ ಚಿತ್ರ ಇದೆ. ಎಲ್ಲರೂ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿನ ಸ್ಟಾಲ್ಗಳನ್ನು ನಿಲ್ಲಿಸಬೇಕಿತ್ತು. ಅಕ್ಬರ್ ಕದ್ದು ಮುಚ್ಚಿ ಬರ್ತಿದ್ದ, ಯಾವಾಗ ಬರ್ತಿದ್ದೋ ಗೊತ್ತಾಗ್ತಿರ್ಲಿಲ್ಲ. ಅಕ್ಬರ್ ಕೆಲವೊಂದ್ಸಲ ಹೆಣ್ಣಿನ ವೇಷ ಹಾಕೊಂಡು ಬರ್ತಿದ್ದ ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಅವನು ಬಂದು ಯಾರ್ಯಾರು ತುಂಬಾ ಚೆನ್ನಾಗಿದ್ದಾರೋ ಅಂತ ತನ್ನ ಜೊತೆ ಇದ್ದವ್ರಿಗೆ ಗುರುತು ಮಾಡಿಟ್ಟು ಹೋಗ್ತಾ ಇದ್ದ, ಅವ್ರನ್ನ ರಾತ್ರಿ ಕರ್ಕೊಂಡು ಬಂದು ಅಕ್ಬರ್ ಜೊತೆ ಬಿಡಬೇಕಿತ್ತು. ಅದಕ್ಕೆ ಮೀನಾ ಬಜಾರ್. ಬಹಳ ಸಂಕಟದ ಸಂಗತಿಗಳು, ಕೇಳೋದು ಬಹಳ ಕಷ್ಟ. ಇದು ಹೆಣ್ಣು ಮಕ್ಕಳೊಂದಿಗೆ ಅವ್ರು ನಡ್ಕೊಳ್ತಿದ್ದ ರೀತಿ.
ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಯಾವುದು ಅತ್ಯಂತ ಕೆಡುಕಿನ ಸಂಗತಿಗಳು, ಯಾವುದು ಈ ದೇಶದ ಜನಕ್ಕೆ ಯಾವತ್ತೂ ಗೊತ್ತಿರಲಿಲ್ವೋ ಅವೆಲ್ಲವೂ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಆಯಿತು. ಇವರ ಕಾಲದಲ್ಲಿ ಹೆಂಗೆ ನಡೀತು ಗೊತ್ತಾ ಮಿತ್ರರೇ? ಯಾರ್ಯಾರಿಗೆ ಗುಲಾಮನನ್ನ ಇಟ್ಟುಕೊಳ್ಳುವಂತ ಸಾಮರ್ಥ್ಯ ಇರಲಿಲ್ವೋ ಅವನಿಗೂ ಒಬ್ಬ ಹಿಂದೂ ಗುಲಾಮ ಸಿಕ್ಕಿದ. ಯಾರ್ಯಾರಿಗೆ ಮದುವೆ ಆಗಲಿಕ್ಕೆ ಒಬ್ಬ ಮುಸ್ಲಿಂ ಹೆಣ್ಮಕ್ಳು ಸಿಗ್ತಿರ್ಲಿಲ್ವೋ ಅವನಿಗೆ 4 ಹಿಂದೂ ಹೆಣ್ಮಕ್ಳು ಸಿಗ್ಲಿಕ್ಕೆ ಶುರುವಾಯಿತು. ಅವನು ತನ್ನ ಮನೆಯಲ್ಲಿ ಒಂದು ಮಿನಿ ಜನಾನ ಮಾಡ್ಕೊಳ್ಬಹುದಾಗಿರುವಂತ ವ್ಯವಸ್ಥೆನ, ಸ್ವಲ್ಪ ದುಡ್ಡಿದ್ರೆ ಅಂತೂ ಏನ್ ಬೇಕಿದ್ರು ಮಾಡ್ಬೋದು, ಯಾರು ಬೇಕಿದ್ರು ಪಡ್ಕೋಬಹುದು ಎನ್ನುವಂತ ವ್ಯವಸ್ಥೆ ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ ಭಾರತದಲ್ಲಿ ನಿರ್ಮಾಣ ಆಯಿತು. ಈ ದೇಶದ ಹಿಂದೂಗಳು ಅದನ್ನು ಅನುಭವಿಸಿದ್ರು ಅಂತ ನೆನಪು ಮಾಡಿಕೊಡ್ತಿದ್ದೀನಿ ಅಷ್ಟೇ. ಆದರೆ ಈ ಕರಾಳ ಯುಗ ಇಲ್ಲಿಗೆ ಮುಗಿಲಿಲ್ಲ, ಹಿಂದೂಗಳ ನರಮೇಧ ಆಯಿತು. ನಾನಿಲ್ಲಿ ತೋರಿಸಿರುವಂಥ ಚಿತ್ರ ಸಾಧಾರಣವಾಗಿ ತೈಮೂರ್ ಲಂಗ್ ಅನ್ನೋದು ಅಂತ ಕರೀತಾರೆ. ತೈಮೂರ್ ಲಂಗ್ ಆಕ್ರಮಣ ಮಾಡಿದ್ದು ನಮ್ಮ ಮೇಲೆ ಮಾತ್ರ ಅಲ್ಲ, ಅವನು ಎಂಥ ಭಯಾನಕವಾದ ಆಕ್ರಮಣಕಾರ ಅಂತಂದ್ರೆ ಯುದ್ಧದಲ್ಲಿ ಈ ಮಿಡತೆಯ ಹಿಂಡುಗಳಂತೆ ಧಾವಿಸ್ತಾ ಇದ್ದ, ತನ್ನ ತಂಡವನ್ನು ಕರ್ಕೊಂಡು ಎಲ್ಲವನ್ನೂ ಧ್ವಂಸಗೊಳಿಸ್ತಾ ಇದ್ದ. ಆ ಪರಿಯ ಶಕ್ತಿ ಇದ್ದಂಥವನು. ಅದರ ಜೊತೆಗೆ ಮಧ್ಯ ಒಂದು ಹಂತದಲ್ಲಿ ಇಸ್ಲಾಮಿಗೆ ಕನ್ವರ್ಟು ಆಗಿದ್ದ. ಅವನು ಇಸ್ಲಾಮಿಗೆ ಕನ್ವರ್ಟ್ ಆಗೋಕ್ಕಿಂತ ಮುಂಚೆ ಅರಬರನ್ನೆಲ್ಲ ಧೂಳಿಪಟ ಮಾಡಿದವನು. ಈಗ ಇಸ್ಲಾಮಿಗೆ ಕನ್ವರ್ಟ್ ಆದ ನಂತರ ಅವನ ಕನಸಿತ್ತು ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ. ಆಗ ಭಾರತದಲ್ಲಿ ಸೈಯದ್ಗಳು ಲೋಧಿಗಳು ಅವರು ರೂಲಿಂಗ್ ಮಾಡ್ತಾ ಇರುವಂತ ಆ ಹೊತ್ತಲ್ಲಿ ಆ ಗಲಾಟೆಗಳ ನಡುವೆ ತೈಮೂರ್ ಲಂಗ್ ಆಕ್ರಮಣ ಮಾಡ್ಕೊಂಡು ಬರ್ತಾನೆ. ಅವನ ಆಕ್ರಮಣದ ಕಥೆಗಳು ನಿಮಗೆ ಗಾಬರಿ ಹುಟ್ಟಿಸುತ್ತೆ. ದೆಹಲಿಗೆ ತೈಮೂರ್ ಲಂಗ್ ಬಂದ. ತೈಮೂರ್ ಲಂಗ್ ದೆಹಲಿಯಲ್ಲಿ ಇದ್ದಂತ ಹಿಂದೂಗಳನ್ನ ಸೆರೆ ಹಿಡಿದ. ಲಕ್ಷಾಂತರ ಹಿಂದೂಗಳು ಅವರಿಗೆ ಗುಲಾಮರಾಗಿ ಸಿಕ್ಕಿದ್ರು. ಅವ್ರನ್ನ ಕರ್ಕೊಂಡು ದಾಳಿ ಮಾಡ್ಲಿಕ್ಕೆ ಮುಂದೆ ಹೋಗ್ಬೇಕಾದಾಗ ಎಲ್ಲರೂ ಹೇಳಿದ್ರು, ಇಷ್ಟು ಜನರನ್ನ ಮುಂದೆ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ಏನ್ ಮಾಡಬೇಕು? ತೈಮೂರ್ ಲಂಗ್ ಹೇಳಿದ್ದ, ಯಾರ್ಯಾರು ವಿಗ್ರಹಗಳನ್ನು ಪೂಜಿಸುವಂತವರಿದ್ದಾರೋ ಅವ್ರದ್ದೆಲ್ಲ ರಕ್ತ ಹರಿಸ್ತೀನಿ, ನೋಡ್ತಾ ಇರಿ ಅಂತ ಹೇಳ್ಕೊಂಡು ಬಂದಿದ್ದ ತೈಮೂರ್ ಲಂಗ್ ತನ್ನ ಸೈನಿಕರಿಗೆ ಹೇಳಿದ್ದಂತೆ, ನೀವು ಎಷ್ಟು ಹಿಂದೂಗಳ ತಲೆ ತಂದು ಕೊಡ್ತೀರೋ ಅಷ್ಟು ಬಹುಮಾನ ನಿಮ್ಗೆ ಕೊಡ್ತೀನಿ ಅಂತ. ಅಸಹಾಯಕರಾಗಿ ಸಿಕ್ಕು ಬಿದ್ದಿದ್ದ ಹಿಂದೂಗಳ ತಲೆಯನ್ನ ಚೆಂಡಾಡಿ ಆ ತಲೆಗಳ ಲೆಕ್ಕದಲ್ಲಿ ಮುಸಲ್ಮಾನ್ ಸೈನಿಕರು ಬಹುಮಾನ ತೆಗೆದುಕೊಂಡ್ರು ಅಂತ ಇತಿಹಾಸಕಾರರು ತೈಮೂರ್ ಲಂಗನ ಬಗ್ಗೆ ಹೇಳ್ತಾರೆ. ಎಷ್ಟು ಮಿಲಿಯಗಟ್ಟಲೆ ಹಿಂದೂಗಳನ್ನ ಈ ತೈಮೂರ್ ಲಂಗನ ಒಟ್ಟಾರೆ ಇವರುಗಳ ಅವಧಿಯಲ್ಲಿ ಕಳ್ಕೊಂಡಿದ್ದೀವಿ ಅಂತ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಭಯಾನಕವಾದ ಹತ್ಯೆ. ಮೀರತ್ ಮತ್ತು ಹರಿದ್ವಾರಗಳ ಮೇಲೆ ಅವನು ಅಟ್ಯಾಕ್ ಮಾಡಿದಾಗ ಹರಿದ್ವಾರದಲ್ಲಿ ಗಂಗೆ ಕೆಂಪಾಗಿ ಕಾಣ್ತಾ ಇತ್ತು. ಅಷ್ಟರ ಮಟ್ಟಿಗೆ ಹಿಂದೂಗಳ ನರಮೇಧ ಅವನು ಮಾಡ್ತಾ ಇದ್ದ ಅಂತ ಅವನ ಕುರಿತಂತೆ ಹೇಳ್ತಾರೆ. ತೈಮೂರ್ ಲಂಗನ ಕುರಿತಂತೆ ಒಂದು ಮಾತನ್ನು ಹೇಳ್ತಾರೆ. ಹಾಗಂತ ತೈಮೂರ್ ಲಂಗ್ ಒಬ್ಬನೇ ಅಲ್ಲ, ಆಳಿದ ಪ್ರತಿಯೊಬ್ಬ ಸುಲ್ತಾನನು ಕೂಡ, ಅದು ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಘೋರಿಯಿಂದ ಹಿಡಿದು ಅವನು ಕೊನೆಯ ಮುಸಲ್ಮಾನ್ ದೊರೆಯವರೆಗೆ ಪ್ರತಿಯೊಬ್ಬರೂ ಕೂಡ ಹಿಂದೂಗಳೊಂದಿಗೆ ಇದೇ ರೀತಿ ನಡ್ಕೊಂಡವರು ಅನ್ನೋದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಷ್ಟಕ್ಕೆ ಇಲ್ಲ, ಮಂದಿರಗಳ ಧ್ವಂಸದಲ್ಲಿ ಇವರು ನಿಶ್ಚೀಮರಾಗಿದ್ದವರು. ಬಂದ ಪ್ರತಿಯೊಬ್ಬ ಮುಸಲ್ಮಾನ ರಾಜನು ಕೂಡ ಆಕ್ರಮಣಕಾರಿಯಾಗಿ ಬಂದವನು, ಇಲ್ಲಿದ್ದವನು ಕೂಡ. ಬಾಬರ್ ಆರಂಭದಲ್ಲಿ ಆಕ್ರಮಣಕಾರಿಯಾಗಿ ಬಂದ್ರು, ಭಾರತದಲ್ಲೇ ಉಳ್ಕೊಂಡಂತ ಬಾಬರ್ ಏನ್ ಮಾಡಿದ ಗೊತ್ತಾ? ಎಷ್ಟು ಮಂದಿರಗಳ ಧ್ವಂಸ ಮಾಡಿದ ಅಂತ ಲೆಕ್ಕ ಹೇಳಲಿಕ್ಕಾಗೋದಿಲ್ಲ. ಅತ್ಯಂತ ಪವಿತ್ರವಾಗಿರುವಂತ ಮಂದಿರಗಳೇ ಇವರು ಕಣ್ಣು ಕುಕ್ಕೋದು. ನಾನು ನಿನ್ನೆ ಮಾತನಾಡ್ತಾ ಹೇಳಿದ್ದೆ, ಸೋಮನಾಥ ಮಂದಿರವನ್ನ ನಾಶ ಮಾಡಬೇಕು ಅಂತ ಗಜನಿ ಬಂದ. ಯಾಕೆ ಅಂತಂದ್ರೆ ಅವನಿಗೆ ಅನಿಸಿತ್ತು, ಸೋಮನಾಥ ಮಂದಿರದ ಮೇಲೆ ಇನ್ನೂ ದಾಳಿ ಆಗಲಿಲ್ಲ. ಯಾಕೆ ಅಂತಂದ್ರೆ ಸೋಮನಾಥ ತುಂಬಾ ಪವರ್ಫುಲ್ ಅಂತ ಹಿಂದೂಗಳು ಇನ್ನು ನಂಬ್ಕೊಂಡಿದ್ದಾರೆ. ಅದಕ್ಕೆ ಸೋಮನಾಥವನ್ನ ದಾಳಿ ಮಾಡೋದೇ ನನ್ನ ಗುರಿ ಅಂತ ಸೋಮನಾಥವನ್ನ ದಾಳಿ ಮಾಡಿ ಅಲ್ಲಿನ ಶಿವಲಿಂಗವನ್ನು ಹೊತ್ಕೊಂಡು ಹೋಗಿದ್ದ. ಅದನ್ನ ಚೂರು ಮಾಡಿ ತಾನು ಹತ್ತುವಂತ ಸಿಂಹಾಸನಕ್ಕೆ ಮೆಟ್ಲು ಮಾಡಿಕೊಂಡಿದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ಆದರೆ ಸೋಮನಾಥ ಮಂದಿರವನ್ನು ಅಷ್ಟೇ ಅಲ್ಲ, ಬಾಬರ್ನ ಕಾಲಕ್ಕೆ ಅವನ ಸೇನಾಪತಿ ಮೀರ್ ಬಾಗಿ ಅಯೋಧ್ಯೆಯ ರಾಮ ಮಂದಿರವನ್ನು ಧ್ವಂಸಗೊಳಿಸಿದ. ಇವತ್ತಿಗೆ 500 ವರ್ಷಗಳ ಹಿಂದೆ ಅಯೋಧ್ಯೆಯ ರಾಮ ಮಂದಿರವನ್ನು ಧ್ವಂಸಗೊಳಿಸಿದ್ರೆ ಏನಕ್ಕೆ ಗೊತ್ತಾ? ಆ ರಾಮ ಮೂರ್ತಿಯನ್ನು ತೆಗೆದುಬಿಟ್ಟ ಒಂದು ಮಂದಿರ ಹೋಯಿತು. ಏನ್ ತಲೆ ಕೆಡಿಸ್ಕೊಳ್ಳೋದ್ರಿ? ಅಯೋಧ್ಯೆಯ ಮಂದಿರಕ್ಕಿಂತ ವೈಭವದ ಮಂದಿರಗಳು ಈ ದೇಶದಲ್ಲಿ ಈಗಿವೆ. ಅಯೋಧ್ಯೆಯ ಮಂದಿರಕ್ಕಿಂತ ವೈಭವದ ಮಂದಿರಗಳು ಇವತ್ತು ಜಗತ್ತಿನಾದ್ಯಂತ ಬ್ಯಾಪ್ಸವನ್ನು ನಿರ್ಮಾಣ ಮಾಡಿದ್ದಾರೆ. ನನ್ನ ಮೊನ್ನೆ ಯಾರೋ ಬ್ಯಾಪ್ಸನ ಒಂದು ಮಂದಿರವನ್ನು ನೋಡ್ಕೊಂಡು ಬಂದಿದ್ರು ವಿದೇಶದಲ್ಲಿ. ಅವರು ಬಂದು ನನಗೆ ಹೇಳ್ತಾರೆ, ಸರ್ ಸತ್ಯ ಹೇಳಬೇಕು ಅಂದ್ರೆ ಅಯೋಧ್ಯೆ ಮಂದಿರಕ್ಕಿಂತ ಸಖತ್ತಾಗಿದೆ ಸರ್ ಅದು. ನಾನು ಹೇಳಿದೆ, ಅಯೋಧ್ಯೆ ಮಂದಿರ ಸಖತ್ತಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಅಯೋಧ್ಯೆಯ ಮಂದಿರ 500 ವರ್ಷಗಳ ಕಾಲ ಆಕ್ರಮಣ ಏನು ನಡೆದಿತ್ತೋ ಅದರ ಕುರುಹನ್ನ ನಿರ್ನಾಮಗೊಳಿಸಿ ಮತ್ತೊಮ್ಮೆ ಹಿಂದೂ ಪ್ರಭುತ್ವದ ಸಂಕೇತವನ್ನ ಸ್ಥಾಪಿಸೋಸ್ಕರ ಅಯೋಧ್ಯೆಯ ಮಂದಿರ. ಅಯೋಧ್ಯೆಯ ಮಂದಿರ ರಾಮನ ಮಂದಿರ ಅಂತ ತಿಳ್ಕೊಳ್ಬೇಡಿ. ಅಯೋಧ್ಯೆಯ ಮಂದಿರಕ್ಕೆ ಹೋಗೋಕ್ಕಿಂತ ಹೆಚ್ಚು ಸಲ ಕುಂದಾಪುರದ ರಾಮ ಮಂದಿರಕ್ಕೆ ನೀವು ಹೋಗ್ತೀರಾ. ಆದ್ರೆ ಅಯೋಧ್ಯೆಯ ಮಂದಿರ ಆಗಿದೆಯಲ್ಲ,
ಇದು 500 ವರ್ಷಗಳ ಆ ಸಪ್ರೆಷನ್ ಇತ್ತಲ್ಲ, ಆ ಸಪ್ರೆಷನ್ನ ಎದುರಿಸಿ ನಿಂತ ಹಿಂದುವಿನೊಬ್ಬನ ಆಕ್ರಂದನ ಇವತ್ತಿಗೆ ತೀರಿದೆ ಅಂತ ಹೇಳುವಂತ ಸಂಕೇತ. ಅವನು ಬರೀ ಅಯೋಧ್ಯೆಯ ಮಂದಿರ ಅಷ್ಟೇ ನಾಶ ಮಾಡಲಿಲ್ಲ. ನಮ್ಗೆ ಈಗಲೂ ಈ ಸೆಕ್ಯುಲರ್ ಬುದ್ಧಿ ಎಲ್ಲಿಂದ ಇದೆಯೋ ಗೊತ್ತಿಲ್ಲ. ಮಥುರಾಕ್ ನೀವು ಹೋಗ್ಬರಬೇಕು ಕೃಷ್ಣ ಮಂದಿರಕ್ಕೆ. ನೀವು ಮಥುರಾಕ್ ಹೋದ್ರೆ ಎಲ್ಲಿ ಕೃಷ್ಣ ಹುಟ್ಟಿದ್ನೋ ಆ ಜೈಲು ಇದೆಯಲ್ಲ, ಅದರ ತಲೆ ಮೇಲೆ ಮಸೀದಿ ಅಂಟಿಕೊಂಡೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮಥುರಾಕ್ ಹೋದವರಿಗೆ ಮಥುರಾ ಮಂದಿರಕ್ಕೆ ಹೋಗಿದ್ದೀನೋ ಇಲ್ಲೊಂದು ಮಸೀದಿಗೆ ಹೋಗಿದ್ದೀನೋ ಅಂತ ಅನುಮಾನ ಬರುವಷ್ಟರ ಮಟ್ಟಿಗೆ. ಜನ್ಮಸ್ಥಾನ ಮಸೀದಿ ಅಂತ ಅವರು ಇದನ್ನು ಕರೀತಿದ್ರು, ಜ್ಞಾನವಾಪಿ ಮಸೀದಿ ಅಂತ ಒಂದನ್ನ, ಜನ್ಮಸ್ಥಾನ ಮಸೀದಿ ಅಂತ ಒಂದನ್ನ. ಯಾತಕ್ಕೋಸ್ಕರ ಅಂತಂದ್ರೆ ನಮಗೆ ಯಾವತ್ತಿಗೂ ನೆನಪಿರಬೇಕು ಈ ಮಂದಿರವನ್ನು ನಾವು ಕೆಡವಿದ್ದೀವಿ ಅಂತ. ಯಾವತ್ತಾದ್ರೂ ನಿಮ್ಗೊಂದು ಅಂದಾಜಿದೆಯಾ ಈ ದೇಶದಲ್ಲಿ ಮುಸಲ್ಮಾನರು ಕೆಡವಿದ ದೇವಸ್ಥಾನಗಳ ಸಂಖ್ಯೆ ಎಷ್ಟಿರ್ಬೋದು ಅಂತ? ಒಂದು ಸಣ್ಣ ಲೆಕ್ಕಾಚಾರವನ್ನ ಈ ದೇಶದಲ್ಲಿ ಹಾಕಲಾಗಿದೆ. ವಾಯ್ಸ್ ಆಫ್ ಇಂಡಿಯಾ ಸೀರೀಸ್ ನಲ್ಲಿ ಸೀತಾರಾಮ್ ಗೋಯಲ್ ಮತ್ತು ಅವರ ತಂಡ ಲೆಕ್ಕ ಹಾಕಿದೆ. ಅದರ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ 40,000 ಮಂದಿರಗಳ ದಾಖಲೆ ಸಿಗುತ್ತೆ ಒಡೆದು ಬಿಸಾಕಿರೋದು. 40,000. ನೀವು ಯಾರಾದ್ರೂ ಕಾಶ್ಮೀರಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಕಾಶ್ಮೀರಿಗೆ ಯೂಶಲ್ ಹೋದ್ರೆ ನಾವು ಹೇಗೆ ಹೋಗ್ತೀವಿ ಗೊತ್ತಾ? ಒಂದಷ್ಟು ಇಟಿನರಿ ಪ್ಲಾನ್ ಮಾಡಿರ್ತೀವಿ, ಇಲ್ಲಿಗೆ ಅಂತ ಹೋಗ್ಬಾರ್ದು. ಕಾಶ್ಮೀರದಲ್ಲಿ ಯಾರಾದ್ರೂ ಮಿತ್ರನನ್ನ ಸಂಪಾದಿಸ್ಕೊಂಡು ಸುಮ್ಮನೆ ರಸ್ತೆಯಲ್ಲಿ ತಿರುಗಾಡಬೇಕು. ನೀವು ರಸ್ತೆಯಲ್ಲಿ ತಿರುಗಾಡುವಾಗ ಗೊತ್ತಾಗುತ್ತೆ, ಕಾಶ್ಮೀರದಲ್ಲಿ ನೀವು ಕಾಲಿಂದ ನಡ್ಕೊಂಡು ಹೋಗ್ತಿರಲ್ಲ, ಆ ಲೆವೆಲ್ಗೆ ಇವತ್ತಿಗೂ ಅನೇಕ ಹಿಂದೂ ದೇವಾಲಯಗಳು ಅರ್ಧ ಮುಚ್ಚಿರುವಂತ, ಮುಕ್ಕಾಲು ಮುಚ್ಚಿರುವಂತ ಜಾಗಗಳಿವೆ. ಜಮ್ಮುವಿನಲ್ಲಿ ರಘುನಾಥ್ ಮಂದಿರ ನೀವೆಲ್ಲ ನೋಡಿದ್ದೀರಾ. ಬಹಳ ಜನರಿಗೆ ಕಾಶ್ಮೀರದಲ್ಲೊಂದು ರಘುನಾಥ್ ಮಂದಿರ ಇದೆ ಅಂತ ಗೊತ್ತಿಲ್ಲ. ನಾನು ಕಾಶ್ಮೀರದ ರಘುನಾಥ್ ಮಂದಿರಕ್ಕೆ ಹೋಗಿದ್ದೀನಿ. ಜಮ್ಮು ನೋಡಿದ ಮೇಲೆ ಅಲ್ಲೊಂದು ಬಹಳ ಫೇಮಸ್ ಇತ್ತಲ್ಲ, ನೋಡಬೇಕು ಅಂತ ಯಾರೋ ಒಬ್ಬ ಮಿತ್ರನನ್ನ ಜೊತೆ ಮಾಡಿಕೊಂಡು ಸುತ್ತು ಮುಸಲ್ಮಾನರ ಮನೆಗಳು ಅದರ ನಡುವೆ ಅಲ್ಲಿ ಹೋದ್ರೆ ಆ ರಘುನಾಥ ಮಂದಿರ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಗೊತ್ತಾ? ಟಾಯ್ಲೆಟ್ ಆಗಿ ಯೂಸ್ ಮಾಡ್ತಿದ್ದಾರೆ. ನಾನದ್ರ ಫೋಟೋ ತೆಕ್ಕೊಂಡು ಬಂದೆ. ಯಾವ ತರದ ಪರಿಸ್ಥಿತಿ ಇದು? ಒಂದು ಕಾಲದಲ್ಲಿ ಯಾತಕ್ಕೆ ಹಿಂಗ್ ಮಾಡೋದು ಅಂತಂದ್ರೆ ಯಾವ ಸತ್ವಯುತವಾಗಿರುವಂತ ಭಾವನೆ ಇದೆಯೋ ಅದನ್ನು ನಾಶ ಮಾಡಬೇಕು ಅಂತ. ಆದ್ರೆ ನಮ್ಗೆ ಇತಿಹಾಸಕಾರರು ಏನ್ ಹೇಳಿದ್ದಾರೆ ಗೊತ್ತಾ? ನೀವು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನಾನು ಹೇಳ್ತೀನಿ ಈಗ. ಅವ್ರು ಹೇಳಿದ್ದಾರೆ, ಮುಸಲ್ಮಾನರು, ಅದು ಘಜನಿ ಇರ್ಬೋದು, ಘೋರಿ ಇರ್ಬೋದು, ಯಾಕೆ ಮಂದಿರಗಳ ಮೇಲೆ ಆಕ್ರಮಣ ಮಾಡ್ತಿದ್ರು ಅಂತಂದ್ರೆ ಮಂದಿರಗಳಲ್ಲಿ ಸಂಪತ್ತಿತ್ತು, ಅದಕ್ಕೋಸ್ಕರ ಆಕ್ರಮಣ ಮಾಡಿದ್ರು. 40,000 ಮಂದಿರಗಳಲ್ಲಿ ಸಂಪತ್ತು. ಮಂದಿರಗಳಲ್ಲಿ ಸಂಪತ್ತು ಎಲ್ಲಿಡ್ತೀವ್ರಿ ನಾವು? ದೇವರಿಗೆ ಹಾರ ಹಾಕೋದು, ದೇವರಿಗೆ ಅಲಂಕಾರ ಮಾಡೋದು. ಉಳಿದ ಜಾಗ ಎಲ್ಲಿ? ಸಂಪತ್ತಿಡುವಂತ ಜಾಗ. ಯಾಕೆ ಇಡೀ ಮಂದಿರವನ್ನು ಧ್ವಂಸಗೊಳಿಸಬೇಕು? ಯಾಕೆ ಮಂದಿರದಲ್ಲಿರುವಂತ ಮೂರ್ತಿಯನ್ನು ಧ್ವಂಸಗೊಳಿಸಬೇಕು ಸಂಪತ್ತು ಬೇಕಾದ್ರೆ? ಯಾರ್ಯಾವ ಮುಸಲ್ಮಾನ್ ಸುಲ್ತಾನರು, ಮುಸಲ್ಮಾನ್ ರಾಜರು ಈ ಮೂರ್ತಿಗಳನ್ನ ಧ್ವಂಸಗೊಳಿಸ್ತಾರೋ ಅವ್ರನ್ನ ಏನಂತ ಕರೀತಾರೆ ಗೊತ್ತಾ? ಬುದ್ಧ ಶಿಖನ್ ಅಂತ ಕರೀತಾರೆ. ಬುದ್ಧ ಶಿಖನ್ ಅಂದ್ರೆ ಮೂರ್ತಿ ಧ್ವಂಸಕ ಅಂತ. ನಾನು ಅದು ಆಗಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾರೆ. ನೀವು ಬೇರೆಯವರೆಲ್ಲ ಬಿಡಿ, ನಾನು ಹೇಳಿದ್ರೆ ಮುಸಲ್ಮಾನರು ಅಫೆಂಡಿಂಗ್ ಅಂತ ತಿಳ್ಕೊಳ್ಬಹುದು. ಹೇಗೆ ಅವರು ತಲೆ ಕೆಡಿಸಿಟ್ಟಿರ್ತಾರೆ ಅಂತಂದ್ರೆ, ಈಗಲೂ ಮುಸಲ್ಮಾನರಿಗೆ ನೀವೇನಾದ್ರೂ ಒಳಗೆ ಬರುವಂತ ಅವಕಾಶ ಕೊಟ್ಟರೆ ಮಂದಿರಗಳಿಗೆ ಏನ್ ಮಾಡ್ತಾರೆ ಗೊತ್ತಾ? ಹೊರಗಡೆ ಇರುವಂತ ಮೂರ್ತಿಗಳನ್ನ ಕಲ್ಲಿಂದ ಕೆತ್ಕೊಂಡು ಹೋಗ್ತಾರೆ. ಈಗಲೂ ನಾನು ನೋಡಿದ್ದೀನಿ ಅನೇಕ ದೇವಸ್ಥಾನಗಳಲ್ಲಿ. ಎಲ್ಲಿ ಯಾವ ದೇವಸ್ಥಾನಗಳಲ್ಲಿ ಮುಸಲ್ಮಾನರು ಹೇಗಾದ್ರೂ ಮಾಡಿ ಒಳಗೆ ಸೇರ್ಕೊಂಡು ಬಿಡ್ತಾರೋ, ಒಂದು ಮಜಾರ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಸೇರ್ಕೊಳ್ತಾರೋ, ಆ ಜಾಗಕ್ಕೆ ಹೊಂದಿಕೊಂಡಿರುವಂತ ಮಂದಿರಗಳನ್ನ ನಿಧಾನವಾಗಿ ಅದರ ಅವಶೇಷಗಳನ್ನ ನಾಶ ಮಾಡುವ ಕೆಲಸ ಮಾಡ್ತಾರೆ. ಅಂದ್ರೆ ಒಳಗೊಂದು ಹೇಟ್ರೆಡ್ ಇದೆಯಲ್ಲ, ಆ ಹೇಟ್ರೆಡ್ ಆ ತರ ತುಂಬಿದೆ ಅವರೊಳಗೆ. ಅವ್ಯಾಹತವಾಗಿರುವ ಮತಾಂತರ ಮಾಡಿದ್ರು. ನಾನು ಅದಕ್ಕೆ ಪ್ರತೀಕವಾಗಿ ಔರಂಗಜೇಬನ ಇಟ್ಟಿದ್ದೀನಿ. ಎಲ್ಲರೂ ಮಾಡಿದ್ದಾರೆ, ಒಬ್ಬೊಬ್ಬರನ್ನ ಪ್ರತೀಕವಾಗಿ ಇಟ್ಟಿದ್ದೀನಿ ಅಷ್ಟೇ. ಅವರು ಭಾರತಕ್ಕೆ ಬಂದಂತ ಪ್ರತಿಯೊಬ್ಬ ಮುಸಲ್ಮಾನರದ್ದು ಎರಡಿದ್ದು, ಒಂದು ಕೈಯಲ್ಲಿ ಕುರಾನ್, ಇನ್ನೊಂದು ಕೈಯಲ್ಲಿ ಕತ್ತಿ. ಕುರಾನ್ ತಗೋ, ಅಥವಾ ಕನ್ವರ್ಟ್ ಹಾಕು, ಅಥವಾ ನನ್ನ ಕತ್ತಿಯಿಂದ ನಿನ್ನ ತಲೆ ಕಡಿತೀನಿ ಅಂತ. ನಮ್ಗೆ ಕೋಪ ಬರುತ್ತೆ. ಅನೇಕರು ಯಾಕೆ ಕನ್ವರ್ಟ್ ಆದ್ರು, ಅವರು ಕನ್ವರ್ಟ್ ಆಗಬಾರ್ದಿತ್ತು, ಹೋರಾಟ ಮಾಡಬೇಕಿತ್ತು ಅಂತ. ಎಲ್ಲರೂ ಹೋರಾಟ ಮಾಡುವ ಸಾಮರ್ಥ್ಯ ಇರುವಂಥದ್ದಲ್ಲರಿ. ಆಯ್ತು, ಇವತ್ತು ಕನ್ವರ್ಟ್ ಆಗೋಣ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮವ್ರು ಯಾರೋ ಬರ್ತಾರೆ, ಅವ್ರು ವಾಪಸ್ ಕರ್ಕೊಳ್ತಾರೆ ಅಂತ ಅನ್ಕೊಂಡು ಕನ್ವರ್ಟ್ ಆಗಿರ್ತಾರೆ. ನೂರಾರು ವರ್ಷಗಳಿಂದ ಯಾರು ಬರದೇ ಹೋದಾಗ ಪೀಳಿಗೆಯಿಂದ ಪೀಳಿಗೆಗೆ ಮುಸಲ್ಮಾನರಾಗಿ ಹಾಗೆ ಉಳ್ಕೊಂಡು ಬಂದ್ಬಿಡ್ತಾರೆ. ಒಂದು 2-3 ಪೀಳಿಗೆಯ ನಂತರ ಕಟ್ಟರ್ ಮುಸಲ್ಮಾನರಾಗಿ ಹಿಂದುತ್ವದ ದ್ವೇಷಿಗಳಾಗ್ತಾರೆ, ಭಾರತ ವಿರೋಧಿಗಳಾಗಿ ನಿಂತು ಬಿಡ್ತಾರೆ. ನಮ್ಮ ಕಣ್ಣೆದುರಿಗಿರುವಂಥ ಗಟ್ಟಿ. ನೀವೇ ಯೋಚನೆ ಮಾಡಿ. ನನಗೆ ಕೆಲವೊಂದ್ಸಲ ಭಾರತೀಯ ಮುಸಲ್ಮಾನರು, ನನ್ನ ಎಚ್ಚರಿಕೆಯಿಂದ ಹೇಳ್ತೀನಿ,
ಇಲ್ಲಿ ಬೇರೆ ದೇಶದ ಮುಸಲ್ಮಾನರು ಬಂದಿದ್ದಾರೆ, ಅವ್ರ ಬಗ್ಗೆ ನಾನು ಮಾತನಾಡ್ತಿಲ್ಲ. ಭಾರತದಲ್ಲಿ ಈ ತರ ಕನ್ವರ್ಟ್ ಆದ ಮುಸಲ್ಮಾನರ ಕುರಿತಂತೆ ಕೆಲವೊಂದ್ಸಲ ನನಗೆ ಅನುಕಂಪ ಇದೆ. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಅವ್ರ ಪೂರ್ವಜರಿಗೆ ಏನ್ ಹೇಳಲಾಯ್ತು ಗೊತ್ತಾ? ನೀವೇ ಯೋಚನೆ ಮಾಡಿ, ನೀನ್ ಕನ್ವರ್ಟ್ ಆಗು, ಇಲ್ಲ ಅಂದ್ರೆ ನಿನ್ನ ಹೆಂಡತಿಯನ್ನ ಮಗಳನ್ನ ನನ್ನ ಜನಾನಕ್ಕೆ ಸೇರಿಸ್ಕೊಳ್ತೀನಿ, ನೀನ್ ಕನ್ವರ್ಟ್ ಆಗಿ ಅವರನ್ನು ಕನ್ವರ್ಟ್ ಮಾಡಿದ್ರೆ ಎಲ್ಲರ ಜೊತೆಲಿ ಇರ್ಬೋದು ಅಂದ್ರೆ ಏನ್ ಮಾಡ್ತೀರಾ? ಈಗಲೇ ಅನ್ಸುತ್ತೆ ನಮ್ಗೆ ಯಾಕೆ ಬಿಡ್ತೀವಪ್ಪ ಅದರಲ್ಲಿ ಏನಿದೆ ಅಂತ. ಇವತ್ತು ಎಲ್ಲ ನಮ್ಮ ವ್ಯವಸ್ಥೆ ಇರುವಾಗ ಈ ವಾತಾವರಣವನ್ನ ಕೇಳಿಯೇ ಇಷ್ಟು ಭಯಾನಕ ಅನ್ನಿಸ್ತಿದೆ ಅಂತಂದ್ರೆ, ಅವತ್ತಿನ ದಿನಗಳಲ್ಲಿ ಅವರದ್ದೇ ಎಲ್ಲ ವ್ಯವಸ್ಥೆ ಇರುವಾಗ ನಾನು ಕನ್ವರ್ಟ್ ಆಗ್ಬಿಡ್ತೀನಪ್ಪ, ನನ್ನ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡಬೇಡ ಅಂತ ನಮ್ಮವ್ರು ಕೇಳಿದ್ರಲ್ಲಿ ಆಶ್ಚರ್ಯ ಏನಿದೆ ಮಿತ್ರ. ಈ ಒಟ್ಟಾರೆ ಪ್ರಕರಣದಲ್ಲಿ ಜಾತಿಯ ಪ್ರಮಾಣ ತುಂಬಾ ಕಡಿಮೆ. ನಮ್ಮಲ್ಲಿ ಈಗಲೂ ನಮ್ಗೆ ಹೇಳುವಂತ ಒಂದು ಮಾತೇನು ಅಂತಂದ್ರೆ, ದಲಿತರು ತುಂಬಾ ಕನ್ವರ್ಟ್ ಆದ್ರು ಅಂತ. SK ಲಾಲ್ ಅಂತ, KS ಲಾಲ್ ಅಂತ, ಕಿಶೋರಿ ಶರಣ್ ಲಾಲ್ ಅಂತ ಒಬ್ಬ ವಿದ್ವಾಂಸರಿದ್ದಾರೆ, ಪಂಡಿತರಿದ್ದಾರೆ, ಸಾಕಷ್ಟು ಅಧ್ಯಯನ ಮಾಡಿದವರು. ಅವರೊಂದು ಮಾತನ್ನು ಹೇಳ್ತಾರೆ, ಮುಸಲ್ಮಾನರು ಬಂದು ಹೋದ ನಂತರ ಭಾರತದಲ್ಲಿ 6 ಕೋಟಿಗೂ ಹೆಚ್ಚು ಈ ದಲಿತ ವರ್ಗದವರು ಹಾಗೆ ಇದ್ದ 30 ಕೋಟಿಗಳಲ್ಲಿ ಹೆಂಗ್ ಉಳ್ಕೊಂಡ್ರು? ಯಾಕೆ ಉಳ್ಕೊಂಡ್ರು ಅಂತಂದ್ರೆ, ನಾವು ಏನನ್ನು ಬೇಕಿದ್ರು ಕೊಡ್ತೀವಿ, ನಮ್ಮ ಧರ್ಮವನ್ನ ಬಿಡೋದಿಲ್ಲ ಅಂತ ನಮ್ಮೆಲ್ಲರಿಗಿಂತ ಬಲವಾಗಿ ಅಟಕಾಯಿಸ್ಕೊಂಡು ನಿಂತವರು ಈ ದೇಶದ ಕೆಳವರ್ಗದ ಜನ ಅಂತ ಕಿಶೋರಿ ಶರಣ್ ಲಾಲ್. ಬಹಳ ಹೆಮ್ಮೆಯ ಸಂಗತಿ ನನಗಿದೆ. ನಾವು ಇನ್ನೂ ಹೆಚ್ಚು ಆಳವಾದ ಅಧ್ಯಯನವನ್ನು ಅದರ ಬಗ್ಗೆ ಮಾಡಬೇಕಾಗಿದೆ. ಬಟ್ ನಮ್ಮ ತಲೆ ತುರುಕಿದಾರಲ್ಲ, ಕೆಳವರ್ಗದ ಜನ ಈ ಮೇಲ್ವರ್ಗದ ಜನರಿಂದ ರೋಸಿ ಹೋಗಿ ಸೇರಿದ್ದಾರೆ ಅಂತ ಹಾಗೆ ನಡೀಲಿಲ್ಲ ಅನ್ನೋದನ್ನ ಈ ದೇಶದ ಅನೇಕ ಪಂಡಿತರು ಹೇಳ್ತಾರೆ. ಮೂರನೇದಿತ್ತು, ಕಾಲಕ್ರಮದಲ್ಲಿ ಮುಸಲ್ಮಾನರು ಏನ್ ಮಾಡಿದ್ರು ದೊರೆಗಳು, ಇನ್ನು ಎಲ್ಲರನ್ನೂ ಕನ್ವರ್ಟ್ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ, ಇವ್ರ ವಿರೋಧ ಜಾಸ್ತಿ ಆಗುತ್ತೆ ಅಂತ ನೀವು ಹಿಂದುವಾಗಿರ್ಬೋದು, ಅದರ ಒಂದೇ ಒಂದು ಕಂಡೀಷನ್, ನೀವು ಹಿಂದುವಾಗಿರೋದಕ್ಕೋಸ್ಕರ ಇಷ್ಟು ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ಟಬೇಕು ಅಂತ ಹೇಳಿದ್ರು. ಜೆಜಿಯಾ ಅಂತ ಕರೀತಾರೆ ಅದನ್ನ, ಜೆಜಿಯಾ ತಲೆಗತ್ತಾಯ ಅಂತ ಕರೀತಾರೆ. ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿಯೂ ಕೂಡ ಈ ದೇಶದ ಕೋಟ್ಯಂತರ ಜನ ತಮ್ಮನ್ನು ತಾವು ಹಿಂದುವಾಗಿ ಉಳಿಸ್ಕೊಂಡ್ರು. ಯಾರಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಲಿಕ್ಕೆ ಆಗ್ತಿರ್ಲಿಲ್ವೋ ಅವ್ರ ಕೈ ಮುಗಿದು ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ಅಂತ ಅನಿವಾರ್ಯವಾಗಿ ಸೇರ್ಕೊಂಡ್ರು, ಯಾರನ್ನು ದೂರುವಂತಿಲ್ಲ. ಇನ್ನು 4ನೇದೊಂದಿದೆ, ಉದ್ಯೋಗದ ಭರವಸೆ ಕೊಟ್ಟು ಕರ್ಕೊಂಡು. ಕೆಲವೊಂದ್ಸಲ ನಮ್ಮ ರಾಜ್ಯ ಸರ್ಕಾರಗಳು ಹಿಂಗೆ ಮಾಡೋದನ್ನು ನೋಡ್ತೀನಿ ನಾನು. ಯಾರ್ಯಾರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಿದ್ರು ಅವ್ರಿಗೆಲ್ರಿಗೂ ಕೂಡ ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ, ಅವರು ಬೇರೆ ಬೇರೆ ಯೋಜನೆಗಳಲ್ಲಿ ಕೆಲಸ ಕೊಡಿಸ್ತಾರೆ, ಇನ್ನೇನು ಮಾತಾಡೋಂಗಿಲ್ಲ. ಅವರು ಯಾರ್ಯಾರು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾರೋ ಅವ್ರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ನೀಟಾಗಿ ಅಧಿಕಾರಕ್ಕೆ ಬಂದ 6-8 ತಿಂಗಳಲ್ಲೇ ಮಾಡಿ ಮುಗಿಸಿದ್ರು. ಇದ್ರ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ಕರ್ನಾಟಕ ರಾಜ್ಯದಲ್ಲಿ ನಡೀತು, ಹೇಗ್ ಮಾಡಿದ್ರಿ ಇದನ್ನ ಅಂತ. ಬಟ್ ವ್ಯವಸ್ಥಿತವಾಗಿ ಮಾಡಿದ್ರು ಅಂತ. ಕೆಲಸ ಕೊಡ್ತೀವಿ ಅಂತ ಯಾವಾಗ ಅನ್ಸುತ್ತೋ, ಗೌರವ ಸಿಗುತ್ತೆ ಅಂತ ಯಾವಾಗ ಅನ್ಸುತ್ತೋ, ಜನ ಸೈಲೆಂಟ್ ಆಗಿ ಹೋಗ್ಬಿಡ್ತಾರೆ. ಎಲ್ಲ ಮುಸಲ್ಮಾನರ ಅಧಿಕಾರವನ್ನ ಯಾರು ರಾಜನ ಪರಿವಾರ ಇತ್ತೋ ಅವನ ಜೊತೆಗಿದ್ದವರೆಲ್ಲರೂ ಆದಷ್ಟು ಮಂದಿ ಮುಸಲ್ಮಾನರೇ ಆಗಿರ್ತಿದ್ರು. ಅನಿವಾರ್ಯಕ್ಕೆ ಕೆಲವು ಹಿಂದೂಗಳನ್ನ ಇಟ್ಕೊಳ್ತಿದ್ರು ಬಿಟ್ರೆ ಅದರ್ವೈಸ್ ಎಲ್ಲರೂ ಮುಸಲ್ಮಾನರೇ ಇರ್ತಿದ್ರು. ಮುಸಲ್ಮಾನ ಆದರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಏನ್ ಮಾಡ್ತೀರಾ, ನಾವೆಲ್ಲರೂ ಮುಸಲ್ಮಾನರಾಗ್ಲಿಕ್ಕೆ ಸಿದ್ಧ. ಇವತ್ತಿಗೂ ಸರ್ಕಾರ ಏನಾದರೂ ಹೇಳಿದ್ರೆ ಇದ್ದವರೆಲ್ಲರೂ ಕೂಡ ತಮ್ಮ ಜಾತಿಯನ್ನ ಬದಲಾಯಿಸ್ಕೊಳ್ತೀರಾ ಅಂತ ಆದ್ರೆ, ನಾವು ಮೀಸಲಾತಿಯನ್ನು ಕೊಡಬಲ್ಲೆವು ಅಂತ ಆದ್ರೆ, ನಾವು 99% ಜನ ಜಾತಿಯನ್ನ ಬದಲಾಯಿಸ್ಕೊಂಡು ನನ್ನ ಜಾತಿ ತಗೊಂಡು ಏನಾಗಬೇಕಾಗಿದೆ, ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು ಹೋಗ್ತೀವಿ ಅಂತ ಇವತ್ತಿಗೂ. ನೀವು ಆಕ್ರಮಣ ಮುಸಲ್ಮಾನರು ಮಾಡಿದಾಗ ಬಿಡಿ, ನಾವು ಈಗಲೂ ಕೂಡ ಹೇಗಿದ್ದೀವಿ ಅಂತಂದ್ರೆ, ನಾವು ಹೋಗ್ಲಿ ಬಿಡಪ್ಪ ಒಳ್ಳೆ ಕೆಲಸ ಸಿಗುತ್ತೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂದ್ರೆ ಯಾಕೆ ಬಿಡೋಣ ಅಂತ ಈ ಪ್ರಯತ್ನ ಈಗಲೂ ಮಾಡ್ತೀವಿ. ಈಗಲೂ ನರೇಂದ್ರ ಮೋದಿ ಬಂದ ನಂತರ ಸ್ವಲ್ಪ ಬದಲಾವಣೆಗಳು ನಮ್ಮಲ್ಲಿ ಕಂಡು ಬಂದಿವೆ. ಅದರ್ವೈಸ್ ನಾವು ಹಿಂದೂಗಳು ಹೇಗಿದ್ವಿ ಅಂತಂದ್ರೆ, ಹಿಂದೂ ಅಂತ ಹೇಳ್ಕೊಳ್ಳೋಕ್ಕಿಂತ ಲಿಬರಲ್ ಅಂತ ಹೇಳ್ಕೊಳ್ಳಿ ಬಹಳ ಖುಷಿ ಇತ್ತು ನಮಗೆ. ಈಗ ಸ್ವಲ್ಪ ಜೋಶಲ್ಲಿದ್ದೀವಿ. ಎಷ್ಟು ಜೋಶಲ್ಲಿದ್ದೀವಿ ಅಂತಂದ್ರೆ, ಈ ಅಮೀರ್ ಖಾನ್ ನ ಫಿಲ್ಮ್ ಒಂದು ಬಂದಿದೆ, ಸಿತಾರೆ ಜಮೀನ್ ಪರ್ ಅಂತ. ಐ ಆಮ್ ಡ್ಯಾಮ್ ಶೋರ್ ಇಲ್ಲಿರುವಂತ 90% ಜನರಿಗೆ ಫಿಲ್ಮ್ ಒಂದು ಬಂತು ಅಂತಲೂ ಗೊತ್ತಿಲ್ಲ. ಒಂದು ಕಾಲ ಹೇಗಿತ್ತು ಭಾರತದಲ್ಲಿ ಅಂತಂದ್ರೆ, ಅಮೀರ್ ಖಾನ್ ನಿದ್ದೆಯಿಂದ ಎದ್ದ ಅನ್ನೋದು ಗೊತ್ತಾಗ್ತಿತ್ತು ನಮ್ಗೆ, ಈಗ ಎದ್ದಿದ್ದಾನೆ ಅಮೀರ್ ಖಾನ್ ಅಂತ. ಆದ್ರೆ ಇವತ್ತು ಅಮೀರ್ ಖಾನ್ ಒಂದು ಮೂವಿ ಮಾಡಿದ್ರೆ ಆ ಮೂವಿ ಅವನ ಅತ್ಯಂತ ಕೆಟ್ಟ ಮೂವಿಯೊಂದರದಕ್ಕಿಂತಲೂ ಕಡಿಮೆ ಕಲೆಕ್ಷನ್ ಮಾಡ್ತಾ ಇದೆ ಅಂತ ನಾನು ಇವತ್ತು ರಿಪೋರ್ಟ್ ನೋಡುವಾಗ ನಂಗೆ ಆಶ್ಚರ್ಯ ಅನ್ನಿಸ್ತು, ವಿಚಿತ್ರ ಅಂತ. ಅಂದ್ರೆ ಜನರ ಜಾಗೃತಿ ಇದೆ. ಕೆಲವು ವರ್ಷಗಳ ಹಿಂದೆ ಹಂಗಿತ್ತ ಅಂತ ಕೇಳಿದ್ರೆ ಇರಲಿಲ್ಲ, ನಾವು ಬಹಳ ಬೇಗ ಲಿಬರಲ್ಗಳಾಗ್ತಿದ್ವಿ. ಫಾರಿನ್ ಫಂಡ್ ಸಿಗುತ್ತೆ ಅಂತಂದ್ರೆ ಎಷ್ಟು ಜನ ನಮ್ಮಲ್ಲಿ ಪತ್ರಕರ್ತರು ನಮ್ಮ ಉಲ್ಟ ಬರೀತಾರೆ. ನಿಮ್ಗೊಂದು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಎನ್ನುವ ಕಾರಣಕ್ಕೇನೆ ಎಷ್ಟು ಜನ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಹಿಂದುತ್ವದ ವಿರುದ್ಧ, ದೇಶದ ವಿರುದ್ಧ ಮಾತನಾಡ್ತಾರೆ ಇವತ್ತು ಸ್ವತಂತ್ರ ಭಾರತದಲ್ಲಿ. ಅಂಥದ್ರಲ್ಲಿ ಅವತ್ತು ಅವರ ಆಳ್ವಿಕೆ
ಕಾಕತೀಯ ಕಾಲದಲ್ಲಿ ಎಷ್ಟು ಜನ ಹೀಗಾಗಿರ್ಬೋದು ಅಂತ ಮಿತ್ರರೆ, ಅವ್ಯಾಹತವಾಗಿರುವಂಥ ಮತಾಂತರ ನಡೆದಿದೆ. ಅವ್ಯಾಹತವಾಗಿದ್ದರೆ ಲೆಕ್ಕಕ್ಕಿಲ್ಲದಷ್ಟು ಮತಾಂತರ ನಡೆದಿದೆ ಅಂತ ಇದರ ಮುಂದಿನ ಭಾಗವನ್ನು ನಾನು ಆಮೇಲೆ ಮಾತನಾಡ್ತೀನಿ ನಿಮ್ಮ ಜೊತೆ. ಬಟ್ ಇಷ್ಟಂತೂ ನೆನಪಿಟ್ಕೊಳ್ಳಿ, ಕರಾಳ ಯುಗ ಹೇಗಿತ್ತು ಭಾರತದ್ದು ಅಂತಂದ್ರೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವೂ ನಾಶವಾಯಿತು. ಗುಪ್ತರ ಕಾಲದಲ್ಲಿ ರಾಮ ಪ್ರೇರಣೆಯಾಗಿದ್ದ, ಮುಸಲ್ಮಾನರ ಕಾಲದಲ್ಲಿ ಬರಹಗಾರರಿಗೆ ಕಾಮದ ಪ್ರೇರಣೆಯಾಯಿತು. ನಮ್ಮೆಲ್ಲ ಸಾಹಿತ್ಯಗಳು ಆ ಉರ್ದು ಸಾಹಿತ್ಯದ ಪ್ರಭಾವಕ್ಕೆ ಬಿದ್ದು ಹಾಳಾಗಿ ಹೋಯ್ತಲ್ಲ, ಎಲ್ಲವೂ ಹಿಂಗೆ ಹೋಗಿತ್ತು. ಏನು ಅತ್ಯುತ್ಕೃಷ್ಟವಾದ ಸಾಹಿತ್ಯ ಇತ್ತು ಎಲ್ಲವೂ ಕೂಡ ಹಾಳಾಗೋಯ್ತು. ನಾವು ಎಂತೆಂಥ ಸಾಹಿತ್ಯಗಳನ್ನು ಸೃಷ್ಟಿ ಮಾಡಿದ್ರೆ, ಎಂತೆಂಥ ಸಾಹಿತ್ಯಗಳನ್ನು ಈ ದೇಶ ಕೊಡಲಾಗಿತ್ತು ಅವೆಲ್ಲವನ್ನೂ ನಾಶ ಮಾಡಲಾಯಿತು. ಸರ್ಜನಶೀಲತೆ ಸತ್ತೋಯ್ತು. ಕಾಳಿದಾಸನಂತವರು ಆಮೇಲೆ ಹುಟ್ಲಿಕ್ಕೆ ಆಗಲೇ ಇಲ್ಲ. ಯಾಕೆಂದ್ರೆ ಈ ಕಾರಣಕ್ಕೋಸ್ಕರ ಕುಶಲಕರ್ಮಿಗಳ ಸಾವು. ನಾವು ಉತ್ತರ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಂಶೋಧನೆಗೆ ಕಾರಣವಾಗಿದ್ವಿ. ಇದಾದ ನಂತರ ಅಂತ ಸಂಶೋಧನೆಗಳೇ ಇಲ್ಲ. ಪ್ರಾಚೀನ ಭಾರತದ ಸಾಧನೆ ಅಂತ ನೀವು ಹೇಳುವಾಗ, ಪ್ರಾಚೀನ ಭಾರತದಲ್ಲಿ ಸೊನ್ನೆ ಕಂಡುಹಿಡಿದಿದ್ವಿ, ಪ್ರಾಚೀನ ಭಾರತದಲ್ಲಿ ಖಗೋಳಶಾಸ್ತ್ರಕ್ಕೆ ಹೋಗಿದ್ವಿ, ಪ್ರಾಚೀನ ಭಾರತದಲ್ಲಿ ಭೂಗರ್ಭಶಾಸ್ತ್ರ ಹಿಂಗಿತ್ತು, ಪ್ರಾಚೀನ ಭಾರತದಲ್ಲಿ ಆರ್ಕಿಟೆಕ್ಚರ್ ಹಿಂಗಿತ್ತು. ಎಲ್ಲವೂ ಯಾವಾಗ ಗೊತ್ತಾ? ಬಿಫೋರ್ 11th century. 11ನೇ ಶತಮಾನದಲ್ಲಿ ಏನಾಯಿತು ಭಾರತ ಅಂತ ಕೇಳಿದ್ರೆ ಏನಿಲ್ಲ, ಆದರೂ ಬಹಳ ಕಡಿಮೆ. ಅದರ ಅರ್ಥ ಏನು ಅಂತಂದ್ರೆ, ನನಗೆ ಕೆಲವೊಂದ್ಸಲ ಕೆಲವರು ಕೇಳ್ತಾರೆ, ಇಷ್ಟು ಎತ್ತರಕ್ಕೆ ಬೆಳೆದಿದ್ದ ಭಾರತ ಆಮೇಲೆ ಯಾಕೆ ಸಂಶೋಧನೆ ಮುಂದುವರಿಸಲಿಲ್ಲ? ಸಂಶೋಧನೆ ಮುಂದುವರಿಸುವ ವಾತಾವರಣವೇ ಇರಲಿಲ್ಲ ಈ ದೇಶ. ಮಗಧರ ಕಾಲಕ್ಕೆ ಕಲ್ಲು ಎಸೆಯುವಂಥ ಯಂತ್ರ ಇತ್ತು, ರೊಟೇಟ್ ಆಗಿ ಅಟ್ಯಾಕ್ ಮಾಡುವಂಥ ಯಂತ್ರ ಇತ್ತು. ಆಮೇಲೆ ಮಿಸೈಲ್ಗಳು ನಮ್ಮಲ್ಲಿ ಫಸ್ಟ್ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದ್ರೆ ಸಂಶೋಧನೆಗೆ ಬೇಕಾಗಿರುವಂಥ ಪೂರಕವಾದ ವಾತಾವರಣವನ್ನೇ ಧ್ವಂಸಗೊಳಿಸಿಬಿಟ್ರು. ಎಲ್ಲಕ್ಕಿಂತ ಕೆಟ್ಟ ಸಂಗತಿ ಏನು ಗೊತ್ತೇನು? ಭಾರತಕ್ಕೆ ಕೆಟ್ಟ ದಾರಿದ್ರ್ಯ ಬಂದಿತ್ತು, ಬಡತನ ವ್ಯಾಪಕವಾಗೋಯ್ತು. ಇವತ್ತು ಏನೇನು ಇದೆಯಲ್ಲ, ಕೊಳಕುತನ, ರಾಡಿ, ಕಂಡಲ್ಲಿ ಉಗಿಯೋದು, ಗಲೀಜು ಮಾಡೋದು, ಇವೆಲ್ಲವೂ ಕೂಡ ಇದ್ರ ಕೊಡುಗೆ. ಧನ್ಯವಾದ ಹೇಳಬೇಕು ಅವರಿಗೆ. ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಬಾಯಿ ಬರ್ಕೊಡೋ ಸ್ಥಿತಿ ಬಂದಿದೆಯಲ್ಲ, ಇವ್ರ ಕೊಡುಗೆ. ಕೊಳಕು ಅಂದ್ರೆ ಕೊಳಕು. ಆ ಕೊಳಕುತನದ ಅನುಭವವನ್ನು ನಾನೊಂದ್ಸಲ ಸ್ವಚ್ಛ ಭಾರತ ತುಂಬಾ ಪೀಕಲ್ಲಿರುವಾಗ ಉತ್ತರ ಭಾರತದಲ್ಲಿ ಒಂದು ಸ್ವಾಮೀಜಿಗಳ ಜೊತೆ ಇದ್ದೆ, ಋಷಿಕೇಶದಲ್ಲಿದ್ದೆ. ಆ ಸ್ವಾಮೀಜಿಗಳು ತುಂಬಾ ಸ್ವಚ್ಛ ಭಾರತದ ಪ್ರಚಾರ ಮಾಡ್ತಿದ್ರು. ನಾನೊಂದ್ಸಲ ಅವ್ರನ್ನ ಕೇಳಿದೆ, ಸ್ವಾಮೀಜಿ ನನಗೊಂದು ಜಿಜ್ಞಾಸೆ ಇದೆ, ಉತ್ತರ ಕೊಡ್ತೀರಾ ಅಂತ. ಅವ್ರು ಕೇಳಿದ್ರು ಏನು ಅಂತ. ನಾನಂದ್ರೆ ಏನೂ ಇಲ್ಲ, ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕ ಜಾಗಗಳನ್ನು ಸ್ವಚ್ಛವಾಗಿರಿಸ್ಕೊಳ್ಳಿ ಅಂತ ಬರೆದಿರೋದಿದೆಯಾ ಅಂತ ಕೇಳಿದೆ. ಅವರಂದ್ರು, ಅಯ್ಯೋ ನಾನು ಇದನ್ನು ಯೋಚನೆ ಮಾಡಲಿಲ್ವೋ, ಹುಡುಕಬೇಕು ನಾನು, ನನಗೂ ಗೊತ್ತಿಲ್ಲ ಅಂತಂದ್ರು. ನಾನು ಪ್ರಾಮಾಣಿಕವಾಗಿ ಅನೇಕರನ್ನು ಕೇಳಿದೆ, ನನಗೆ ಯಾರು ಇದುವರೆಗೂ ಉತ್ತರ ಕೊಡಲಿಲ್ಲ. ಸ್ವಚ್ಛವಾಗಿರಬೇಕು ಎನ್ನುವಂಥ ವಾಕ್ಯ ಯಾವಾಗ ಬರುತ್ತೆ ಗೊತ್ತಾ? ಒಳಗಾಗಿದ್ದಾಗ ಬರುತ್ತೆ. ಭಾರತದಲ್ಲಿ ನನಗನ್ಸೋದು, ನಂಗೆ ಗೊತ್ತಿಲ್ಲ, ಯಾರಾದರೂ ಇದಕ್ಕೆ ಬೆಳಕು ಚೆಲ್ಲಬೇಕಷ್ಟೇ, ಕೊಳಕುತನದ ಪರಿಕಲ್ಪನೆಯೇ ಇಲ್ಲದೆ ಹೋಗಿದ್ದರಿಂದ ಸ್ವಚ್ಛತೆಯ ಮಾತಾಡಬೇಕಾದಂಥ ಪರಿಸ್ಥಿತಿಯೇ ಬಂದಿರಲಿಲ್ಲ ಅಂತ ಅನ್ಸುತ್ತೆ ನನಗೆ. ಅದನ್ನ ಎಷ್ಟು ಕೊಳಕಾಗ್ಬಿಟ್ಟಿದ್ದೀವಿ ಈಗ. ಆ ಕೊಳಕುತನ ಆವರಿಸಿಕೊಂಡಿದ್ದೀವಿ. ಯಾಕೆ ಅಂತಂದ್ರೆ 11ರಿಂದ 12ನೇ ಶತಮಾನದ ಕೊಡುಗೆ ಅಷ್ಟರ ಮಟ್ಟಿಗಿತ್ತು ಅಂತ ನನಗನ್ಸುತ್ತೆ. ಸೊ ಇದು ಬಹಳ ದುರದೃಷ್ಟಕರ ಸಂಗತಿ ಅಂತ. ಆದರೆ ಇಷ್ಟೆಲ್ಲ ಅಪಸವ್ಯಗಳ ನಡುವೆ ಸುಮಾರು 11ರಿಂದ 17ನೇ ಶತಮಾನದ ಒಂದು 6-7 ಶತಮಾನಗಳ ಕಾಲ ಅವರು ರೂಲ್ ಮಾಡಿದಾರಲ್ಲ, ಆ ರೂಲಿಗೆ ಹಿಂದೂಗಳು ಪ್ರತಿರೋಧ ವ್ಯಕ್ತವೇ ಪಡಿಸಲಿಲ್ಲ. ಅಚ್ಚರಿ ಎನಿಸುವ ಕೆಲವು ಜನರ ಪರಿಚಯ ಮಾಡ್ತೀನಿ ನಾನು ನಿಮಗೆ. ಈತನ ಹೆಸರು ಲಾಚಿತ್ ಬರ್ಫುಖಾನ್ ಅಂತ. ಮಿತ್ರರೆ, ಅಸ್ಸಾಂನ ಗಣರಾಜ್ಯವನ್ನು ಕಟ್ಟದವರು, ಕಾಮರೂಪ ಅಂತ ನಾವು ಏನು ಕರಿತೀವೋ ಆ ಗಣರಾಜ್ಯವನ್ನು ಕಟ್ಟಿದವರು. ನಮ್ಮ ಯಾವ ಪಠ್ಯ ಪುಸ್ತಕಗಳು ಲಾಚಿತ್ ಬರ್ಫುಖಾನ್ ಬಗ್ಗೆ ಬರೆಯಲ್ಲ. ಥ್ಯಾಂಕ್ಸ್ ಟು ನರೇಂದ್ರ ಮೋದಿಜಿ 2022ರಲ್ಲಿ ಇವನ ಹೆಸರಿನಲ್ಲಿ NCC ಕೆಡೆಟ್ಗಳಿಗೆ ಗೋಲ್ಡ್ ಮೆಡಲ್ ಕೊಡುವಂತ ಒಂದು ಸಂಪ್ರದಾಯವನ್ನ ನರೇಂದ್ರ ಮೋದಿ ತಂದ ಮೇಲೆ ಅನೇಕ ಲಾಚಿತ್ ಬರ್ಫುಖಾನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿ. ಅಸ್ಸಾಂನ ಗಣರಾಜ್ಯದ ವೈಶಿಷ್ಟ್ಯ ಏನು ಗೊತ್ತೇನು? ಅಸ್ಸಾಂ ರಾಜ್ಯವನ್ನು ಕಲ್ಪಿಸಿಕೊಳ್ಳಿ, ಇಡೀ ದೇಶದಲ್ಲಿ ಮುಸಲ್ಮಾನರ ಆಳ್ವಿಕೆ ಆಲ್ಮೋಸ್ಟ್ ಎಲ್ಲ ಕಡೆ ಬೇರೆ ಬೇರೆ ರೂಪದಲ್ಲಿದ್ದಾಗಲೂ ಅಸ್ಸಾಂನಲ್ಲಿ ಮಾತ್ರ 13ರಿಂದ 19ನೇ ಶತಮಾನದವರೆಗೆ ಒಬ್ಬ ಮುಸಲ್ಮಾನ ಕಾಲಿಡಲಿಕ್ಕಾಗಲಿಲ್ಲ. ಫಾರ್ 600 years ಒಂದು ಹಿಂದೂ ಸಾಮ್ರಾಜ್ಯ ಏನು ಬಲವಾಗಿತ್ತು ಗೊತ್ತಾ? 600 years. ಯಾವಾಗ ಮೊಘಲರು ಪೀಕ್ ಆಗಿದ್ದ ಕಾಲಕ್ಕೂ ಕೂಡ ಮೊಘಲರ ಕಾಲಿಡಲಿಕ್ಕಾಗಿರಲಿಲ್ಲ. ಔರಂಗಜೇಬ ತಂದೊಂದು ಸೇನೆಯನ್ನ ಕಳಿಸ್ಕೊಟ್ಟ. ಆ ಕಾರಣಕ್ಕೋಸ್ಕರ ಲಾಚಿತ್ ಬರ್ಫುಖಾನ್ ಹೇಳ್ತಿದ್ದೀನಿ ನಾನು. ಔರಂಗಜೇಬ ತಂದೊಂದು ಸೇನೆಯನ್ನ ಕಳಿಸ್ಕೊಡ್ತಾನೆ ಅಂತ ಗೊತ್ತಾದಾಗ ರಾಜ ಇದನ್ನು ಕಳಿಸ್ಕೊಡ್ತಾನೆ, ಹೋಗು ನೀನು ಸ್ವಲ್ಪ ನೋಡು ಅದನ್ನ.
ಲಾಚಿತ್ ಬರ್ಫುಖಾನ್ ಬಹಳ ಚಿಕ್ಕ ಹುಡುಗ. ಬರ್ಫುಖಾನ್ ಅಂದ್ರೆ ಅದು ಸೇನೆಯ ಒಂದು ಜವಾಬ್ದಾರಿಯ ಹೆಸರದು. ಆ ಬರ್ಫುಖಾನ್ ಅನ್ನೋ ಹೆಸರು ತೆಗೆದುಕೊಂಡಿರುವ ಲಾಚಿತ್ ಅಲ್ಲಿ ಹೋದ. ಆ ಹೋರಾಟ ಕದನದಲ್ಲಿ ಇನ್ವಾಲ್ವ್ ಆದ. ಒಂದು ಹಂತದಲ್ಲಿ ಇವನ ಬಗ್ಗೆ ಕಿವಿ ಎಷ್ಟು ಊದ್ಬಿಟ್ಟಿದ್ರು ರಾಜನಿಗೆ ಅಂತಂದ್ರೆ, ಇವನೇ ಮೊಘಲರ ಜೊತೆ ಒಂದಾಗ್ಬಿಟ್ಟು ನಿಮ್ ವಿರುದ್ಧ ತಿರುಗುವಂತ ಸಾಧ್ಯತೆಗಳಿವೆ ಅಂತ. ಆದ್ರೆ ಲಾಚಿತ್ ಹೇಗಿದ್ದ ಗೊತ್ತಾ, ಅವನ್ ಚಿಕ್ಕಪ್ಪ, ಅವನ್ ರಿಲೇಟಿವ್ ಒಬ್ಬ ಒಂದ್ ಸ್ವಲ್ಪ ಮೈ ಮರದನಿಂದ ಒಂದ್ ಸ್ವಲ್ಪ ಎಡವಟ್ಟಾಗಿತ್ತು. ಇವನ್ ಬಂದು ತನ್ನ ಚಿಕ್ಕಪ್ಪನನ್ನ ಕೊಂದು ಏನ್ ಹೇಳ್ತಾನೆ ಅಂತಂದ್ರೆ, ದೇಶಕ್ಕಿಂತ ಚಿಕ್ಕಪ್ಪನು ದೊಡ್ಡವನಲ್ಲ ಅಂತ ಹೇಳಿದವನು ಲಾಚಿತ್ ಬರ್ಫುಖಾನ್. ಅದು ಅವನು ಹೋರಾಟದ ಪರಿ. ಒಂದು ಇಡೀ ವರ್ಷದ ಕದನದ ನಂತರ, ಗೆರಿಲ್ಲಾ ಮಾದರಿಯ ಯುದ್ಧದ ನಂತರ ಅವನು ಹೋರಾಟವನ್ನು ಕೇಳ್ತಿದ್ರೆ ಗೂಸ್ ಬಂಪ್ಸ್ ಬರುತ್ತೆ ನಿಮಗೆ. ದೊಡ್ಡ ಸೇನೆ ಮೊಘಲರದ್ದು. ಅಸ್ಸಾಂ ಯಾವ ರಾಜ್ಯ ಎದುರುಗಡೆ ಒಂದು ಚಿಕ್ಕ ಸೇನೆಯನ್ನು ಇಟ್ಕೊಂಡು ತನ್ನ ಬ್ರಹ್ಮಪುತ್ರ ನದಿಯಲ್ಲಿ ತನ್ನ ನೌಕಾ ಸೇನೆಯನ್ನು ಬಳಸಿಕೊಂಡು ಗೆರಿಲ್ಲಾ ಮಾದರಿಯ ಯುದ್ಧದಲ್ಲಿ ಅವತ್ತು ಭಯಾನಕವಾಗಿರುವಂತ ಜ್ವರ, ಅವನಿಗೆ ಯುದ್ಧಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ತಾನೇ ಯುದ್ಧಕ್ಕೆ ಹೋಗಲಿಲ್ಲ ಅಂತಂದ್ರೆ ತನ್ನ ಸೈನಿಕರು ಪ್ರೇರಣೆ ಕಳ್ಕೊಳ್ತಾರೆ ಅಂತ ಆ ಜ್ವರದಲ್ಲಿ ಮುನ್ನುಗ್ತಾ ತನ್ನ ಸೈನಿಕರನ್ನ ತೆಗೆದುಕೊಂಡು ಹೋಗಿ ಯಾವ ಪರಿ ಅಟ್ಯಾಕ್ ಮಾಡಿದ ಅಂತಂದ್ರೆ, ಮೊಘಲರ ಸೇನೆ ಹೆದರಿ ಓಡಿದಂತೆ ನಿರ್ಮಾಣ ಮಾಡಿದಿತ್ತಲ್ಲ, ಅದು ಲಾಚಿತ್ ಬರ್ಫುಖಾನ್, ಒಬ್ಬ ಹಿಂದೂ ಹುಡುಗ. ಮಿತ್ರ, ಮುಸಲರ ಹೋರಾಟಕ್ಕೆ ಹಂಗಿತ್ತು ಮುಸಲರ ವಿರುದ್ಧ ಅಂತ. ದಕ್ಷಿಣದ ವಿಜಯನಗರ ಸಾಮ್ರಾಜ್ಯ ಕಟ್ಟಲ್ಪಟ್ಟಿದ್ದು ಹೆಂಗೆ? ತುಘಲಕನ ಸೇನೆ ಇಬ್ಬರನ್ನ ಅಪಹರಿಸಿಕೊಂಡು ಹೋಯಿತು. ಅದರಲ್ಲಿ ಹಕ್ಕಬುಕ್ಕರಿದ್ರು. ಹಕ್ಕಬುಕ್ಕರನ್ನ ಕನ್ವರ್ಟ್ ಮಾಡಲಾಯಿತು. ಹಕ್ಕಬುಕ್ಕರನ್ನ ದಕ್ಷಿಣದ ಕಂಟ್ರೋಲಿಗೆ ಅಂತ ತುಘಲಕ್ ಕಳಿಸಿಕೊಟ್ಟ. ಯಾಕೆ ಅಂತಂದ್ರೆ ಇವರು ಮುಸಲ್ಮಾನರಾಗಿದ್ದಾರೆ, ಸ್ಥಳೀಯರಿರೋದ್ರಿಂದ ಇವರೇ ಕಂಟ್ರೋಲ್ ಮಾಡ್ಲಿಕ್ಕೆ ಸರಿ ಅಂತ ಕಳಿಸಿಕೊಟ್ಟ. ಅವ್ರು ವಾಪಸ್ ಬಂದು ಕಂಟ್ರೋಲ್ ಮಾಡ್ಕೊಂಡು ಇರ್ತಿದ್ರೇನೋ, ಸರಿಯಾಗಿ ಅವರಿಗೆ ವಿದ್ಯಾರಣ್ಯರು ಸಿಕ್ಕಿದ್ರು. ಅವರ ಮನಸ್ಸಿನಲ್ಲಿದ್ದಂತ ಹಿಂದುತ್ವದ ಬೀಜವನ್ನ ವಿದ್ಯಾರಣ್ಯರು ಹೊರಗೆ ಬರುವಂತೆ ಮಾಡಿ, ಕನ್ವರ್ಟ್ ಆಗಿದ್ದಂತ ಇಬ್ಬರನ್ನು ವಾಪಸ್ ಹಿಂದೂ ಧರ್ಮಕ್ಕೆ ಸ್ವೀಕಾರ ಮಾಡಿ ಅವರ ಮೂಲಕ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರಲ್ಲ, ಅದನ್ನ ವಿಜಯನಗರ ಸಾಮ್ರಾಜ್ಯ ಅಂತ ಕರೀತಾರೆ. ಈ ಸಾಮ್ರಾಜ್ಯ ಹೆಂಗ್ ಬೆಳೀತು ಗೊತ್ತಾ? ಸುತ್ತಲೂ 5 ಕಡೆಗಳಲ್ಲಿ ಮುಸ್ಲಿಮರ ಸಾಮ್ರಾಜ್ಯ ಇತ್ತು. ಬೀದರ್ನಲ್ಲಿತ್ತು, ಬೇರಾರ್ನಲ್ಲಿತ್ತು, ಗೋಲ್ಕೊಂಡದಲ್ಲಿತ್ತು, ಬಿಜಾಪುರದಲ್ಲಿತ್ತು. ಇವರು ಸುತ್ತುವರೆದು ಕೂತ್ಬಿಟ್ಟಿದ್ರು. ಯಾವ ಕಾರಣಕ್ಕೂ ಎದ್ದಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ. ಯಾವತ್ತು ವಿಜಯನಗರ ಸಾಮ್ರಾಜ್ಯ ತನ್ನ ಘೋಷಣೆ ಮಾಡಿತೋ, ಆ 5 ಜನ ತಾವು ಸ್ವತಂತ್ರರಾದ್ರು ವಿಜಯನಗರದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಹಮನಿಯ ಸುಲ್ತಾನರಿಗೂ ಇವರಿಗೂ ಅಕ್ಕಪಕ್ಕದವರು ಇವರಿಗೂ ನಿರಂತರ ಯುದ್ಧ ನಡೀತಿತ್ತು. ಬುಕ್ಕರಾಯ ಬಹಮನಿ ಸುಲ್ತಾನರನ್ನ ಸೋಲಿಸಿ ದಕ್ಷಿಣದಲ್ಲಿ ಹಿಂದುತ್ವದ ವಿಜಯ ಪತಾಕೆ ಹಾರಿಸಿದ. ಒಬ್ಬ ವಿದ್ಯಾರಣ್ಯರು ಸಂತರಾಗಿದ್ದವರು ತಂಪಾಡಿಗೆ ತಾವು ಜಪ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಇರಬೇಕಿತ್ತು. ಆದರೆ ಗೊತ್ತಾಯ್ತು, ಹೀಗೆ ಆದರೆ ಹಿಂದೂ ಸಮಾಜ ನಾಶವಾಗ್ಬಿಡುತ್ತಲ್ಲ ಅಂತ ತಾನು ಸಂತನಾಗಿದ್ದ ವ್ಯಕ್ತಿ ತನ್ನ ಎಲ್ಲ ಸಂತತ್ವವನ್ನ ಈ ಹಿಂದೂ ಧರ್ಮಕ್ಕೋಸ್ಕರ ಧಾರೆ ಎಂದು ಒಂದು ಅದ್ಭುತವಾದ ಸಾಮ್ರಾಜ್ಯದ ನಿರ್ಮಾಣ ಮಾಡಿದ್ರು. ಹೆಚ್ಚು ಕಡಿಮೆ 3 ಶತಮಾನಗಳ ಕಾಲ, 14ರಿಂದ 16, 17ನೇ ಶತಮಾನದವರೆಗೂ ವೈಭವಯುತವಾಗಿ ಆಳ್ವಿಕೆಯನ್ನು ನಡೆಸಿದವರು ವಿಜಯನಗರ ಸಾಮ್ರಾಜ್ಯದವರು. ನಾನು ಎಲ್ಲರ ಬಗ್ಗೆ ವಿವರ ಕೊಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ಇಷ್ಟೊಂದು ನೆನಪಿರಲಿ, ದಕ್ಷಿಣದಲ್ಲಿ ಎಲ್ಲಿಯವರೆಗೆ ವಿಜಯನಗರ ಸಾಮ್ರಾಜ್ಯ ಇತ್ತೋ ಉತ್ತರದ ಮುಸಲರು ಕಣ್ಣು ಹಾಕುವ ತಾಕತ್ತು ತೋರಿಸಿರಲಿಲ್ಲ. ಅದು ವಿಜಯನಗರ ಸಾಮ್ರಾಜ್ಯದ ವೈಶಿಷ್ಟ್ಯ ಅಂತ. ಕೃಷ್ಣದೇವರಾಯರಂತೂ ಹೇಗಿದ್ರು ಅಂತಂದ್ರೆ, ಅತ್ಯಂತ ದುರ್ಗಮವಾಗಿದ್ದಂತ ರಾಯಚೂರಿನ ಕೋಟೆಯನ್ನ ಗೆದ್ದು ಅಲ್ಲಿದ್ದಂತ ಸುಲ್ತಾನನಿಗೆ ಹೇಳಿದ್ರು, ನನ್ನ ಕಾಲಿಗೆ ಮುತ್ತಿಡು, ಬಿಟ್ಕೊಡ್ತೀನಿ ಕೋಟೆನ. ಅದನ್ನು ಬಹಳ ಜನ ಹೇಳ್ತಾರೆ, ಹಂಗೆ ಹೇಳ್ಬಾರ್ದಾಗಿತ್ತು ಕೃಷ್ಣದೇವರಾಯರು ಅಂತ. ನಾನು ಹೇಳ್ತೀನಿ, ಇಷ್ಟೆಲ್ಲ ಕೇಳಿದ ಮೇಲೂ ಇನ್ನೂ ಹಂಗೆ ಹೇಳಬಾರ್ದಾಗಿತ್ತು ಅಂತ ಯಾರಾದರೂ ಅಂದುಕೊಂಡ್ರೆ ನಾನು ಏನು ಹೇಳಬೇಕು? ನನಗಂತೂ ಹೆಮ್ಮೆ ಇದೆಯಪ್ಪ, ಯಾರು ಹೆಂಗೆ ಬೇಕಿದ್ರು ತಗೊಳ್ಳಿ. ನನಗಂತೂ ಆ ಕೃಷ್ಣದೇವರಾಯರ ಬಗ್ಗೆ ಹೆಮ್ಮೆ ಇದೆ. ಮತ್ತು ಕರ್ನಾಟಕ ಒಂದು ಶ್ರೇಷ್ಠ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಟ್ಟಿತ್ತು ಅಂತ ಈ ಕಾರಣ ಖುಷಿ ಇದೆ. ಕೃಷ್ಣದೇವರಾಯರ ಪ್ರಭಾವ ಅಥವಾ ವಿಜಯನಗರದ ಪ್ರಭಾವ ಹೇಗಿತ್ತು ಅಂತಂದ್ರೆ, ಒಂದ್ಸಲ ಕೃಷ್ಣದೇವರಾಯರ ಅಥವಾ ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನ ಕೇಳಿದ ಬೆಂಗಳೂರಿಗೆ ಬಂದಿದ್ದಂಥ ಒಬ್ಬ ಹುಡುಗ, ಚಿಕ್ಕ ಹುಡುಗ, ಒಂದು ನಿಶ್ಚಯ ಮಾಡಿದ, ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು, ಹಿಂದವಿ ಸಾಮ್ರಾಜ್ಯ. ಅದು ಹೆಂಗಿರಬೇಕು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದಂತೆ ಇರಬೇಕು ಅಂತ ಪ್ರೇರಣೆ ತಗೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಬಂದವರು ಮರಾಠನ ಒಡೆಯ, ಇಡೀ ಹಿಂದೂ ಸಾಮ್ರಾಜ್ಯದ ಒಡೆಯ. ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೋಸ್ಕರ ಪ್ರಾಣ ಕೊಟ್ಟಂತ ಶಿವಾಜಿ ಮಹಾರಾಜರಿಗೆ ಪ್ರೇರಣೆಯಾಗಿದ್ದು ನಮ್ಮ ನಾಡು. ಅಂದ್ರೆ ಮುಸಲರು ಇಷ್ಟು ಆಳ್ವಿಕೆ ಮಾಡ್ತಿರುವಾಗಲೂ ಕೂಡ ನನ್ನ ಕಾಲಘಟ್ಟವನ್ನು ಹೇಳ್ತೀನಲ್ಲ, ಯಾವತ್ತೂ ನೆಮ್ಮದಿಯಿಂದ ಇರಲಿಲ್ಲ. 17ನೇ ಶತಮಾನದಿಂದ 19ನೇ ಶತಮಾನದ ನಡುವೆ ಮುಸಲರ ಜಂಗಾಬಲವನ್ನು ಹುಡುಕಿಸಿದ್ದು ಮರಾಠರು. ನಮ್ಗೆಲ್ಲರಿಗೂ ಮರಾಠರಲ್ಲಿ ಶಿವಾಜಿ ಮಹಾರಾಜರು ಮಾತ್ರ ಗೊತ್ತು. ಇತ್ತೀಚೆಗೆ ಸಂಭಾಜಿ ಮಹಾರಾಜರ ಸಿನಿಮಾ ಬಂದಿದ್ರಿಂದ ಅನೇಕರಿಗೆ ಸಂಭಾಜಿ ಮಹಾರಾಜರು ಗೊತ್ತಾಗಿಲ್ಲ. ಏನು ಅದ್ಭುತವಾದ ಹೋರಾಟ ಅವರದು, ಛಾವ ಅಂತ ಕರೀತಾರೆ, ಮರಿಸಿಂಹ ಅಂತ. ಎಂತ ಮರಿಸಿಂಹ ಅದು! ಶಿವಾಜಿ ಮಹಾರಾಜರಷ್ಟೇ ವೀರ್ಯ, ಶಿವಾಜಿ ಮಹಾರಾಜರಷ್ಟೇ ಸಾಮರ್ಥ್ಯ, ಶಿವಾಜಿ ಮಹಾರಾಜರಿಗಿಂತ ಒಂದು ಮುಷ್ಟಿ ಅಗ್ರೆಸಿವ್. ಎಂತ ಅಗ್ರೆಸಿವ್ನೆಸ್ ಅಂತಂದ್ರೆ,
ಔರಂಗಜೇಬನಿಗೆ ನಿದ್ದೆ ಹಾರು ಹೋಗಿತ್ತು. ಶಿವಾಜಿ ಸತ್ತ ಅನ್ಕೊಂಡ್ರೆ ಇವನೆಲ್ಲಿಂದ ಹುಟ್ಟಿದ್ನಪ್ಪ ಅಂತ. ಔರಂಗಜೇಬ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಅವರನ್ನ ಮೋಸದಿಂದ ಸಂಭಾಜಿ ಮಹಾರಾಜರನ್ನು ಬಂಧಿಸಿ ಹೇಗ್ ಮಾಡ್ತಾರೆ ಅಂತ, ಚರ್ಮವನ್ನು ಜೀವಂತವಾಗಿದ್ದಾಗ ಸುಲಿಸ್ತಾರ್ರಿ, ನಾಲಿಗೆಯನ್ನ ಕಟ್ ಮಾಡಾಕ್ತಾರೆ, ಕಣ್ಣುಗಳನ್ನು ಕೀಳಿಸ್ತಾರೆ. ಅವ್ನು ಒಂದೇ ಒಂದು ಆಸೆ ಇರುತ್ತೆ, ನನ್ನ ಮಕ್ಕಳಲ್ಲಿ ಯಾರು ನಿಂತರ ಆಗ್ಲಿಲ್ವಲ್ಲೋ, ನೀನೇ ಮುಸಲ್ಮಾನ ಆಗ್ಬಿಡೋ ಅಂತ. ಅಲ್ಲಿ ವೇಳೆಗೆ ಶಿವಾಜಿ ತೀರ್ಕೊಂಡ ನಂತರ ಮರಾಠರ ಉತ್ಸಾಹ ಎಲ್ಲ ಹೇಗೆ ಕುಂದೋಗಿತ್ತಲ್ಲ, ಇವನ ಆ ಉತ್ಸಾಹವನ್ನ ಬದುಕಿ ಕಾಪಾಡಿದ್ದಲ್ಲ, ಸತ್ತು ಕಾಪಾಡ್ಬಿಟ್ಟ ಸಂಭಾಜಿ ಮಹಾರಾಜರು. ಹೆಂಗೆ ಅಂತಂದ್ರೆ ಕನ್ವರ್ಟ್ ಆಗು ಅಂತಂದ್ರೆ ಅವನಿಗೆ ಹೇಳ್ತಾರೆ, ಯಾರು ಬರ್ತಾರೆ ಅಂತ ಹೇಳಿ ಕೊನೆಗೆ ತನ್ನ ಚರ್ಮ ಸುಲಿಸಿಕೊಂಡೇ ಹೊರತು ಧರ್ಮ ಬಿಡಲಿಲ್ಲ. ಅದು ಸಂಭಾಜಿ ಇಡೀ ಮರಾಠೊಳಗೆ ಒಂದು ಜಾಗೃತವಾದಂಥ ಒಂದು ಉತ್ಸಾಹ ಇದೆಯಲ್ಲ, ಆ ಉತ್ಸಾಹ ಹೆಂಗಿತ್ತು ಅಂತಂದ್ರೆ ಶಿವಾಜಿ ಮಹಾರಾಜರಿಗೆ ಎಷ್ಟು ಪ್ರೇರಣೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ, ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಪ್ರೇರಣೆಯನ್ನು ಸಂಭಾಜಿ ಮಹಾರಾಜರು ಕೊಟ್ಟರು. ಇಡೀ ಮರಾಠರು ಹೇಗೆ ಬೆಳೆದು ನಿಂತರು ಅಂತಂದ್ರೆ ಮುಸಲ್ಮಾನರ ಹೃದಯದ ಮೇಲೆ ಒಕ್ಕೂಟವು ಮರಾಠರು. ಇವರೆಲ್ಲರೂ ಇಷ್ಟೆಲ್ಲ ಮಾಡಿದ್ರಲ್ಲ, ಅದಕ್ಕೆ ಎದುರಾಗಿ ಮರಾಠರು ಬಲವಾಗಿರುವಂಥ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು. ನಮ್ಗೆ ಇಷ್ಟು ಎಲ್ರಿಗೂ ಗೊತ್ತಿದೆ. ಅವರ ಜೊತೆಗೆ ರಜಪೂತರ ಹೋರಾಟ ಬಹಳ ವಿಶಿಷ್ಟವಾಗಿರುವಂಥದ್ದು. ಸುದೀರ್ಘ ಕಾಲ ರಜಪೂತರು ಹೋರಾಟ ಮಾಡಿದ್ದಾರೆ. ರಾಣಾ ಕುಂಭನ ಅಂತ ಹಿಡಿದು ರಾಣಾ ಸಂಗನವರೆಗೆ ನಿರಂತರವಾಗಿ ಮುಸಲ್ಮಾನರ ವಿರುದ್ಧ ಹೋರಾಟ ಮಾಡಿದವರು. ರಾಣಾ ಸಂಗನ ಕುರಿತಂತೆ ಜನ ಏನು ಅನ್ಕೊಂಡಿದ್ರಂತೆ ಗೊತ್ತಾ, ಮುಸಲ್ಮಾನರ ವಿರುದ್ಧ ಹೋರಾಟ ಮಾಡಿ ನಮ್ಮನ್ನು ಉಳಿಸ್ಲಿಕ್ಕೆ ಬಂದ ದೇವದೂತ ರಾಣಾ ಸಂಘ ಅಂತ ಭಾವಿಸಿದ್ರು ಅಂತ. ಅವನು ಹೋರಾಟ ಮಾಡಿದ ಒಂದು ಯುದ್ಧದಲ್ಲೂ ಸೋತಿಲ್ಲ ಮುಸಲ್ಮಾನರು. ರಾಣಾ ಸಂಘ ತನ್ನದೇ ಆದ ಸಾಮ್ರಾಜ್ಯವನ್ನು ಸ್ಥಾಪಿಸುವಾಗ ಇದೇ ಭಾವನೆಯಿಂದ ಸ್ಥಾಪಿಸಿದವನು, ಹಿಂದುತ್ವದ ಪರಿಕಲ್ಪನೆಯಿಂದ ಕಟ್ಟಿದವನು. ಮಹಾರಾಣಾ ಪ್ರತಾಪ ಕೂಡ ಇದೇ ರಜಪೂತರಿಗೆ ಸೇರಿದವನು. ಇನ್ನು ಪಂಜಾಬ್ ಮತ್ತು ಕಾಶ್ಮೀರಗಳಲ್ಲಿ ಸಿಖ್ಖರು. ಮಿತ್ರ, ಸಿಖ್ಖರ ಇತಿಹಾಸವನ್ನ ನಾವು ಅನೇಕ ಬಾರಿ ಮರೆತು ಹೋಗ್ಬಿಡ್ತೀವಿ. ಇದು ಬೇಸರದ ಸಂಗತಿ. ನಾನು ಕೂಡ ಅನೇಕ ಬಾರಿ ಕಾಲೇಜಿನಲ್ಲಿರುವಾಗ ಸಿಖ್ಖರ ಕುರಿತಂತೆ ಜೋಕ್ ಮಾಡ್ತಿದ್ವಿ. ನಾವು ಥ್ಯಾಂಕ್ ಗಾಡ್ ಈಗ ಜೋಕ್ ಬರೋದಿಲ್ಲ. ಆದರೆ ಸಿಖ್ಖರ ಕುರಿತಂತೆ ಜೋಕ್ ನಿಲ್ಲಿಸಿದ್ದು ಯಾವಾಗ ಗೊತ್ತಾ, ನಾನು ಸಿಖ್ಖರ ಇತಿಹಾಸವನ್ನು ಓದಿದ್ದೇನೆ. ಸಿಖ್ಖರಲ್ಲಿ ಅನೇಕ ಗುರುಗಳು. ಗುರು ತೇಗ್ ಬಹದ್ದೂರರ ಕಥೆ ನೀವು ಕೇಳಿದರೆ ಗಾಬರಿಯಾಗುತ್ತೆ. ಗುರು ತೇಗ್ ಬಹದ್ದೂರು ತಾವು ಪಂಜಾಬ್ನಲ್ಲಿ ತಮ್ಮ ಜನರನ್ನ ಒಟ್ಟು ಮಾಡಿಕೊಂಡು ಬಂದರು. ಅವರ ಗುರುಗಳನ್ನ ಮುಸಲ್ಮಾನ್ ಜಹಾಂಗೀರ ಕೊಂದು ಬಿಸಾಡಿದ್ದ. ಆ ಆಕ್ರೋಶ ಅವ್ರ ಒಳಗೆ ಕುದಿತಾ ಇತ್ತು. ಮುಂದೆ ತೇಗ್ ಬಹದ್ದೂರನ್ನ ನಮ್ಮ ಕಾಶ್ಮೀರದ ಹಿಂದೂಗಳು ಬಂದು ಕೇಳ್ಕೊಳ್ತಾರೆ, ನಮ್ಮನ್ನು ಕನ್ವರ್ಟ್ ಆಗುವಂತ ಔರಂಗಜೇಬ ಕೇಳ್ಕೊಳ್ತಾ ಇದ್ದಾನೆ, ಕನ್ವರ್ಟ್ ಆಗ್ಬಿಟ್ರೆ ನಮ್ಮನ್ನು ಉಳಿಸ್ತಾನಂತೆ, ಏನ್ ಮಾಡಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ, ನೀವು ಯಾರು ಕನ್ವರ್ಟ್ ಆಗಬೇಡಿ, ಔರಂಗಜೇಬನಿಗೆ ಹೇಳಿ ನಮ್ಮ ಪರವಾಗಿ ತೇಗ್ ಬಹದ್ದೂರನ್ನ ಕನ್ವರ್ಟ್ ಮಾಡಿ, ಅವ್ರು ಕನ್ವರ್ಟ್ ಆದರೆ ನಾವೆಲ್ಲರೂ ಕನ್ವರ್ಟ್ ಆಗ್ತೀವಿ ಅಂತ ಹೇಳಿ ಉಳಿದಿದ್ದು ನಾನು ನೋಡ್ಕೊತೀನಿ. ಗುರು ತೇಗ್ ಬಹದ್ದೂರನ್ನ ಡೆಲ್ಲಿಗೆ ಕರ್ಕೊಂಡು ಬರಲಾಗತ್ತೆ, ಮತಾಂತರಗೊಳ್ಳಲಿಕ್ಕೆ ಹೇಳಲಾಗತ್ತೆ. ಗುರು ತೇಗ್ ಬಹದ್ದೂರು ಮತಾಂತರಗೊಳ್ಳುವುದನ್ನು ನಿರಾಕರಿಸ್ತಾರೆ. ಅವರ ತಲೆಯನ್ನು ಕಡಿಯಲಾಗುತ್ತೆ, ಗುರುಗಳ ತಲೆಯನ್ನು ಕಡಿಯಲಾಗುತ್ತೆ. ಅಲ್ಲಿವರೆಗೂ ಸಾಮಾನ್ಯವಾಗಿದ್ದಂಥ ಸಿಖ್ ಸಮಾಜ ಇದ್ದಕ್ಕಿದ್ದಂತೆ ಕುದಿಯಕ್ಕೆ ಶುರುವಾಗುತ್ತಲ್ಲ, ಆ ಕುದಿಯುವಂಥ ಸಿಖ್ ಸಮಾಜದ ಆ ಶಕ್ತಿಯನ್ನ ಗುರು ಗೋವಿಂದ ಸಿಂಗರು ಸರಿಯಾಗಿ ಬಳಸ್ಕೊಳ್ತಾರೆ. ಹೆಂಗೆ ಬಳಸ್ಕೊಳ್ತಾರೆ ಗೊತ್ತಾಗಿದ್ದರೆ, ಈ ಮುಸಲ್ಮಾನರ ಈ ಆಕ್ರಮಣದ ನಡುವೆ ನಾನು ಹೇಗೆ ಹೇಳಿ ನಿಮಗೆ, ನನಗೆ ಇದನ್ನ ಕನ್ವಿನ್ಸ್ ಮಾಡೋದು ಹೇಗೆ ಅಂತಾನೆ ಅರ್ಥ ಆಗೋದಿಲ್ಲ ಅನೇಕ ಬಾರಿ. ಇಷ್ಟು ಆಕ್ರಮಣ ನಡೆದು ಎಲ್ಲಿ ಕಂಡಲ್ಲಿ ಕ್ರೌರ್ಯ, ಎಲ್ಲಿ ಕಂಡಲ್ಲಿ ದುಷ್ಟರನ್ನೇ ನೋಡಿ 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 ಇನ್ನು ಭಾರತಕ್ಕೆ ಭವಿಷ್ಯವೇ ಇಲ್ಲ ಅಂತ ತಿಳ್ಕೊಂಡಿದ್ದಾಗ ಒಬ್ಬೊಬ್ಬರೇ ವೀರರು ಎದ್ದು ಬಂದು ಇದೇ ಭಾರತಕ್ಕೆ ಭವಿಷ್ಯ, ಹಿಂದುತ್ವ ನಾಶವಾಗೋದಿಲ್ಲ ಅಂತ ಪದೇ ಪದೇ ತೋರಿಸೋದಿದೆಯಲ್ಲ, ಅದು ನೆನಪಿಸ್ಕೊಂಡಾಗಲೆಲ್ಲ ರೋಮಾಂಚನ ಅನ್ಸುತ್ತೆ ನನಗೆ. ಆ ಗುರು ಗೋವಿಂದ ಸಿಂಗರು ಖಾಲ್ಸಾ ಪಂಥವನ್ನು ಕಟ್ಟಿದ್ರು, ಸಿಖ್ಖರಿಗೆ ಹೇಳಿದ್ರು ಇವ್ರ ವಿರುದ್ಧ ಹೋರಾಟ ಮಾಡೋದೇ ನಮ್ಮ ಗುರಿ ಅಂತ ನಿಶ್ಚಿತಮತಿಯಾಗಿ ಹೋರಾಟಕ್ಕೆ ತಮ್ಮನ್ನು ತಾವು ಅಡಿಗೊಳಿಸಿಕೊಂಡ್ರು. ನಿರಂತರ ಹೋರಾಟದಲ್ಲಿ ಮಗ್ನವಾದ್ರು. ಕೊನೆಗೆ ಹೋರಾಟ ಹೇಗೆ ನಡೀತು ಅಂತಂದ್ರೆ, ತಮ್ಮ ಇಬ್ಬರು ಮಕ್ಕಳು ಜೊರಾವರ್ ಸಿಂಹ ಮತ್ತು ಫತೇಹ್ ಸಿಂಹನನ್ನ ಈ ಯುದ್ಧದ ನಡುವೆ ಕಳ್ಕೊಳ್ಬೇಕಾದಂತ ಸ್ಥಿತಿ ಬಂತು. ಜೀವಂತ ಸಮಾಧಿ ಮಾಡಿದ್ರು ಅವರನ್ನ ಜೀವಂತ ಸಮಾಧಿ ಮಾಡಿದ ನಂತರ ಒಂದ್ಸಲ ಗುರು ಗೋವಿಂದ ಸಿಂಗರು ವೀಕ್ ಆಗಬೇಕು ಅಂತ ಅನ್ಸುತ್ತೆ. ಏನಪ್ಪ ಹೀಗಾಗುತ್ತಲ್ಲ ಅಂತ. ಹೀಗಾಯ್ತಲ್ಲ ಅನ್ನೋ ಬೇಸರಕ್ಕೆ ಬಂದಾ ಬೈರಾಗಿ ಬರ್ತಾನೆ. ಬಂದಾ ಬೈರಾಗಿ ಏನ್ ಮಾಡ್ತಾನೆ ಗೊತ್ತಾ? ಬಂದಾ ಬೈರಾಗಿ ಅಂತ ಒಬ್ಬ ಸಾಮಾನ್ಯ ಸನ್ಯಾಸಿ ರೀ. ನಮ್ಗೆ ಯಾರಿಗೂ ಬಂದಾ ಬೈರಾಗಿ ಹೆಸರು ಕೇಳಿ ಅಷ್ಟೇ ಗೊತ್ತಿದೆ, ಬಹುತೇಕರಿಗೆ ಗೊತ್ತೇ ಇಲ್ಲ. ಅವನು ಗುರು ಗೋವಿಂದ ಸಿಂಗ್ ಪ್ರಾಮಿಸ್ ಮಾಡ್ತಾನೆ, ನಾನು ನಿಮ್ಮ ಮಕ್ಕಳ ಆ ಸಾವಿನ ಪ್ರತೀಕಾರವನ್ನು ತೆಗೆದುಕೊಳ್ತೀನಿ, ನೋಡ್ತಾ ಇರಿ ಅಂತ. ಈ ಸಿಖ್ಖರನ್ನ ಮತ್ತೆ ಸಂಘಟಿಸ್ತಾರೆ. ಉಳಿದವರನ್ನು ಸಂಘಟಿಸಿಕೊಂಡು ನಿರಂತರ ಆಕ್ರಮಣ ಮಾಡಿ ಔರಂಗಜೇಬನಿಗೆ ಎಂತ ಪ್ರಹಾರ ಮಾಡ್ತಾರೆ
ಮಾಡ್ತಾರೆ ಅಂತಂದ್ರೆ ಬಂದ ಬೈರಾಗಿಯನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಔರಂಗಜೇಬ ಒತ್ತಾಡಿ ಕೊನೆಗೆ ಒಂದಿನ ಅವ್ರನ್ನ ಜೀವಂತವಾಗಿ ಒಂದು ಯುದ್ಧದಲ್ಲಿ ಹಿಡ್ಕೊಂಡು ಬರ್ತಾರೆ. ಏನ್ ಮಾಡ್ತಾರೆ ಗೊತ್ತಾ? ಒಂದು ಕೇಜಲ್ಲಿ ಬಂದ ಬೈರಾಗಿಯನ್ನು ಹಾಕಿ, ಒಬ್ಬ ಸನ್ಯಾಸಿಯಾದ ಕೇಜ್ನಲ್ಲಿ ಹಾಕಿ, ಒಂದು ಗೂಡ್ನಲ್ಲಿ ಅವರು ಕೂಡ್ ಹಾಕಿ ಬಿಸಿ ಬಿಸಿಯಾಗಿರುವ ಈಟಿಗೆಯನ್ನು ಅವರಿಗೆ ತಿಂದು ಆ ಈಟಿಗೆ ಮಾಂಸ ಬರುತ್ತಲ್ಲ, ಆ ಮಾಂಸವನ್ನು ಹೊರಗೆ ತೆಗೆದು ಎಲ್ಲರೂ ನೋಡಿ ಆನಂದಿಸುವಂತ ಸಾವನ್ನು ಬಂದ ಬೈರಾಗಿ. ಹಿಂದುತ್ವ ಅನ್ನೋದು ಸುಮ್ಮನೆ ಉಳ್ಕೊಂಡಿರೋದಲ್ಲ. ಅದೆಷ್ಟು ಬಂದ ಬೈರಾಗಿಗಳು ತಮ್ಮ ಜೀವನವನ್ನ, ಅವರು ರಕ್ತವನ್ನು ಹರಿಸಿದ ನಂತರ ಹಿಂದುತ್ವ ಉಳ್ಕೊಂಡಿರೋದು. ನನಗೆ ಯಾಕೆ ಹಿಂದುತ್ವ ಯಾರು ಬಂದರೂ ನಾಶ ಆಗೋದಿಲ್ಲ ಅನ್ನೋ ವಿಶ್ವಾಸ ಇದೆ ಅಂತಂದರೆ, 11ರಿಂದ 17ನೇ ಶತಮಾನದವರೆಗೂ ಈ ಕ್ರೌರ್ಯದ ತಾಂಡವನೃತ್ಯ ನಡೆಸಿದ ನಂತರವೂ ಕೂಡ ಹಿಂದುತ್ವ ಹೀಗೆ ಉಳಿತು ಅಂತಂದರೆ ಇದನ್ನು ನಾಶ ಮಾಡುವ ದಮ್ ಯಾರಿಗೆ ಅಂತ ಅನೇಕ ಬಾರಿ ಅನ್ಸುತ್ತೆ. ಇನ್ನು ದೆಹಲಿಯಲ್ಲಿ ಜಾಟರು ಅಂದಾಗ ನಮಗೆ ಇವತ್ತು ಬರೀ ವೋಟ್ ಬ್ಯಾಂಕ್ ಅಷ್ಟೇ. ಆದರೆ ಜಾಟರು ಯಾರು ಗೊತ್ತಾ? ಮೊಹಮ್ಮದ್ ಗಜ್ನಿ ಅಟ್ಯಾಕ್ ಮಾಡಿದ್ರಿಂದ ಹಿಡಿದು ಔರಂಗಜೇಬನ ಕಾಲ ಮುಗಿಯುವವರೆಗೂ ನಿರಂತರವಾಗಿ ಗೆರಿಲ್ಲಾ ಮಾದರಿ ಯುದ್ಧದಲ್ಲಿ ಅಟ್ಯಾಕ್ ಮಾಡ್ತಾನೆ ಇದ್ದು, ಕಿರಿಕಿರಿ ಮಾಡ್ತಾನೆ ಇದ್ದವ್ರು ಜಾಟರು. ಇವರೆಲ್ಲರ ಸಾಮರ್ಥ್ಯವನ್ನ ಹೇಗೆ ಹೇಳೋದು ಅಂತ ಅನೇಕ ಬಾರಿ ವಿಶೇಷ ಅನ್ಸುತ್ತೆ. ಆ ಪರಿಯ ವಿಶೇಷ. ಈಗ ಸುಮ್ಮನೆ ಒಂದು ಮ್ಯಾಪ್ ತೋರಿಸಿ ನೋಡಿ, ನಿಮ್ಗೆ ಒಂದು ಅಂದಾಜು ಆಗ್ಬೋದು. ಇದು ಭಾರತದ ಪ್ರತಿರೋಧ ಮುಸಲ್ಮಾನರಿಗೆ. ಇಡೀ ದೇಶದ ಮುಸಲ್ಮಾನರಿದ್ರು. ಬೇರೆ ಬೇರೆ ಕಾಲಘಟ್ಟದಲ್ಲಿ ಭಾರತದ ಪ್ರತಿರೋಧ. ವಿಜಯನಗರದವರು ಕೆಳಗೆ ಬೇರೆ ಕಾಲಘಟ್ಟದಲ್ಲಿ, ಸ್ವಲ್ಪ ಮೇಲಕ್ಕೆ ಬಂದರೆ ಮರಾಠರು ಉದ್ದಕ್ಕೂ ಕಿತ್ತಾಡ್ಕೊಂಡು ಬಂದಿದ್ದಾರೆ. ವಿಜಯನಗರದ ನಂತರ ಕೊನೆಯವರೆಗೂ ಮರಾಠರಿದ್ದಾರೆ. ಮತ್ತು ಈ ಮೊಘಲರ ಕೊನೆಯ ದೊರೆ ತೀರಿಕೊಂಡ ನಂತರವೂ ಮರಾಠರು ಬಹಳ ಬಲವಾಗಿದ್ರು. ಬ್ರಿಟಿಷರು ಕೊನೆಗೆ ಫೈಟ್ ಮಾಡಿ ಈ ದೇಶವನ್ನ ಕಿತ್ಕೊಂಡಿದ್ದು ಮುಸಲ್ಮಾನರಿಂದ ಅಲ್ಲ, ಹಿಂದೂಗಳಿಂದ ಅನ್ನೋದನ್ನ ಮರಿಬೇಡಿ ಅಂತ. ಪಂಜಾಬಿನ ಜನ ಎಲ್ಲಿವರೆಗೂ ಅಂದ್ರೆ ಸಿಖ್ಖರು ರಣಜಿತ್ ಸಿಂಗನ ಕಾಲಕ್ಕೆ ಜಮ್ಮು ಕಾಶ್ಮೀರವನ್ನು ಕೂಡ ಕಿತ್ತುಕೊಂಡಿದ್ರು. ಜಾಟರು ಉದ್ದಕ್ಕೂ ದೆಹಲಿಯ ಸುತ್ತಮುತ್ತ ಫೈಟ್ ಮಾಡ್ತಿದ್ರು. ರಜಪೂತರು ಹೋರಾಟ ಮಾಡ್ತಿದ್ರು. ಅಹೋಮ್ ಸುದೀರ್ಘ ಕಾಲ ಹಿಂದೂ ಸಾಮ್ರಾಜ್ಯವನ್ನ ಕಾಪಾಡಿಕೊಂಡು ಬಂದಿದೆ. ಒಂದು ಕಡೆಯಲ್ಲಿ ಮುಸಲ್ಮಾನರು ಪರಿಪೂರ್ಣ ಭಾರತವನ್ನು ಆಳಿದ್ರು ಅನ್ನುವಾಗಲೂ ಕೂಡ ಭಾರತದಲ್ಲಿ ಉದ್ದಕ್ಕೂ ಕೂಡ ಹಿಂದೂ ಸಾಮ್ರಾಜ್ಯ ಅವರಿಗೆ ಎದುರಾಗಿ ನಿಂತಿದೆ. ನಾನು ಒಂದೇ ಒಂದು ಮಾತು ನಿಮ್ಗೆ ಆ್ಯಡ್ ಮಾಡಬೇಕು. ಅಖಂಡ ಭಾರತದ ಸಂದರ್ಭದಲ್ಲಿ ಹೇಳಬೇಕಾದ್ರೆ, ನೀವೇನು ಸಿಖ್ಖರ ಆ ಜಾಗವನ್ನು ನೋಡ್ತಿರಲ್ಲ, ಜಮ್ಮು ಕಾಶ್ಮೀರದಿಂದ ಹಿಡಿದು, ಜಮ್ಮುವಿನಿಂದ ಹಿಡಿದು, ಕಾಶ್ಮೀರ ಬಂದಿರಲಿಲ್ಲ, ಜಮ್ಮುವಿನಿಂದ ಹಿಡಿದು ಈ ಉತ್ತರದಲ್ಲಿ ಸಿಂಧ್ ಪ್ರಾಂತದವರೆಗೂ ರಾಜ ರಣಜಿತ್ ಸಿಂಗ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ. ಅಂದರೆ ಸಿಂಧ್ ಪ್ರಾಂತದಲ್ಲಿ ಯಾರ್ಯಾರು ಮುಸಲ್ಮಾನರು ಬೇರೆಯವರು ಬಂದು ಕೂತಿದ್ರೋ ಅವರ ಸಾಮ್ರಾಜ್ಯವನ್ನು ಕಸಿದುಕೊಂಡು ರಾಜ ರಣಜಿತ್ ಸಿಂಗ್ ಸಿಖ್ಖರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದ. ಅಂದರೆ ಅಖಂಡ ಭಾರತದ ವಾಪಸ್ ನಿರ್ಮಾಣದ ಕನಸನ್ನು ಅವರು ಕಟ್ಟಿಕೊಂಡಿದ್ರು. ಸ್ವತಃ ಮರಾಠರು ಅಟಕ್ಕನ್ನು ದಾಟಿ ಆಚೆ ಹೋಗಿ ಅವರು ಕಿತ್ಕೊಂಡು ಅಲ್ಲಿಂದ ಮುಸಲ್ಮಾನರನ್ನು ಓಡಿಸುವಂತ ಪ್ರಯತ್ನ ಮಾಡಿದ್ರು. ಆಗಲೂ ಕೂಡ ಇದು ನಡೆದಿತ್ತು ಅನ್ನೋದು ಬಹಳ ವಿಶೇಷವಾದ್ದು. ಬಟ್ ಇಷ್ಟೆಲ್ಲ ಆಗುವಾಗ ನನಗೊಂದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ನಂಗೆ ಗೊತ್ತಿಲ್ಲ ನೀವು ಅದನ್ನು ಯೋಚನೆ ಮಾಡಿದಿರೋ ಇಲ್ವೋ. ಶಕರು ಆಕ್ರಮಣ ಮಾಡಿದ್ರು, ನಮ್ಮೊಳಗೆ ಬಂದಾದ್ರು. ಕುಶಾನರು ಆಕ್ರಮಣ ಮಾಡಿದ್ರು, ನಮ್ಮೊಳಗೆ ಬಂದಾಗ್ಬಿಟ್ರೆ ಕುಶಾನರು ಯಾರು ಅಂತ ಹುಡುಕಿದ್ರು ಸಿಗೋದಿಲ್ಲ. ಆಮೇಲೆ ಹೂಡರು ಆಕ್ರಮಣ ಮಾಡಿದ್ರು, ಒಂದಾಗ್ಬಿಟ್ರು, ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಆದರೆ ಮುಸಲ್ಮಾನರು ಆಕ್ರಮಣ ಮಾಡಿದ್ರು, ಒಂದಾಗಲೇ ಇಲ್ವಲ್ಲ. ಹೆಂಗೆ? ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಆಕ್ರಮಣಕಾರಿಗಳಾಗಿ ಬಂದ ಶಕರಿಗೆ ಒಂದು ರಿಲಿಜಿಯಸ್ ಮೋಟಿವ್ ಇರಲಿಲ್ಲ, ಹೂಣರಿಗೆ ರಿಲಿಜಿಯಸ್ ಮೋಟಿವ್ ಇರಲಿಲ್ಲ, ನಮ್ಮ ಮತದ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಹುಚ್ಚಿರಲಿಲ್ಲ. ಆದರೆ ಮುಸಲ್ಮಾನರು ಮತದ ಆವೇಶದೊಂದಿಗೆ ಬಂದಿದ್ದರು. ಇಲ್ಲಿ ಬರಬೇಕು, ಮತವನ್ನು ಉಳಿಸಬೇಕು ಅಂತ. ಆಕ್ರಮಣ ಮಾಡಿದವರೆಲ್ಲ ಕನ್ವರ್ಟ್ ಮಾಡ್ತಿದ್ರಲ್ಲ, ಕನ್ವರ್ಟ್ ಮಾಡಿ ವಾಪಸ್ ಹೋದ ನಂತರ ಇಲ್ಲವರು ಬಹಳ ಬೇಗ ರೀಕನ್ವರ್ಟ್ ಆಗ್ಬಿಡ್ತಿದ್ರು. ಆದರೆ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಬರುವಾಗ ತಮ್ಮ ಜೊತೆಗೆ ಮೌಲ್ಯಗಳನ್ನು ಕರ್ಕೊಂಡ್ ಬರೋರು. ಆ ಮೌಲ್ಯಗಳು ಇಲ್ಲಿ ಯಾರ್ಯಾರು ಕನ್ವರ್ಟ್ ಆಗಿದ್ರೋ ಅವರಿಗೆ ಆಚರಣೆಗಳನ್ನು ಹೇಗೆ ಮಾಡಬೇಕು, ಇದನ್ನು ಮಾಡಿದ್ರೆ ಲಾಭ ಏನು ಅನ್ನೋದನ್ನ ಪ್ರತ್ಯಕ್ಷವಾಗಿ ತಿಳಿಸಿಕೊಟ್ಟು ಕಟ್ಟಡಗಳಾಗಿ ರೂಪಿಸುವಂತ ಪ್ರಯತ್ನ ಮಾಡಿದ್ರು. 25-30 ವರ್ಷ ನಿರಂತರವಾಗಿ ಮಾಡಿಸಿ ಅವ್ರು ಕನ್ವರ್ಟ್ ಆಗ್ಬಿಟ್ರು. ವಾಪಸ್ ಕರ್ಕೊಳ್ಳೋದು ನಮ್ಗೆ ತುಂಬಾ ಕಷ್ಟ ಆಗ್ಬಿಡ್ತು. ಯಾಕೆ ಅಂತಂದ್ರೆ ಸಾಂಸ್ಕೃತಿಕ ಭಿನ್ನತೆ ಅಷ್ಟು ಜೋರಾಗಿತ್ತು ಅಂತ. ಅದರ ಜೊತೆಗೆ ನಾನು 3-4 ಪಾಯಿಂಟ್ ಪಟ್ಟಿ ಮಾಡಿದ್ದೀನಿ. ಮೊದಲನೇದು, ನಾವು ನಮ್ಗೆ ಗೊತ್ತಿಲ್ಲದಂತೆ ಇಸ್ಲಾಮನ್ನ ಒಂದು ಧರ್ಮ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ಮಿತ್ರರೇ, ಧರ್ಮ ಬೇರೆ, ರಿಲಿಜನ್ ಬೇರೆ. ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ರಿಲಿಜನ್ ಅನ್ನೋದನ್ನ ಏನು ಇದರ ಅರ್ಥ ಅಂತ ಕೇಳಿದ್ರೆ ಧರ್ಮ ಅಂತ ಹೇಳಿ ಮೋಸ ಮಾಡಿಬಿಟ್ಟಿದ್ದಾರೆ. ರಿಲಿಜನ್ ಇಸ್ ನಾಟ್ ಈಕ್ವಲ್ ಟು ಧರ್ಮ. ರಿಲಿಜನ್
ಯಾವುದಕ್ಕೆ ಒಂದು ಪುಸ್ತಕ ಇದೆಯೋ, ಒಬ್ಬ ದೇವರಿದ್ದಾನೋ, ಒಬ್ಬ ಪ್ರವಾದಿ ಇದ್ದಾನೋ, ಅದನ್ನು ರಿಲಿಜನ್ ಅಂತ ಕರೀತಾರೆ. ಧರ್ಮಕ್ಕೆ ಹಂಗಿಲ್ಲ ರೀ. ಈ ಹಿಂದೂ ಧರ್ಮಕ್ಕೆ ಒಂದು ಪುಸ್ತಕ ಅಂತ ಕೇಳಿದ್ರೆ ಯಾವುದು ಹೇಳೋದು? ವೇದಗಳು ಹೇಳದ, ವೇದಾಂತವಾಗಿರುವಂಥ ಉಪನಿಷತ್ತುಗಳಿಗೆ ಹೇಳದ, ರಾಮಾಯಣ ಅನ್ನೋದು, ಮಹಾಭಾರತ ಅನ್ನೋದು ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೋದಿಲ್ಲ. ಅದು ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ, ಇದನ್ನು ಪವಿತ್ರ ಗ್ರಂಥ ಯಾವುದು ಅಂತ ಹೇಳೋದು. ಸೊ ಧರ್ಮ ಅಲ್ಲಿಗೆ ಸೆಟ್ ಆಗಲಿಲ್ಲ. ಒಂದೇ ದೇವರು, ಅವ್ರು ಒಂದೇ ದೇವರು ಬಂದಿದ್ದು ಹೆಂಗ್ ಗೊತ್ತಾ ಕಾನ್ಸೆಪ್ಟು? ಹೆಂಗ್ ಬಂತು ಒಂದೇ ದೇವರನ್ನ ಕಾನ್ಸೆಪ್ಟ್ ಅಂತಂದ್ರೆ, ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ದೇವರು, ಈ ಜಾತಿಯವರು ಆ ಜಾತಿಯವರ ಜೊತೆಗೆ ಫೈಟ್ ಮಾಡೋದು, ಇವ್ರು ಗೆದ್ರೆ ಇವ್ರ ದೇವರು ಅವರಿಗಿಂತ ದೊಡ್ಡವರು, ಅವ್ರ ಜೊತೆಗೆ ಫೈಟ್ ಮಾಡೋದು, ಅವ್ರು ಗೆದ್ರೆ ಅವ್ರ ದೇವರು ದೊಡ್ಡವರು. ಹೀಗೆ ಯಾರು ಗೆಲ್ತಾ ಬರ್ತಾರೋ ಅವ್ರ ದೇವರು ದೊಡ್ಡವರು ಅಂತ ಅರ್ಥ. ಹೀಗಾಗಿ ಪ್ರತಿ ಬಾರಿ ಯುದ್ಧ ಸೋತಾಗ ಅವ್ರಿಗೆ ಟೆನ್ಷನ್ ಏನು ಅಂತಂದ್ರೆ, ನಮ್ಮ ದೇವ್ರು ಚಿಕ್ಕವರಾಗ್ಬಿಟ್ರ, ಇವ್ರ ದೇವರು ದೊಡ್ಡವರಾಗ್ಬಿಟ್ರ ಅಂತ. ನಮ್ಮ ದೇವ್ರನ್ನ ದೊಡ್ಡವ್ರನ್ನ ಮಾಡ್ಲಿಕ್ಕೋಸ್ಕರ ಫೈಟ್ ಮಾಡಬೇಕು ಅಂತ. ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಯ್ತಲ್ಲ, ಯುದ್ಧದಲ್ಲಿ ಭಾರತ ಗೆದ್ದಿದೆ ಅಂತ ಚಿಕ್ಕ ಮಗುವಿಗೂ ಗೊತ್ತು. ನಾವು ಅವರ ಮೇಜರ್ ಪಾರ್ಟ್ಗಳನ್ನೆಲ್ಲ ಧ್ವಂಸಗೊಳಿಸಿದ್ದೀವಿ ಅಂತ ಎಂಥವನಿಗೂ ಗೊತ್ತು. ಆದರೆ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ, ನಾನು ಭಾರತೀಯ ಮುಸಲ್ಮಾನರ ಬಗ್ಗೆ, ನನಗೆ ಎಲ್ಲರ ಬಗ್ಗೆ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಪಾಕಿಸ್ತಾನದಲ್ಲಿರುವಂತ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಪಾಕಿಸ್ತಾನ ಸೋತಿದೆ ಅಂತ ಗೊತ್ತಿದ್ರೂ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಆಯ್ತು, ಈ ವಾರ್ ಬೇಡ. 1948 ವಾರ್ ಏನಾಯ್ತು ಅಂತ ಕೇಳಿ, ಇತಿಹಾಸ ಹೇಳುತ್ತೆ ಭಾರತ ಗೆಲ್ತು. ಪಾಕಿಸ್ತಾನ ಅಂತ ಕೇಳಿ ನಾವೇ ಗೆದ್ದಿದ್ದು. 1965 ವಾರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ ಜಗತ್ತಿಗೆ ಗೊತ್ತು ನಾವು ಗೆದ್ವಿ. ಪಾಕಿಸ್ತಾನ ಅಂತ ಕೇಳಿ ನಾವೇ ಗೆದ್ದಿದ್ದು ಅಂತ ಇವತ್ತಿಗೂ. 1971 ವಾರ್, ಕಾಂಗ್ರೆಸ್ ಹೇಳ್ಕೊಂಡು ತಿರುಗಾಡುತ್ತೆ ನಾವು ಗೆದ್ದಿದ್ದೀವಿ ಅಂತ. ಬಹಳ ಜನರಿಗೆ ಗೊತ್ತಿಲ್ಲ ಪಾಕಿಸ್ತಾನ ಏನ್ ಹೇಳಿತ್ತು ಅಂತಂದ್ರೆ, 1971 ವಾರ್ ನಲ್ಲಿ 93,000 ಪಾಕಿಸ್ತಾನಿ ಸೈನಿಕರನ್ನ ವಶಪಡಿಸಿಕೊಂಡ ದಿನವೂ ಕೂಡ ಅಲ್ಲಿನ ಡಾನ್ ಅನ್ನೋ ಪತ್ರಿಕೆ ಇವತ್ತು ಪಾಕಿಸ್ತಾನದವರು ಭಾರತದ 120 ಏರ್ಕ್ರಾಫ್ಟ್ ಗಳನ್ನು ಉರುಳಿಸಿದ್ದಾರೆ ಅಂತ ಬರೆದಿತ್ತು. 1971 ವಾರು ಗೆದ್ದಿದ್ದಾರೆ ಅವ್ರ ಲೆಕ್ಕಕ್ಕೆ. ಯಾಕೆ ಗೊತ್ತಾ? ಸೋತಿದ್ದೀವಿ ಅನ್ಕೊಂಡ್ರೆ ನಮ್ಮ ದೇವರು ಸೋತೋಗ್ಬಿಡ್ತಾರಲ್ಲ. ರಿಲಿಜನ್ ಮತ್ತು ಧರ್ಮದ ನಡುವೆ ಡಿಫರೆನ್ಸ್ ಇದೆ. ನಂಗೆ ತುಂಬಾ ಜನ ಕೇಳ್ತಾರೆ, ಏನ್ ಚಕ್ರವರ್ತಿ ಅವರೇ, ನಿಮ್ಮ ಧರ್ಮದಲ್ಲಿ ದೇವ್ರ ಕೈಯಲ್ಲೆಲ್ಲ ಆಯುಧ ಕೊಟ್ಟಿದ್ದೀರಾ, ಒಂದು ಅಶಾಂತಿಯ ಧರ್ಮ ನಿಮ್ಗೆ. ಮಜಾ ಏನ್ ಗೊತ್ತಾ? ಆಯುಧ ಎಲ್ಲ ದೇವ್ರ ಕೈಯಲ್ಲಿಟ್ಟು ನಾವು ಕೈ ಮುಚ್ಕೊತೀವಿ. ಅವ್ರ ದೇವರುಗಳ ಕೈಯಲ್ಲಿ ಆಯುಧ ಇಲ್ಲ, ಇವ್ರ ಕೈಯಲ್ಲೆಲ್ಲ ಆಯುಧ. ಯಾಕೆ ಅಂತಂದ್ರೆ ನಮ್ಮಲ್ಲಿ ನಾವು ಎಲ್ಲವನ್ನೂ ತಗೊಂಡೋಗಿ ದೇವರಿಗೆ ಸಮರ್ಪಿಸಿ ನೀನೇ ಕಾಪಾಡಬೇಕಪ್ಪ ಅಂತ ಕೇಳ್ತೀವಿ. ಅವನೇ ಕಾಪಾಡಬೇಕು. ಕಾಪಾಡುವವನ ಕೈಯಲ್ಲಿ ಶಸ್ತ್ರ ಇರಬೇಕು. ಅವರಲ್ಲಿ ದೇವರು ಬಂದು ನೀವೇ ಕಾಪಾಡಬೇಕಪ್ಪ. ಡಿಫರೆನ್ಸ್. ರಿಲಿಜನ್ ಮತ್ತು ಧರ್ಮ ಬೇರೆ. ಈ ಕಾರಣಕ್ಕೆ ಇಲ್ಲಿ ಬಂದಾಗ ಇಲ್ಲಿನ ದೇವರುಗಳನ್ನ, ಇಲ್ಲಿನ ಮೂರ್ತಿಗಳನ್ನ ಧ್ವಂಸ ಮಾಡಿದ್ದು. ಯಾಕೆ ಅಂತಂದ್ರೆ ಈ ಮೂರ್ತಿಗಳು ಮತ್ತು ನಮ್ಮ ದೇವರು ಈಕ್ವಲ್ ಆಗಬಾರದು ಅಂತ. ಇಟ್ಸ್ ಫ್ಯಾಕ್ಟ್. ನಾವು ಗೊತ್ತಿಲ್ಲದೆ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಬರೀ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಷ್ಟೇ ಅಲ್ಲ, ನಮ್ಮ ಅನೇಕ ಸಾಧು ಸಂತರು ಅವ್ರಿಗೆ ಅದೇನು ಸೆಕ್ಯುಲರ್ ಭಾವ, ನಾನು ಎಲ್ರಿಗೂ ವಿತ್ ಡ್ಯೂ ರೆಸ್ಪೆಕ್ಟ್, ಅವ್ರು ಹೇಳ್ತಾರೆ ಎಲ್ಲ ಧರ್ಮಗಳು ಒಂದೇ. ಯಾವ ಲೆಕ್ಕಕ್ಕೆ ರೀ? ಗೊತ್ತಿಲ್ಲದೆ ಮಾತನಾಡ್ಬೋದೇ ಹೊರತು ಗೊತ್ತಿದ್ದು ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅದ್ರ ಬಗ್ಗೆ ತುಂಬಾ ಹೇಳಿದ್ರೆ ಮತ್ತದೊಂದು ದೊಡ್ಡ ಗೊಂದಲ ಉಂಟಾಗುವಂತ ಸಾಧ್ಯತೆ ಇರೋದ್ರಿಂದ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಆದ್ರೆ ಇಷ್ಟೊಂದು ತಿಳ್ಕೊಳ್ಳಿ, ಧರ್ಮ ಬೇರೆ, ರಿಲಿಜನ್ ಬೇರೆ. ಸೆಮಿಟಿಕ್ ರಿಲಿಜನ್ಗಳನ್ನ ರಿಲಿಜನ್ ಅಂತ ಕರಿಬಹುದು. ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರದ್ದು ಲಿಸ್ಟ್ ತಗೊಂಡು ಬಂದಿದ್ದೀನಿ. ಈ ಮುಸಲ್ಮಾನರಲ್ಲಿ ಜನರಲ್ ಮೆರಿಟ್ ಯಾರು ಅಂತಂದ್ರೆ ಪಠಾನ್ಗಳು, ರಿಜ್ವಿಗಳು, ಶೇಖ್ಗಳು, ಸಿದ್ದಿಕಿಗಳು, ಖಾನ್, ಮಿರ್ಜಾ, ಸೈಯದ್ ಇವರೆಲ್ಲ ಜನರಲ್ ಮೆರಿಟ್. ಮುಸಲ್ಮಾನರಲ್ಲಿ OBCಗಳು ಯಾರು ಅಂತಂದ್ರೆ ಅವರು ಚಿಕ್ವಾ, ಬೇಹನ್, ಗುನಿಯಾ, ಇದ್ರಿಸಿ, ನಾಯಿ, ಮಣಿಹಾರ್ ಇವರೆಲ್ಲರೂ OBCಗಳು. ಇಲ್ಲಿ ದಲಿತ್ ಮುಸ್ಲಿಮ್ಸ್ ಯಾರು ಅಂತಂದ್ರೆ ಭಟಿಯಾರ, ಫಕೀರ್, ಶಾ, ಹಲಾಲ್ ಕೋರ್, ಲಾಲ್ಬೇಗಿ, ಧೋಬಿ, ರಂಗ್ರೇಜ್, ಮೋಚಿ, ಬಿಷ್ಟಿ, ಈ ಕ್ಯಾಟಗರಿ. ಆದ್ರೆ ಈಗ ಯೋಚನೆ ಮಾಡಿ, ಮುಸಲ್ಮಾನರಲ್ಲಿ ಇಷ್ಟು ಕ್ಯಾಟಗರಿ ಹೆಂಗ್ ಉಂಟಾಯ್ತು? ಬಂದವರು ಒಬ್ರೆ, ಎಲ್ಲರೂ ಅಣ್ಣ ತಮ್ಮಂದ್ರ ತರ ಇರಬೇಕು. ಹೆಂಗ್ ಉಂಟಾಯ್ತು ಅಂತಂದ್ರೆ ಮುಸಲ್ಮಾನರಲ್ಲಿ ವಲಸೆ ಬಂದವರು ಬಹಳ ಜನ ಇದ್ದಾರೆ. ಮಧ್ಯ ಏಷ್ಯಾ, ಮಂಗೋಲಿಯಾ, ಟರ್ಕಿ, ಅರಬ್, ಪರ್ಷಿಯಾ, ಆಫ್ರಿಕಾ, ಈಜಿಪ್ಟ್, ಅಫ್ಘಾನಿಸ್ತಾನಗಳಿಂದ ಹಣಗಳಿಕೆಯ ದಾಹದಿಂದ ಬಂದವರು. ಇಲ್ಲಿ ಜಾಸ್ತಿ ದುಡ್ಡು ಸಿಗ್ತಿತ್ತು. ಈಗ ಬಾಂಗ್ಲಾದೇಶದಿಂದ ಬರ್ತಾರೆ. ಅವ್ರು ಯಾಕೆ ಬರ್ತಾರೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ದಾರಿದ್ರ್ಯ ತುಂಬಿ ತುಳುಕಾಡ್ತಿದೆ. ಇಲ್ಲಿ ನಾನು ದುಡಿದ್ರೆ ತನ್ನ ಊರಲ್ಲಿ ಮನೆ ಕಟ್ಕೋಬಹುದು ಅಂತ ಇಲ್ಲಿ ಬಂದು ನೆಲೆಸಿರ್ತಾರೆ. ಅವ್ರನ್ನ ಓಡಿಸ್ಬೇಕಾದ್ರೆ
ಸಾಕಾಗುವಂತ ಪರಿಸ್ಥಿತಿ ಇದೆ. ಹಂಗೆ ಯಾರ್ಯಾರು ಅಲ್ಲಿಂದ ಬಂದ್ರು ಅವ್ರನ್ನೆಲ್ಲ ಭಾರತದಲ್ಲಿ ಅಪರ್ ಕಾಸ್ಟ್ ಆಗಿ ನೋಡ್ಲಾಯ್ತು. ಯುದ್ಧ ಸೋತವರು ತಲೆಮರೆಸಿಕೊಂಡವರು ಇಲ್ಲಿಗೆ ಬಂದ್ರು, ಅಲ್ಲಿ ಯುದ್ಧ ಸೋತವರು ಇಲ್ಲಿ ಬಂದ್ರು, ವ್ಯಾಪಾರಕ್ಕೆ ಅಂತ ಇಲ್ಲಿಯೇ ಬಂದು ನೆಲೆಸ್ತಾ ಇದ್ದವರು, ಈ ಎಲ್ಲ ವಿದೇಶಿ ಗುಲಾಮರನ್ನ ಭಾರತದಲ್ಲಿ ಅಪರ್ ಕಾಸ್ಟ್ ಅಂತ ನೋಡ್ಲಾಯ್ತು. ಇವರಿಗಿಂತ ಕೆಳಗೆ ಯಾರ್ಯಾರು ಭಾರತೀಯರು ಕನ್ವರ್ಟ್ ಆದ್ರೋ ಮಜಾ ಏನು ಅಂತಂದ್ರೆ, ಇಲ್ಲಿಯೂ ಕೂಡ ಯಾರ್ಯಾರು ಅಪ್ಪರ್ ಕಾಸ್ಟ್ ಅವ್ರು ಕನ್ವರ್ಟ್ ಆದ್ರೋ ಅವ್ರನ್ನ ಇವತ್ತಿಗೂ ಮುಸಲ್ಮಾನರಲ್ಲೂ ಅಪ್ಪರ್ ಕಾಸ್ಟ್ ಆಗಿ ನೋಡ್ತಾರೆ. ಯಾರ್ಯಾರು ಲೋಯರ್ ಕಾಸ್ಟ್ ಅವ್ರು ಕನ್ವರ್ಟ್ ಆದ್ರೋ ಅವರೆಲ್ಲ ಲೋಯರ್ ಕಾಸ್ಟ್ ಆಗಿ. ಇಲ್ಲಿ ಹೋದ್ರೆ ಎಲ್ಲಾದ್ರೂ ಸರಿ ಹೋಗುತ್ತೆ ಅಂತ ಅವನ್ನಾದ್ರೂ ಅನ್ಕೊಂಡಿದ್ರೆ ದೇವರನಿಗೂ ಸರಿ ಹೋಗಿಲ್ಲ. ನಾಗೊಬ್ಬರು ತಮಾಷೆ ಮಾಡಿ ಹೇಳ್ತೀವಿ, ಯಾರು ಅಫೆಂಡಿಂಗ್ ಅಂತ ತಿಳ್ಕೊಳ್ಬೇಡಿ. ಒಬ್ಬ ಅಪ್ಪರ್ ಕಾಸ್ಟ್ನವರು, ಮೇ ಬಿ ಬ್ರಾಹ್ಮಣ ಅಂತಾನೆ ಇಟ್ಕೊಳ್ಳಿ, ಅವನೊಂದ್ಸಲ ಯಾರೋ ಒಬ್ಬ ಮುಸಲ್ಮಾನನಿಗೆ ತುಂಬ ಕೆಳಜಾತಿಯವನಿಗೆ ತುಂಬ ಕೆಟ್ಟದಾಗಿ ನಡ್ಕೊಳ್ತಿರೋರು ಹೇಳಿದ್ದಂತೆ. ಅವ್ನು ಬಂದು ಹೇಳಿದ್ದಂತೆ ಕೆಳಜಾತಿಯವರು, ನೀವು ಹಿಂಗೆ ಶೋಷಣೆ ಮಾಡ್ತಿದ್ರೆ ನಾನು ಮುಸ್ಲಿಂ ಅಂತ ಕನ್ವರ್ಟ್ ಆಗಿ ಬರ್ತೀನಿ ಅಂತ. ಅವ್ರಂದ್ರಂತೆ ಹೋಗು ಅಲ್ಲೂ ಮಾಮೂಲಿಯಾಗಿ ನಾನೇ ಬರ್ತೀನಿ ಅಂತ. ಅಂದ್ರೆ ಎಲ್ಲಿ ಹೋದ್ರು ನಾನು ಬಿಡೋದಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ತಮಾಷೆ ಮಾಡಿ ಹೇಳೋರು. ಅಂದ್ರೆ ಈ ಹೈರಾರ್ಕಿ ಇದೆಯಲ್ಲ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಕಡೆಯಲ್ಲೂ ಇದೆ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಲೋಕಲ್ ಕನ್ವರ್ಟ್ಗಳಿಗೆ ಅವರು ಮಸೀದಿಗೆ ಹೋಗ್ಬೇಕಾದ್ರೆ ಮುಂಚಿತವಾಗಿ ಹೋಗಿ ಕೂತ್ಕೋಬೇಕು ಅನ್ನುವಂಥ ರೂಲ್ ಇದೆ. ನಾನು ಹಾಗೊಂದು ಆರ್ಟಿಕಲ್ನ ಇತ್ತೀಚೆಗೆ ಓದ್ತಾ ಇದ್ದೆ. ಅವ್ರು ಮುಂಚಿತವಾಗಿರ್ಬೇಕು, ಉಳಿದವರು ಯಾರು ಅಪ್ಪರ್ ಕಾಸ್ಟ್ ಇದ್ದಾರೋ ಬರ್ತಾರೆ ಅಂತ. ಹಾಗಂತ ಇದು ನಾನೇ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಅನೇಕ ಮುಸ್ಲಿಂ ಲೇಖಕರು ಬರೆದಿದ್ದಾರೆ. ಇದು ತುರ್ಕ್ ಜಯಾ ಬರ್ನಿ ಬರೆದಿರುವಂತ ಒಂದು ಹೇಳಿಕೆ ಇದೆ. ಯಾರು ಲೋಕಲ್ ಕನ್ವರ್ಟ್ಸ್ ಇದ್ದಾರೋ ಭಾರತೀಯರ ಬಗ್ಗೆ ಅವನು ಹೇಳುದು, ಈ ಜನ ಕಳಪೆ, ಅಯೋಗ್ಯ ಹಾಗೂ ಗೌರವಹೀನರು. ಓದುವುದು ಬರೆಯುವುದು ಇವರಿಗೆ ಕಲಿಸಲೇಬಾರದು. ಕೀಳು ಜಾತಿಯವರಾದ ಇವರಿಗೆ ಜ್ಞಾನ ದೊರೆತರೆ ಅನೇಕ ಅವ್ಯವಸ್ಥೆಗಳಿಗೆ ದಾರಿಯಾಗುತ್ತದೆ. ಒಬ್ಬ ಅವರ ಇತಿಹಾಸಕಾರನೊಬ್ಬ ಹೇಳುವುದು. ಘಯಾಸುದ್ದೀನ್ ಬಲ್ಬನ್ ಅಂತ ಒಬ್ಬ ಸುಲ್ತಾನ ಇದ್ದ. ಅವನು ತನ್ನ ಆಸ್ಥಾನದಲ್ಲಿ ಎಲ್ರಿಗೂ ಸ್ಥಾನ ಕೊಡ್ತಿದ್ದ, ಅಪ್ಪರ್ ಕಾಸ್ಟ್ನವರಿಗೆ ಮುಖ್ಯವಾಗಿ, ಉಳಿದವರು ಕೊಡ್ತಿದ್ದ. ಆದ್ರೆ ಲೋಯರ್ ಕಾಸ್ಟ್ ಜನರ ಜೊತೆ ಮಾತಾಡ್ಲಿಕ್ಕೂ ಹೇರಿಸ್ತಿದ್ದ. ಅಂಥವರೊಡನೆ ಮಾತನಾಡಿದರೆ, ಮುಸ್ಲಿಂ ಲೋಯರ್ ಕಾಸ್ಟ್ ಜೊತೆ ಮಾತನಾಡಿದರೆ ಸಾರ್ವಜನಿಕರೆದುರು ರಾಜನ ಸ್ಥಾನಮಾನ ಕಡಿಮೆಯಾಗುತ್ತದೆ ಮತ್ತು ಸಿಂಹಾಸನದ ಪ್ರತಿಷ್ಠೆ ಕುಸಿಯುತ್ತದೆ ಅಂತ ಘಿಯಾಸುದ್ದೀನ್ ಬಲ್ಬನ್ ಹೇಳಿದ್ದನ್ನ ಸೀತಾರಾಮ್ ಗೋಯಲ್ ದಾಖಲೆ ಮಾಡ್ತಾರೆ. ಹೆಂಗಿದೆ ನೋಡಿ. ಆದರೆ ನೆಕ್ಸ್ಟ್ ಪ್ರಶ್ನೆ ನನಗಿರೋದು, ಇಷ್ಟೆಲ್ಲ ಮುಸಲ್ಮಾನರು ಕನ್ವರ್ಟ್ ಮಾಡಿದ್ರು, ಮತಾಂತರ ಮಾಡಿದ ನಂತರ ಅಲ್ಲಿನ ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ರು, ಸಿಕ್ಕಾಪಟ್ಟೆ ಮಕ್ಕಳನ್ನು ಪ್ರೊಡ್ಯೂಸ್ ಮಾಡಿದ್ರು, ಇಷ್ಟಾದರೂ ಇಡೀ ದೇಶ ಇಸ್ಲಾಮಿಕ್ ಆಗಿ ಹೇಗೆ ಕನ್ವರ್ಟ್ ಆಗಲಿಲ್ಲ? ಯಾವತ್ತೂ ಅನ್ಸೋದಿಲ್ಲ ನಿಮಗೆ? ಇಡೀ ದೇಶ ಅವರಿದ್ರು ಹೆಂಗಪ್ಪ ಕನ್ವರ್ಟ್ ಮಾಡಲಿಲ್ಲ, ಹೆಂಗಾಗಲಿಲ್ಲ ಅಂತಂದ್ರೆ ಕೆಲವು ಸಂಗತಿಗಳನ್ನು ನೋಡಿ. ಕಿಂಗ್ಸ್ಲೆ ಡೇವಿಸ್ ಒಂದು ಮಾತನ್ನು ಹೇಳ್ತಾರೆ, ಭಾರತ ವಿಶಾಲ ದೇಶ, ಸಾಮೂಹಿಕ ಮತಾಂತರ ನಡೆದ್ರು ಎಷ್ಟು ದೊಡ್ಡ ದೇಶ ಅಂತಂದ್ರೆ ನೀವು ಏನೇ ಮಾಡಿದ್ರು ಅರೆಕಾಸಿನ ಮಜ್ಜಿಗೆ ಇದ್ದಷ್ಟೇ ಲೆಕ್ಕ ಇದೆ. ಕೆಲವು ಸಲ ನನಗೆ ಬೇಜಾರಿದೆ, ಭಾರತ ತುಂಬಾ ದೊಡ್ಡದಾಗ್ಬಿಡುತ್ತಲ್ಲ ಅಂತ. ಯಾಕೆ ಅಂತಂದ್ರೆ ನಾವು ಇಡೀ ದೇಶವನ್ನು ಒಟ್ಟು ಮಾಡಿ ಫೈಟ್ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಉತ್ತರ ಭಾರತದವರು ಒಟ್ಟಾದ್ರೆ ದಕ್ಷಿಣ ಭಾರತದವರಾಗಲ್ಲ, ದಕ್ಷಿಣ ಭಾರತದವರು ಒಟ್ಟಾದ್ರೆ ಉತ್ತರ ಭಾರತದವರಾಗಲ್ಲ. ಯಾವಾಗಪ್ಪ ಇದು ಅಂತ. ಬಟ್ ಆಮೇಲೆ ಇವನ್ನೆಲ್ಲ ನೋಡಿದಾಗ ಅನ್ಸುತ್ತಪ್ಪ, ಭಗವಂತ ದೊಡ್ಡದು ಮಾಡಿ ಒಳ್ಳೇದು ಮಾಡಿದ. ನೀವು ಯಾವಾಗ ಉತ್ತರ ಭಾರತವನ್ನು ಪೂರ್ತಿ ಕನ್ವರ್ಟ್ ಮಾಡಿದ್ರು ದಕ್ಷಿಣ ಭಾರತ ಹಂಗೆ ಉಳಿದಿರುತ್ತೆ. ದಕ್ಷಿಣ ಭಾರತವು ಮತ್ತೆ ಹಿಂದುತ್ವದ ಬೀಜವನ್ನು ತೆಗೆದುಕೊಂಡು ಅಲ್ಲಿ ನೆಟ್ಟು ಬರ್ತಾರೆ. ಅಕಸ್ಮಾತ್ ದಕ್ಷಿಣ ಭಾರತ ಕನ್ವರ್ಟ್ ಆದ್ರೆ ಉತ್ತರ ಭಾರತದವರು ಬರ್ತಾರೆ, ಪಶ್ಚಿಮ ಭಾರತದವರು ಈ ಕಡೆಯಿಂದ ಬರ್ತಾರೆ. ಯಾರೋ ಒಬ್ರು ಬಂದು ಮತ್ತೊಮ್ಮೆ ಹಿಂದುತ್ವದ ವೈಭವದ ಮರವನ್ನು ಬೆಳೆಸಿ ನಿಲ್ಲಿಸ್ತಾರಲ್ಲ, ಅದು ಭಾರತದ ಅಂತಃಶಕ್ತಿ ಅಂತ ನಾನು ಭಾವಿಸ್ತೀನಿ. ಎರಡನೇದು, ಭಾರತದ ಜಾತಿ ಪದ್ಧತಿ ಇದೆಯಲ್ಲ, ಇದರ ಕುರಿತಂತೆ ಶೇಖ್ ನಿಜಾಮುದ್ದೀನ್ ಔಲಿಯಾ ದರ್ಗಾ ತುಂಬಾ ದೊಡ್ಡದಿದೆ. ಅವ್ರು ಹೇಳ್ತಾರೆ, ಅನೇಕ ಕಡೆಗಳಲ್ಲಿ ಹಿಂದೂಗಳು ಇಸ್ಲಾಂ ಸ್ವೀಕರಿಸ್ತಾ ಇಲ್ಲ ಮತ್ತು ಧರ್ಮ ಬೋಧನೆಯಿಂದ ಈ ಜನರ ಪರಿವರ್ತನೆ ಆಗ್ತಾ ಇಲ್ಲ. ನೆಕ್ಸ್ಟ್ ಮಾತು, ಕೆಳಜಾತಿಯ ಜನರಿಗೆ ತಮ್ಮ ಜಾತಿಯ ಬಗ್ಗೆ ಹೆಮ್ಮೆ ಇದೆ ಮತ್ತು ಅವರು ಮತಾಂತರಗೊಳ್ಳಲು ಒಪ್ಪುತ್ತಿಲ್ಲ. ಇದು ಮುಸ್ಲಿಂ ಇತಿಹಾಸಕಾರ ಹೇಳೋದು. ಇದರ ಜೊತೆಗೆ ಭಾರತದಲ್ಲಿ ಭಕ್ತಿ ಚಳವಳಿ ಶುರುವಾಯಿತು. ಉತ್ತರ ಭಾರತದಲ್ಲಿ ಯಾರಾದರೂ ರಾಮನ ಹೆಸರು ತೆಗೆದರೆ ಅವ್ರು ಕತ್ತು ಕಡಿತೀವಿ ಅಂತ ಹೇಳಿದಾಗ, ಕೃಷ್ಣನ ಹೆಸರು ತೆಗೆದರೆ ಕತ್ತು ಕಡಿತೀವಿ ಅಂತ ಹೇಳಿದಾಗ ಈ ಭಕ್ತಿ ಚಳವಳಿಯ ಮುಖ್ಯಸ್ಥರು ಬಂದರು. ಯಾರಾದರೂ ಸಿಕ್ಕಿದ್ರೆ ರಾಮರಾಮ್ಜಿಗೆ ಅಂತಿದ್ರು, ಜೈ ಶ್ರೀರಾಮ್ ಅಂತಿದ್ರು. ನನಗೆ ಮೊದಲು ಜೈ ಶ್ರೀರಾಮ್ ಅಂತ ಹೇಳುವಂತ ರೂಢಿ ಇರಲಿಲ್ಲ. ಯಾವಾಗ ಇವನ್ನೆಲ್ಲ ಓದಿದ್ದು ನನಗನ್ನಿಸ್ತು ಜೈ ಶ್ರೀರಾಮ್ ಹೇಳಬೇಕು ಅಂತ. ಪ್ರತಿಯೊಬ್ಬರ ಬಾಯಲ್ಲೂ ಜೈ ಶ್ರೀರಾಮ್ ಬರುವಂತ ಆಗಬೇಕು. ಯಾಕೆ ಅಂತಂದ್ರೆ ಆ ಭಕ್ತಿ ಚಳವಳಿಯ ಉಳಿಸಿದ ಹಿಂಗೆ ಮಿತ್ರ, ಅವರು ಎಲ್ಲ ಮೂರ್ತಿಗಳನ್ನು ಧ್ವಂಸಗೊಳಿಸಿದ್ರು. ಹೌದಪ್ಪ, ನೀವು ದೇವಸ್ಥಾನದಲ್ಲಿರುವಂತ ಮೂರ್ತಿಯನ್ನು ಧ್ವಂಸಗೊಳಿಸಬಹುದು, ಹೃದಯದಲ್ಲಿ ಇಟ್ಕೊಂಡಿರುವಂತ
ಶ್ರೀರಾಮನ್ ಹೇಗೆ ನಾಶ ಮಾಡ್ತೀಯಾ ತೋರಿಸೇ ಬಿಡು ಅಂತ ಆ ಭಕ್ತಿ ಚಳವಳಿಯ ಸಂದರ್ಭದಲ್ಲಿ ಒಬ್ಬರಾದ್ಮೇಲೆ ಒಬ್ರು, ಅದರಲ್ಲಿ ನಮ್ಮ ಕರ್ನಾಟಕದ ಶರಣರ ಸಾಮರ್ಥ್ಯ ಏನು ಕಡಿಮೆ ಇರಲಿಲ್ಲ, ಇವರೆಲ್ಲರೂ ಸೇರ್ಕೊಂಡು ಮಾಡಿದ್ರು. ಅದಕ್ಕಿಂತ ದೊಡ್ಡದಾಗಿ ಯಾವಾಗ ಹಿಂದೂ ರಾಜರು ವ್ಯಾಪಕವಾಗಿ ಬೆಳೆದು ನಿಂತರೋ ಕನ್ವರ್ಷನ್ ಕಡಿಮೆ ಆಗ್ತಿತ್ತು. ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಕಳೆದ 11 ವರ್ಷಗಳಲ್ಲಿ ಕನ್ವರ್ಷನ್ ಎದ್ದೆದ್ದು ಕಾಣ್ತಿದೆ ನಮಗೆ. ಯಾಕೆ ಅಂತಂದ್ರೆ ಅದನ್ನು ಗುರುತಿಸಿ ನಿಲ್ಲಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಿದ್ದೀವಿ ಅಂತ. ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಇದ್ರ ಕುರಿತಂತೆ ಮಾತನಾಡುವ ದಮ್ಮು ಇರಲಿಲ್ಲ. ಕರ್ನಾಟಕ ಸರ್ಕಾರ ಒಂದು ಕಾನೂನು ತರಲಿಕ್ಕೆ ಹೊರಟಿದೆ. ಏನ್ ಕಾನೂನು ಗೊತ್ತಾ? ಫೇಕ್ ನ್ಯೂಸ್ ಅನ್ನ ತಡೆ ಹಿಡಿಬೇಕು ಎನ್ನುವಂತ ಕಾನೂನು. ಫೇಕ್ ನ್ಯೂಸ್ ಅನ್ನ ತಡೆ ಹಿಡಿಬೇಕು ಅನ್ನೋ ಕಾನೂನು ಹೇಗೆ ಅಂದ್ರೆ ನಾನ್ ಬೇಲೆಬಲ್. ಯಾರಾದ್ರೂ ಒಂದು ಫೇಕ್ ನ್ಯೂಸ್ ಅನ್ನ ಹಾಕಿದ್ರೆ ಆ ಫೇಕ್ ನ್ಯೂಸ್ ಹಾಕಿದವನನ್ನ ನಾವು ಜೈಲಿಗೆ ಕಳಿಸಬಹುದು. ಅದಕ್ಕೋಸ್ಕರ ತ್ವರಿತವಾಗಿರುವಂತ ಕೋರ್ಟ್ ಅನ್ನು ಮಾಡಬೇಕು ಅಂತೆಲ್ಲ ಮಾಡಿದ್ದಾರೆ. ಈಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಊರಿನಲ್ಲಿ ಎಲ್ಲಾದ್ರೂ ಒಂದು ಕಡೆ ಕನ್ವರ್ಷನ್ ನಡೀತಾ ಇದೆ, ನೀವು ಆ ಕನ್ವರ್ಷನ್ ನಡೀತಾ ಇದೆ ಅಂತ ಏನಾದ್ರು ಅಲ್ಲಿ ಬರೆದು ಪೋಸ್ಟ್ ಹಾಕಿದ್ರೆ ನಾಳೆ ಪೊಲೀಸರು ಬಂದು ಇಲ್ಲೇನು ನಡೆದಿಲ್ಲ ಅಂತ ಹೇಳಿದ್ರೆ ಫೇಕ್ ನ್ಯೂಸ್ ಹಾಕಿದ್ದೀರಾ ಅಂತ. ಅದರ ಅರ್ಥ ಏನು ಗೊತ್ತಾ? ಯಾರೂ ಕೂಡ ಇನ್ನು ಮುಂದೆ ಆಕ್ಟಿವಿಸಮ್ಗೆ ಬರಬೇಡಿ ಅಂತ, ನಿಮ್ಮ ಮನೆಗಳಲ್ಲಿ ಅಂತ ಕರ್ನಾಟಕ ಸರ್ಕಾರ ಎಷ್ಟು ಭಯಾನಕವಾಗಿ ಮಾಡಿದೆ ಅಂತಂದ್ರೆ, ಈಗ ನಾನು ಹಿಂಗೆ ಹೇಳಿದ್ದೀನಿ ಅಂತ ಇದು ಕೂಡ ಫೇಕ್ ಅಂತ ಹೇಳಿ ಕರ್ನಾಟಕ ಸರ್ಕಾರ ನನ್ನ ಮೇಲೆ ಏನಾದ್ರು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಅಂದ್ರೆ ಈ ಪರಿ ವ್ಯಾಪಕವಾಗಿ ನಿಶ್ಚಯ ಮಾಡುತ್ತೆ. ಅಂದ್ರೆ ಒಬ್ಬ ಸಮರ್ಥವಾಗಿರುವಂತ ಹಿಂದೂ ಸಾಮ್ರಾಜ್ಯ ಬಂತು ಅಂತಂದ್ರೆ ಆ ಹಿಂದೂ ಸಾಮ್ರಾಜ್ಯ ಇವೆಲ್ಲಕ್ಕೂ ಕಡಿವಾಣ ಹಾಕಬಲ್ಲದು ಅಂತ. ಎಲ್ಲಿವರೆಗೂ ಮುಸಲ್ಮಾನರ ಪರಿಸ್ಥಿತಿ ಆಗಿತ್ತು ಅಂತಂದ್ರೆ, ಜಹಾಂಗೀರ ಒಂದು ಸಲ ಹೇಳಿದ, ಘರ್ ವಾಪಸಿ ಯಾರು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಜಹಾಂಗೀರ ಅನೌನ್ಸ್ ಮಾಡಿಸಿದ್ದ. ಜಹಾಂಗೀರ ಒಂದು ಮಾತನ್ನು ಹೇಳಿದ್ದ, ಹಿಂದೂ ಹೆಣ್ಣು ಮಕ್ಕಳನ್ನ ಬೇಕಿದ್ರೆ ಮುಸಲ್ಮಾನ್ ಗಂಡು ಮಕ್ಕಳು ಮದುವೆ ಆಗ್ಬೋದು, ಆದರೆ ಮುಸಲ್ಮಾನ್ ಹೆಣ್ಣು ಮಕ್ಕಳನ್ನ ಹಿಂದೂ ಹುಡುಗರಿಗೆ ಕೊಟ್ಟರೆ ನಾನು ಶಿಕ್ಷಿಸ್ತೀನಿ ಎಂದಿದ್ದ. ಅಂದ್ರೆ ವ್ಯಾಪಕವಾಗಿ ಇದು ಶುರುವಾಗುತ್ತಿತ್ತು ಅವತ್ತಿನ ದಿನಗಳಲ್ಲಿ. ಮುಸಲ್ಮಾನರಿಗೆ ಅನಿವಾರ್ಯವಾಗಿ ಇದನ್ನು ತಡೆಯಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಅಂದರೆ ಯಾವತ್ತಾವತ್ತು ಮುಸಲ್ಮಾನರು ವ್ಯಾಪಕಗೊಂಡಿದ್ದಾರೆ ಅಂತ ಅನಿಸಿದೆಯೋ ಅದೆಲ್ಲರ ನಡುವೆ ಹಿಂದೂಗಳು ವ್ಯಾಪಕಗೊಂಡಿದ್ರು. ನಾನು ಸುಮ್ಮನೆ ಒಂದಷ್ಟು ಘೋಷಣೆ ಹೇಳ್ತೀನಿ ನಿಮಗೆ. ಘಜನಿ ಭಾರತಕ್ಕೆ ಬರುವಾಗ ಏನಂತ ಹೇಳ್ಕೊಂಡು ಬಂದಿದ್ದ ಗೊತ್ತಾ? ಇಡೀ ಭಾರತವನ್ನು ಮತಾಂತರಗೊಳಿಸ್ತೀನಿ ಅಂತ ಬಂದ. ಘಜನಿ ಏನ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಅವನ ನಂತರ ತೈಮೂರ್ ಬಂದ, ವಿಗ್ರಹಾರಾಧಕರನ್ನೆಲ್ಲ ಮತಾಂತರ ಮಾಡ್ತೀನಿ ಅಂತ ಬಂದ. ತೈಮೂರ್ ಏನ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಬಾಬರ್ ಬಂದ ಅವನ ಹಿಂದೆ, ಅವನಂದ ಭಾರತದಲ್ಲಿ ಎಲ್ಲರೂ ವಿಗ್ರಹಾರಾಧಕರಿದ್ದಾರೆ, ಅವ್ರಿಗೆ ಪಾಠ ಕಲಿಸ್ತೀನಿ ಅಂತ ಬಾಬರ್ ಬಂದ. ಬಾಬರ್ ನಂತರ ನಾದಿರ್ ಶಾ ಮತ್ತು ಅಬ್ದಾಲಿ ಬಂದ್ರು, ಭಾರತವನ್ನು ಪೂರ್ಣವಾಗಿ ಮತಾಂತರಿಸಿ ಹಿಂದೂಗಳನ್ನ ನಾಶ ಮಾಡ್ತೀವಿ ಅಂತಂದ್ರು. ಏನ್ ಮಾಡಿದ್ರು ಗೊತ್ತಿಲ್ಲ. ಆನಂತರ ಮೊನ್ನೆ ಪಾಕಿಸ್ತಾನದ ಆಸೀಂ ಮುನೀರ್ ಹೇಳಿದ್ದಾನೆ, ಇಡೀ ಭಾರತಕ್ಕೆ ಕಾಫಿರ್ರಿಗೆ ಪಾಠ ಕಲಿಸ್ತೀವಿ ಅಂತ. ಏನ್ ಮಾಡಿದ್ರು ಗೊತ್ತಿಲ್ಲ. ನಾನು ಯಾಕೆ ಇಷ್ಟೊಂದು ಇದನ್ನ ಕ್ರೋಢೀಕರಿಸಿ ತೋರಿಸಿದ್ದೀನಿ ಅಂತಂದ್ರೆ, ಪ್ರತಿ ಬಾರಿ ಒಬ್ಬೊಬ್ಬರು ಬಂದ್ರು ಭಾರತವನ್ನ ನಾಶ ಮಾಡ್ತೀವಿ ಅಂತ ಏನೂ ಮಾಡ್ಲಿಕ್ಕಾಗಲಿಲ್ಲ. ಉಲ್ಟಾ ಭಾರತ ಇವರೆಲ್ಲರೂ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಸಿದ್ಧತೆಯಲ್ಲಿರುವಾಗ ಸರಿಯಾಗಿ ಈ ಪುಣ್ಯಾತ್ಮರು ಬಂದ್ಬಿಟ್ರು. ಇವರು ಬಂದು ಹೆಂಗೆ ಅಡ್ಡಾಗ ಹಾಕಿ ನಿಂತುಬಿಟ್ರು ಅಂತಂದ್ರೆ, ಅವರು ಮುಸಲ್ಮಾನರನ್ನ ಸೇಫ್ ಗಾರ್ಡ್ ಮಾಡಿದ್ರು. ಮುಸಲ್ಮಾನರನ್ನ ಅವರು ಸೇಫ್ ಗಾರ್ಡ್ ಮಾಡೋದಷ್ಟೇ ಅಲ್ಲದೆ, ನಾನು ಸ್ವಲ್ಪ ವೇಗವಾಗಿ ಹೋಗೋದಾದ್ರೆ, ಅವರು ಮುಸ್ಲಿಂ ಲೀಗಿಗೆ ಅಧಿಕೃತ ಮಾನ್ಯತೆ ಕೊಟ್ಟರು. ಮುಸ್ಲಿಂ ಲೀಗಿಗೆ ಅವರ ಅಧಿಕೃತ ಮಾನ್ಯತೆ ಕೊಟ್ಟರೆ ನನ್ನ ದೇಶದಲ್ಲಿರುವಂಥ ಪುಣ್ಯಾತ್ಮ ಕಾಂಗ್ರೆಸ್ಸಿಗರು ಮುಸ್ಲಿಂ ಲೀಗನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡರು. ನಾನು ಆಗಲೇ ಹೇಳಿದಂತೆ ಮುಸಲ್ಮಾನರು ಏನು ಮಾಡಿದ್ರು, ಅವರನ್ನ ಓಲೈಸುವಂಥ ಕೆಲಸವನ್ನ ಬ್ರಿಟಿಷರು ಮಾಡ್ತಿದ್ರು. ಅದಕ್ಕಿಂತ 10 ಪಟ್ಟು ಜಾಸ್ತಿ ನಾವು ಓಲೈಸಬೇಕು ಅಂತ ಹಠಕ್ಕೆ ಬಿಟ್ಬಿಟ್ಟಿದ್ವಿ. ಮುಸಲ್ಮಾನರು ಕೇಳಿದ್ರು, ನಮಗೊಂದು ಪ್ರತ್ಯೇಕ ಎಲೆಕ್ಟೋರೇಟ್ ಬೇಕು ಅಂತ. ಕಾಂಗ್ರೆಸ್ ಒಪ್ಕೊಳ್ತು, ಅವ್ರಿಗೆ ಪ್ರತ್ಯೇಕವಾಗಿ ಕೊಡಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ್ರು, ದಲಿತರಿಗೆ ಒಂದು ಪ್ರತ್ಯೇಕವಾಗಿ ಕೊಡರಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯಗಳು ಬಂದ್ರೆ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೋಬಹುದು ಅಂತ. ದಲಿತರಿಗೆ ಒಪ್ಪಲಿಲ್ಲ, ಮಹಾತ್ಮ ಗಾಂಧೀಜಿ ಒಪ್ಪಲಿಲ್ಲ. 2ನೇ ದುಂಡು ಮೇಜಿನ ಪರಿಷತ್ನಲ್ಲಿ ಮಹಾತ್ಮ ಗಾಂಧೀಜಿ ಖುದ್ದಾಗಿ ಹೋಗಿ ದಲಿತರದನ್ನ ಧಿಕ್ಕರಿಸಿ ಅವರು ಮುಸಲ್ಮಾನರನ್ನು ಒಪ್ಪಿಗೆ ಕೊಡಿಸ್ಕೊಂಡು ಬಂದಿದ್ದು. ಯಾಕೆ ಅಂದ್ರೆ ಈ ಕಾರಣಕ್ಕೆ ಆಪರಿಯ ತುಷ್ಟೀಕರಣ. ಸೊ ಈ ತುಷ್ಟೀಕರಣದ ಫಲವಾಗಿ 1947ರಲ್ಲಿ ಭಾರತ ಡಿವೈಡ್ ಆಗುತ್ತೆ. ಭಾರತ ಡಿವೈಡ್ ಆಗಿದ್ದು ಹೆಂಗಿದೆ ಗೊತ್ತಾ ಮಿತ್ರರೇ? ಆ ಪಾಕಿಸ್ತಾನ ಅಂತ ಏನು ರೆಡ್ಡಲ್ಲಿ ನೋಡ್ತಿರಲ್ಲ, 2 ಭಾಗ ಆಯಿತು. ಒಂದು ಈಸ್ಟ್ ಪಾಕಿಸ್ತಾನ, ಒಂದು ವೆಸ್ಟ್ ಪಾಕಿಸ್ತಾನ. ಆ ರೆಡ್ ಭಾಗ ಏನಿದೆಯೋ ಸುಮಾರು 1300 ವರ್ಷಗಳ ಕಾಲ ನನ್ನ ದೇಶದ ಮೇಲೆ, ಹಿಂದುತ್ವದ ಮೇಲೆ ಆಕ್ರಮಣವಾಗದಂತೆ ತಡೆದ ಜಾಗ. ಅಲ್ಲಿದ್ದ ಜನ ಅವರೆಲ್ಲರೂ ಕೂಡ ಪಾಕಿಸ್ತಾನ.
ಸ್ವಾತಂತ್ರ್ಯವನ್ನು ಸಂಭ್ರಮದಿಂದ ಆಚರಿಸೋದು ಬಹಳ ಕಷ್ಟ. ಯಾಕೆ ಅಂತಂದರೆ ಯಾರು ಸುದೀರ್ಘವಾಗಿ ಹೋರಾಟ ನಡೆಸಿದ್ರೋ ಅವರು ಯಾರೂ ನಮ್ಮ ಜೊತೆ ಉಳ್ಕೊಳ್ಳಿಲ್ಲ. ಅವ್ರನ್ನೆಲ್ಲ ನಾವು ಆ ಕಡೆ ತಳ್ಳಿಬಿಟ್ವಿ. ನಿಮ್ಗೆ ಇನ್ನೂ ಆಶ್ಚರ್ಯದ ಸಂಗತಿ ಏನು ಅಂತಂದರೆ ಮುಸಲ್ಮಾನರ ಆಕ್ರಮಣಗಳೆಲ್ಲವೂ ಅದೇ ದಿಕ್ಕಿನಿಂದ ನಡೆದಿದೆ. ಆದರೆ ಈಸ್ಟ್ ಪಾಕಿಸ್ತಾನ ಅಂತ ನಾವೇನು ಹೇಳ್ತೀವೋ ಬಾಂಗ್ಲಾದೇಶದಲ್ಲಿ ಅಲ್ಲೇ ಮುಸಲ್ಮಾನರು ಜಾಸ್ತಿ ಆಗಿಬಿಟ್ರು ಅಂತ ಒಂದು $1 ಬಿಲಿಯನ್ ಕ್ವೆಶನ್. ಎಲ್ಲರೂ ಬಂದು ಅದು ಸೇರಿಸಿ ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಂಡು ಯಾವಾಗ ಬ್ರಿಟಿಷರು ಅವರಿಗೊಂದು ಪ್ರತ್ಯೇಕ ರಾಷ್ಟ್ರವನ್ನು, ಪ್ರತ್ಯೇಕ ರಾಜ್ಯವನ್ನು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು, ಅಲ್ಲಿಂದ ಹುಟ್ಕೊಂಡಂಥ ಬೀಜ ಹೆಂಗೆ ಬೆಳೆದು ಬಿಡ್ತು ಗೊತ್ತಾ? ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು ಪಾಕಿಸ್ತಾನ ಹುಟ್ಟತ್ತೆ ಅಂತ. ಪಾಕಿಸ್ತಾನದ ಕಲ್ಪನೆಯನ್ನು ಅನೇಕ ಸೂಫಿಗಳು ಕೊಟ್ಟಿದ್ರು, ಬೇರೆಯವರು ಕೊಟ್ಟಿದ್ರು. ಅದನ್ನು ತುಂಬ ವ್ಯಾಪಕಗೊಳಿಸಿದ್ದು ಅಲ್ಲಮ ಇಕ್ಬಾಲ್ ಪಾಕಿಸ್ತಾನದ ಆ ಚಿಂತನೆಯನ್ನು ಜಿನ್ನಾನ ತಲೆ ಚೆನ್ನಾಗಿ ಬೆಳೆಸಿ ನಿಲ್ಲಿಸಿದ. ಕೊನೆಗೊಂದಿನ ಪಾಕಿಸ್ತಾನ ಬೇಕು ಅಂತ 1940ನಲ್ಲಿ ಅವರು ಗಲಾಟೆ ಆರಂಭಿಸಿದಾಗ ಆ 1940ಯ ಗಲಾಟೆಯಲ್ಲಿ ಅದನ್ನು ತಡೆಯುವಂಥ ಹೋರಾಟವನ್ನು ಕಾಂಗ್ರೆಸ್ ಮಾಡಲಿಲ್ಲ. ಉಲ್ಟಾ ಕಾಂಗ್ರೆಸ್ಸು ಕ್ವಿಟ್ ಇಂಡಿಯಾ ಅಂತ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಹೋಗ್ತೀವಿ ಅಂದರು. ಬ್ರಿಟಿಷರ ವಿರುದ್ಧ ಅವರು ಹೋರಾಟಕ್ಕೆ ಹೋದಾಗ ಮುಸ್ಲಿಂ ಲೀಗು ಬ್ರಿಟಿಷರ ಪರವಾಗಿ ನಿಂತ್ಕೊಳ್ತೀವಿ ಎಂದು ಮುಸಲ್ಮಾನರ ಒಲವು ಅವರ ಕಡೆಗೆ ಜಾಸ್ತಿ ಹೋಗಿ ಫೈನಲಿ ಅವರಿಗೆ ಬೇಕಾಗಿರುವ ಜಾಗವನ್ನು ಡಿವೈಡ್ ಮಾಡಿ ಕೊಡಲಾಯಿತು. ಯಾವುದು ಅಖಂಡ ಭಾರತವಾಗಿರ್ಬೋದಿತ್ತೋ ಆ ಅಖಂಡ ಭಾರತವನ್ನು ನಾವೇ ತುಂಡರಿಸಿಕೊಳ್ಳುವಂತಾಯಿತು. ನಾವು ಹೋರಾಟವನ್ನೇ ಮಾಡಲಿಕ್ಕೆ ಹೋಗಲಿಲ್ಲ ಆ ದಿಕ್ಕಲ್ಲಿ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಎಲ್ಲ ಜೋರಾಗಿ ಮಾತಾಡಿದ್ರು ನಿಜ. ಆದರೆ ಮಾತನ್ನು ಕೃತಿ ರೂಪಕ್ಕೆ ಯಾರು ತರದೇ ಹೋಗಿದ್ದರ ಪರಿಣಾಮವಾಗಿ ಅದು ಡಿವೈಡ್ ಆಗೋಯ್ತು. ಅದು ಡಿವೈಡ್ ಆಗುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು. ಏನು ಹೇಳಿದರು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಪಾಕಿಸ್ತಾನವನ್ನು ಕೊಡೋದೇ ಇದ್ದರೆ ಇಲ್ಲಿರೋ ಮುಸಲ್ಮಾನನ್ನೆಲ್ಲ ಅಲ್ಲಿ ಕಳಿಸ್ಬಿಡಿ, ಅಲ್ಲಿರೋ ಹಿಂದೂಗಳನ್ನೆಲ್ಲ ಇಲ್ಲಿ ಕರೆಸ್ಕೊಳ್ಳಿ, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ ಎಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಹೇಳಿದರೆ ಕಮ್ಯುನಲ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಷ್ಟೇ ಅಲ್ಲ, ಅವರು ಇದನ್ನು ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ ಡೀಟೇಲ್ ಆಗಿರುವಂಥ ಮ್ಯಾಪ್ ಹಾಕಿಕೊಟ್ರು. ಯಾರೂ ಅದನ್ನು ಕೇಳಲಿಲ್ಲ. ಸಾವರ್ಕರ್ ಮೊದಲು ವಿರೋಧಿಸ್ತಾ ಇದ್ರು. ಆಮೇಲೆ ಸಾವರ್ಕರಿಗೆ ಗೊತ್ತಾಯಿತು 100% ಕೊಡೋದೇ ಆಗಿರುವಾಗ ಇವರೆಲ್ಲರೂ ಕಳಿಸ್ಬಿಟ್ಟೆ ತಗೊಳ್ರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೂ ಏನು ಗಂಭೀರವಾಗಿ ಹೇಳಿದ್ರು ಗೊತ್ತಾ? ಶತ್ರುಗಳನ್ನು ಹೊರಗಿಟ್ಕೊಂಡು ಸಾಕ್ಕೊಳ್ತೀರೋ ಒಳಗೆ ಇಟ್ಕೊಂಡು ನೋಡ್ಕೊಳ್ತಿರೋ ಯೋಚನೆ ಮಾಡಿ ಏನ್ಬಿಟ್ರು ಬಾಬಾ ಸಾಹೇಬರು. ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಬರುತ್ತೆ ಬಾಬಾ ಸಾಹೇಬರ ವಿಚಾರ. ಓದಬೇಕು, ಪ್ರತಿಯೊಬ್ಬರು ಟೆಕ್ಸ್ಟ್ ಬುಕ್ ಆಗಬೇಕಾದ್ರೆ ಆ್ಯಕ್ಚುಲಿ ಭಾರತಕ್ಕೆ ಆ ಥರ ಬಾಬಾ ಸಾಹೇಬರ ಅದರ ಬಗ್ಗೆ ಹೇಳಿದರು. ಕೊನೆಗೆ ಒಂದು ದಿನ ಬಾಬಾ ಸಾಹೇಬರ ಮಾತುಗಳನ್ನು ಒಪ್ಪಿಕೊಂಡಂಥ ಸಾವರ್ಕರ್ ಏನು ಹೇಳಿದ್ರು ಗೊತ್ತಾ? ಚೆನ್ನಾಗಿದೆ ಕೇಳಿ, ಈಗ ಅರ್ಥ ಆಗುತ್ತೆ ನಿಮಗೆ. ಅನೇಕ ಶಕಸ್ಥಾನ ಹೂಣಸ್ಥಾನಗಳನ್ನು ನುಂಗಿ ನೀರು ಕುಡಿದಿರುವ ಹಿಂದೂಸ್ತಾನಕ್ಕೆ ಈ ಪಾಕಿಸ್ತಾನ ಯಾವ ಲೆಕ್ಕ? ಒಂದು 50 ವರ್ಷಗಳ ಕಾಲ ಅಸಹ್ಯಕರವಾದ ಬದುಕನ್ನು ನಡೆಸಿರುವಂಥ ಪಾಕಿಸ್ತಾನ ಕೊನೆಗೊಂದು ದಿನ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ನಮ್ಮ ಕಾಲಕ್ಕೆ ಬಿದ್ದು ಒಳಗೆ ಸೇರಿಕೊಳ್ಳೋದನ್ನು ನೀವೇ ನೋಡ್ತೀರಾ. ಆ ಮನುಷ್ಯ ದಾರ್ಶನಿಕ, ದೂರದೃಷ್ಟಿ ಚೆನ್ನಾಗಿತ್ತು, ಗೊತ್ತಿತ್ತು ಅವರಿಗೆ ಫೈನಲಿ ಎಲ್ಲಿಗೆ ಬಂದು ನಿಂತ್ಕೋತಾರೆ ಅಂತ. ಇವತ್ತಿನ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ, ಪಾಕಿಸ್ತಾನ ಮೊದಲ 25 ಲಿಸ್ಟಲ್ಲೂ ಇಲ್ಲ. ಭಾರತ ಜಗತ್ತಿನದ್ದು, ಪಾಕಿಸ್ತಾನ ಸಾಲಗಾರ ರಾಷ್ಟ್ರಗಳಲ್ಲೊಂದು. ಜಗತ್ತಿನ ಯಾವುದಾದ್ರೂ ರಾಷ್ಟ್ರಕ್ಕೆ ಪಾಕಿಸ್ತಾನ ಹೋದ್ರೆ ಭಿಕ್ಷೆ ಬೇಕಲಿಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ತಾರೆ. ನಾವು ಕೊಡುವಾಗ ಸಿರಿವಂತ ಭಾಗ ಅದು ಪಾಕಿಸ್ತಾನದ ಭಾಗ. ಇವತ್ತು ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದಿದೆ. ಪಾಕಿಸ್ತಾನದವರೊಬ್ಬರು ರೀಲ್ ನೋಡ್ತಿದ್ದೆ ನಾನು ಇವತ್ತು. ಅಲ್ಲಿನ ಸಕ್ಕರೆಯನ್ನೆಲ್ಲ ದುಡ್ಡು ಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡಿ ಇಲ್ಲಿ ಸಕ್ಕರೆ ಖಾಲಿ ಆದ ನಂತರ ಹಾಹಾಕಾರ ಉಂಟಾಗಿ ಸಕ್ಕರೆ ರೇಟ್ ಜಂಪ್ ಆಯ್ತಲ್ಲ, ಜಗತ್ತಿನಿಂದ ಅದೇ ಸಕ್ಕರೆನ ಹೈಯೆಸ್ಟ್ ರೇಟ್ ಕೊಟ್ಟು ವಾಪಸ್ ತರಿಸ್ಕೊಂಡಿದ್ದಾರೆ. ಇದು ಪಾಕಿಸ್ತಾನ. ಭಾರತ ಅಫ್ಘಾನಿಸ್ತಾನಕ್ಕೆ ಗೋಧಿ ಕಳಿಸ್ಕೊಟ್ರೆ ಅದು ಹೋಗೋ ದಾರಿಗಳು ಕರೀತಾರೆ. ಪಾಕಿಸ್ತಾನದ ಮೂಲಕ ಹಾದು ಹೋಗುವ ಆಯಿಲ್ ಏನಿದೆಯೋ ಆಯಿಲ್ ಕರೀತಾರೆ ಅಂತ ಒಂದು ರಿಪೋರ್ಟ್ ನಾನು ಓದ್ತಿದ್ದೆ. ಪಾಕಿಸ್ತಾನ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ, ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ, ನಾವು ಅಮೆರಿಕಾದ ಪರವಾಗಿ ಕೆಲಸ ಮಾಡುವಂತ ಭಯೋತ್ಪಾದಕರು. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಹೇಳಿರುವಂತ ಹಂಗಾಗೋಗಿದೆ ಪಾಕಿಸ್ತಾನ. ಆದರೆ ಅದು ಪಾಕಿಸ್ತಾನ ನಿರ್ಮಾಣ ಆಗಲಿಕ್ಕೆ ಯಾರು ಕಾರಣ ಅಂತಂದ್ರೆ ನಾವೇ ಕಾರಣ. ಇದರ ಬರೀ ಪಾಕಿಸ್ತಾನ ಮಾತ್ರ ಅಲ್ಲ, ಜಮ್ಮು ಕಾಶ್ಮೀರ ಕೂಡ ಕಳೆದೇ ಹೋಗ್ಬಿಡ್ತಿತ್ತು. ಆದರೆ ಥ್ಯಾಂಕ್ ಗಾಡ್ ಈ ದೇಶದ ಪ್ರಧಾನಿ ನಾನು ನರೇಂದ್ರ ಮೋದಿಯವರನ್ನ ನರೇಂದ್ರ ಮೋದಿಯವರನ್ನು ಕಂಡ್ರೆ ನನಗೆ ಭಾಳ ಪ್ರೀತಿ. ಅವ್ರು ಏನು ಮಾಡಿದ್ರು ಸರಿ ಅಂತ ಒಪ್ಕೋತೀಯ ಅಂತ. ಅವ್ರು ಏನು ಮಾಡಿದ್ರು ಸರಿ ಅಂತ ಒಪ್ಕೊಳ್ಳಲ್ಲ ರೀ.
ಅವ್ರು ಸರಿಯಾದ್ದನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಎಷ್ಟು ವಿಶ್ವಾಸ ಇದೆ ಅಂತಂದ್ರೆ ಅವ್ರು ಏನಾದರೂ ಮಾಡಿದಾಗ ಜಗತ್ತಿನ ಜನ ಎಲ್ಲ ತಪ್ಪು ಮಾಡಿದ್ದಾರೆ ಎಂದಾದ್ರೂ ನನಗೊಂದು ವಿಶ್ವಾಸ ಇರುತ್ತೆ, ಇದರಲ್ಲಿ ಏನೋ ದೂರದೃಷ್ಟಿ ಇದೆ, ಆ ಮನುಷ್ಯ ಕೆಟ್ಟದ್ದು ಮಾಡೋದಿಲ್ಲ, ಆ ಮನುಷ್ಯ ಭಾರತದ ಗೌರವವನ್ನ ಯಾರ ಕಾಲಲ್ಲೂ ಇಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ವಿಶ್ವಾಸ ನನಗೆ. ನರೇಂದ್ರ ಮೋದಿ ಇಲ್ಲದೆ ಹೋಗಿದ್ದಿದ್ರೆ ಆರ್ಟಿಕಲ್ 370 ಯಾವತ್ತೂ ಹೋಗಿರ್ತಿರ್ಲಿಲ್ಲ ರೀ. ಆರ್ಟಿಕಲ್ 370 ಇರೋವರೆಗೂ ನಮ್ಗೆ ಏನನ್ನಿಸ್ತಿತ್ತು ಗೊತ್ತಾ, ಕಾಶ್ಮೀರ ಯಾಕಾದ್ರೂ ಬೇಕಪ್ಪ, ಕೊಟ್ಬಿಟ್ಟು ಭಾರತ ನೆಮ್ಮದಿಯಿಂದ ಇರ್ಬೋದು ಅಂತ ಬಹಳ ಗಂಟೆಗೆ ಅನ್ನಿಸ್ತಿತ್ತು. ಸತ್ಯ ಹೇಳಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ನಮಗೆ ಅನ್ಕೊತಿದ್ದೆ, ಯಾಕೆ ಕಿರಿಕಿರಿ, ಕೊಟ್ಬಿಟ್ಟು ಆರಾಮಾಗಿರ್ಬೋದಲ್ಲ ಅಂತ. ಆದ್ರೆ ಆಮೇಲೆ ಗೊತ್ತಾಯ್ತು, ಕಾಶ್ಮೀರ ಕೊಟ್ಟರೆ ಜಮ್ಮು ಬರ್ತಾರೆ, ಜಮ್ಮು ಕೊಟ್ಟರೆ ಪಂಜಾಬ್ ಬೇಕು ಅಂತಾರೆ, ಹರಿಯಾಣ ಬೇಕು ಅಂತಾರೆ, ಅವ್ರಿಗೆ ಬಿಟ್ಟರೆ ಇಡೀ ಭಾರತ ಬೇಕು. ಫೈನಲಿ ಅವರಿಗೆ ಗಜ್ವಾಯಿ ರೂಪದ ಪ್ರಕಾರ ಭಾರತವೇ ಬೇಕು. ಆದರೆ ಕಾಶ್ಮೀರವನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ರ ಪರಿಣಾಮ ಏನಾಗಿದೆ ಗೊತ್ತಾ, ಇವತ್ತು ಕಾಶ್ಮೀರದಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ನಲ್ಲಿ ಭಾರತ ಗೆದ್ರೆ ತಿರಂಗ ಹಾರುವಂತ ಸ್ಥಿತಿ ಬಂದಿದೆಯಲ್ಲ, ಇದು ಯಾಕೆ ನಿರ್ಮಾಣ ಆಯಿತು ಅಂದ್ರೆ ಈ ಕಾರಣಕ್ಕೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಸಮರ್ಥವಾಗಿರುವಂತ ಒಂದು ಆಡಳಿತ ಇದೆ ಅಂತಾದ್ರೆ ಎಲ್ಲರೂ ತಗ್ಗಿ ಬಗ್ಗಿ ನಡೀತಾರೆ. ಹೀಗಾಗಿ ನಮಗೆ ಪಾಕ್ ಆಕ್ರಮಿತ ಕಾಶ್ಮೀರ ಬಂದರೂ ಸಮಸ್ಯೆ ಆಗೋದಿಲ್ಲ, ಇಡೀ ಪಾಕಿಸ್ತಾನ ಬಂದರೂ ಸಮಸ್ಯೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಹಿಂದೂ ಸಂಸ್ಕೃತಿ ಜಾಗೃತವಾಗಿದೆ ಅಂತ. ಮಿತ್ರ, ನಾನು ಇನ್ನೂ ಮಾತಾಡೋದು ಬಹಳ ಇದೆ, ಆದರೆ ನಾನು ನಿಮ್ಮ ಜೊತೆ ನಾಳೆ ಹಂಚಿಕೊಳ್ತೀನಿ. ನರೇಂದ್ರ ಮೋದಿ ಅವರು ಹೇಗೆ ಒಂದು ಅದ್ಭುತವಾದ ಬದಲಾವಣೆ ಅಂತಂದು ಆಪರೇಷನ್ ಸಿಂಧೂರ್ನ ಮೂಲಕ ಒಂದು ದೊಡ್ಡ ಗೆಲುವನ್ನು ಸಾಧಿಸಿ POKಯನ್ನು ತೆಗೆದುಕೊಳ್ಳುವ ಹಂತದಲ್ಲಿ ನಾವಿದ್ದೀವಿ ಅಂತ ನಾನು ನಿಮ್ಮ ಜೊತೆ ನಾಳೆ ಹಂಚ್ಕೊತೀನಿ. ಈ ಉಪನ್ಯಾಸ ನಾಳೆಗೆ ಕೊನೆಯಾಗುತ್ತೆ. ನಾಳೆ ನಾವು ಸರಿಯಾಗಿ 6 ಗಂಟೆಗೆ ಸೇರೋಣ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.